ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗತಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥವಿಷ್ಣುನಾ ಪ್ರೇರಿತಶ್ರೀಶತುಷ್ಟ್ಯರ್ಥಂ ಕರಿಷ್ಯೆ ಕರ್ಮ ಚಾಖಿಲಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಜನಮೇಜಯ ವೈಶಂಪಾಯನರಲ್ಲಿ ಕಥೆಯನ್ನು ಕೇಳುತ್ತಾ ಪಾಂಡವರ ವಾರಣಾವತದ ಕಥೆಯ ವಿಸ್ತಾರವನ್ನು ಕೇಳಿ ಅವರಲ್ಲಿಂದ ಹಿಡಿಂಬವನಕ್ಕೆ ಬಂದು ಅಲ್ಲಿಂದ ಏಕಚಕ್ರ ನಗರದಲ್ಲಿ ಅವರು ನಡೆದುಕೊಂಡ ರೀತಿಯನ್ನೆಲ್ಲ ಕೇಳಿದ. ಅಲ್ಲಿ ಕಾಲ ಕಳೆದ ಬಗೆ ಅವರು ಮುಖ್ಯವಾಗಿ ತಮ್ಮನ್ನು ಅಧ್ಯಯನದಲ್ಲಿ ಹೆಚ್ಚು ತೊಡಗಿಸಿಕೊಂಡರು. ಅದಾದ ಮೇಲೆ ದೃಪದನ ಆಸ್ಥಾನದಲ್ಲಿ ನಡೀಲಿಕ್ಕಿರುವಂತಹ ಸ್ವಯಂವರದ ಕಥೆ ಅವರಿಗೆ ಗೊತ್ತಾಯಿತು. ಅದಕ್ಕೆ ಹಿನ್ನೆಲೆಯಾಗಿ ದ್ರೋಣ ದೃಪದರ ವೈರ, ಅಗ್ನಿಯ ಕುಂಡದಿಂದ ಎದ್ದು ಬಂದಂತಹ ದೃಷ್ಟದ್ಯುಮ್ನ ಮತ್ತು ದ್ರೌಪದಿಯ ಪೂರ್ವ ಹಿನ್ನೆಲೆಯನ್ನು ನಿರೂಪಿಸಿದರು. ಹಾಗೆ ನಾವು ಆ ಸ್ವಯಂವರದ ಕಾರ್ಯಕ್ರಮಕ್ಕಾಗಿ ಇನ್ನು 80 ದಿನಗಳಲ್ಲಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ರೋಹಿಣಿ ಎಂದು ಸ್ವಯಂವರದ ಕಾರ್ಯ ಇದೆ. ಅದಕ್ಕೋಸ್ಕರ ನಾವು ಹೊರಟಿದ್ದೇವೆ. ಅಲ್ಲಿ ಅನೇಕ ಯುವ ಕುಮಾರರೆಲ್ಲ, ರಾಜಕುಮಾರರೆಲ್ಲ ನಮಗೆ ಅವಳು ಒಲಿಬೇಕು ಅಂತ ಮೊದಲು ಫಲದಾನ, ಗೋದಾನ, ಸುವರ್ಣದಾನ, ಭೂದಾನ ಇತ್ಯಾದಿಗಳನ್ನು ಮಾಡ್ತಾರೆ. ಆವಾಗ ನಾವು ಕೈ ಚಾಚಿ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಅನುಕೂಲ ಆಗುತ್ತೆ, ನೀವು ಬಂದು ಬಿಡಿ ಅಂತ ಅವರನ್ನು ಹುರಿದುಂಬಿಸಿದರು. ಹಾಗೆ ಹೊರಟವರು ಆತಿಥ್ಯಕ್ಕೆ ಯಾವತ್ತೂ ಕೊರತೆ ಬಾರದೇ ಇರುವಂತಹ ದೃಪದನ ಆ ರಾಜ್ಯದಲ್ಲಿ ಇವರಿಗೂ ಒಂದು ಉಳಿಲಿಕ್ಕೆ ಅವಕಾಶ ಸಿಕ್ಕಿತು. ಅಲ್ಲಿಗೆ ವ್ಯಾಸರು ಬಂದರು. ಒಂದು ಪೂರ್ವದ ಕಥೆಯನ್ನು ಹೇಳಿದರು. ನಿಮಗೆ ಸಿಗುವಂತಹ ಮುಂದಿನ ಸ್ವಯಂವರದಲ್ಲಿ ಏನು ಪಂದ್ಯ ಸಿಗುತ್ತೆ, ಅಲ್ಲಿ ಯಾವ ಹುಡುಗಿ ಸಿಗ್ತಾಳೆ ಅವಳು ನಿಮಗೇ ಸಂಬಂಧಪಟ್ಟವಳು. ಅಂದರೆ ಮಧ್ಯದಲ್ಲಿ ಈ ಕಥೆಯನ್ನು ಕೇಳಿ ಅವರು ಹೊರಡುವಾಗ ಗಂಧರ್ವನೊಬ್ಬ ಅಂಗಾರಪರ್ಣ ಎದುರಾಗಿ ಅರ್ಜುನನಿಂದ ಸೋತು, ಅರ್ಜುನ ಅವನಿಗೆ ಆಗ್ನೇಯಾಸ್ತ್ರವನ್ನು ಉಪದೇಶಿಸಿ ಅವನಿಂದ ಚಾಕ್ಷುಷಿ ಅನ್ನುವ ವಿದ್ಯೆಯನ್ನು ಪಡೀತಾನೆ. ಆದರೆ ತಾಪತ್ಯ ವರ್ಧನ ಅಂತ ಅವನನ್ನು ಕರೆದದ್ದಕ್ಕೆ ಅವನು ಪ್ರಶ್ನೆ ಮಾಡಿದ, ನಮ್ಮನ್ನು ಯಾಕೆ ನೀವು ತಾಪತ್ಯವರ್ಧನ ಅಂತ ಕರೆದ್ರಿ?
ಹಾಗೆ ದಾರಿಯಲ್ಲಿ ಬರಬೇಕಾದ್ರೆ ನೀವು ಒಬ್ಬರೇ ಯಾಕೆ ಬಂದ್ರಿ? ವಸ್ತುತಃ ನಾವೆಲ್ಲ ಇದ್ದೇವೆ, ಆದರೂ ನಿಮಗೆ ರಕ್ಷಣೆ ಇಲ್ಲದೆ ಮುಂದಾಳುವಾಗಿ ಒಬ್ಬ ಯೋಗ್ಯನಾದಂತಹ ಪೌರೋಹಿತ್ಯ ನಡೆಸುವ ಹಿರಿಯರನ್ನು ಇಟ್ಟುಕೊಳ್ಳದೆ ನೀವು ಹೇಗೆ ಈ ಹೊತ್ತಿಗೆ ಹೀಗೆಲ್ಲ ಧೈರ್ಯವಾಗಿ ಓಡಾಡ್ತೀರಿ ಅಂತ ಪ್ರಶ್ನೆ ಕೇಳಿದ್ರಿ. ಇದರ ಹಿನ್ನೆಲೆ ಏನು ಅಂತ ನನಗೆ ಗೊತ್ತಾಗಬೇಕು ಅಂತ ಅರ್ಜುನ ಕೇಳಿದ ಪ್ರಶ್ನೆಗೆ ಅದರಲ್ಲಿ ತಾಪತ್ಯವರ್ಧನ ಅನ್ನುವುದರ ಕಥೆಯನ್ನು ಹೇಳುತ್ತಾ, ಸೂರ್ಯನಿಗೆ ಮಗಳಾದ ತಪತಿ, ಇವನ ಪೂರ್ವಜನಾದಂತಹ ಒಬ್ಬ ಸಂವರ್ಣ ಅನ್ನುವ ರಾಜ, ಆ ಸಂವರ್ಣ ರಾಜನಿಗೆ ತಪತಿಯನ್ನು ಕಾಡಿನಲ್ಲಿ ಬೇಟೆಗಾಗಿ ಹೋದಾಗ ಕಂಡು ಮೋಹಕ್ಕೊಳಗಾಗಿ ತನ್ನನ್ನು ಕೆಲಸದ ಎಲ್ಲ ಮರೆತು ಅವಳೇ ಬೇಕು ಅಂತ ಹಠಕ್ಕೆ ಬಿದ್ದು ಮೂರ್ಛೆ ಬಿದ್ದಾಗ ಮುಂದೇನು ಅನ್ನುವುದಕ್ಕೆ ಅವಳೇ ಮಾಹಿತಿಯನ್ನು ಕೊಟ್ಟು ಹೋಗ್ತಾಳೆ. ನನ್ನ ತಂದೆಯನ್ನು ಕೇಳಿದರೆ ಖಂಡಿತ ಅವನು, ಯಾಕೆಂದರೆ ನೀನು ಹೇಳಿದ ತಕ್ಷಣ ಹೊರಟು ಬರಲಿಕ್ಕಾಗುವುದಿಲ್ಲ, ತಂದೆಯ ಜವಾಬ್ದಾರಿಯಲ್ಲಿ ನಾನು ಇರ್ತೇನೆ, ಏನೇ ಆದರೂ ಕೂಡ ಎಲ್ಲರೂ ಕೇಳು ತಂದೆಯನ್ನು, ಏನು ಹೀಗಾಗಿ ಹೋಯಿತು ಅಂತ. ಅದಕ್ಕಾಗಿ ತಂದೆಯನ್ನು ಬಂದು ಉಪಾಸನೆ ಮಾಡು, ನೀನು ಕೇಳು, ಕೊಟ್ಟೇ ಕೊಡ್ತಾನೆ ಅಂತ ಹೀಗೆ ಧೈರ್ಯವನ್ನು ತುಂಬಿಸಿ ಆಕೆ ಹೊರಟು ಹೋದರೂ ಇವನಿಗೆ ಆ ದುಃಖದಲ್ಲಿ ಆಕೆಯನ್ನು ಪಡೆಯಲೇಬೇಕು ಅನ್ನುವ ಕಾಮದ ಬಯಕೆಗೆ ಈ ಪ್ರಶ್ನೆಗಳು ಉತ್ತರಗಳು ಯಾವುದು ಕೂಡ ತಲೆಗೆ ಹೊಕ್ಕಲಿಲ್ಲ. ನಿಶ್ಚೇಷ್ಟಿತನಾಗಿ ಕಾಡಿನಲ್ಲೇ ಕಾಲ ಕಳೆದು ಪೂರ್ತಿ ಆಹಾರ ನಿದ್ರೆಗಳನ್ನು ಮರೆತು, ಹೇಗಂದರೆ ಹಾಗೆ ಒಬ್ಬ ರಾಜ ಹೇಗಿರಬೇಕೋ ಅದು ಬಿಟ್ಟು ಉಳಿದ ಎಲ್ಲ ರೀತಿಯ ಹುಚ್ಚನಂತೆ ಓಡಾಡ್ತಾ ಇದ್ದಾಗ ಹುಡುಕಿಕೊಂಡು ಮಂತ್ರಿಯೊಬ್ಬ ಅವನನ್ನು ಅನುಸರಿಸ್ತಾನೆ. ಎಲ್ಲಿ ಇರಬಹುದು ಅಂತ ಹುಡುಕಿಕೊಂಡು ಬಂದಾಗ ಮಂತ್ರಿ ಪತಿತಂ ಪಾತನಂ ಸಂಖ್ಯೆ ಶಾತ್ರವಾಡ ಮಹೀತಲೆ ವಾರಿಣಾ ಚ ಸುಶೀತೇನ ಶಿರಸ್ತಸ್ಯಾಭ್ಯಷೇಚಯತ್. ಅಲ್ಲಿ ಬಂದವನು ಹೇಗಿದ್ದ ಅಂದರೆ, ಪ್ರಜ್ಞೆಯ ವಯಸಾ ಚೈವ ವೃದ್ಧ ಕೀರ್ತ್ಯ ನಯೇನ ಚ ಅಮಾತ್ಯಂಸ್ತಂ ಸಮುತ್ಥಾಪ್ಯ ಬಭೂವ ವಿಗತಜ್ವರ. ಆ ಮಂತ್ರಿ ಹೇಗಿದ್ದ ಅಂತಂದರೆ, ಇವನಿಗೆ ತಂದೆಯಂತೆ ಅತ್ಯಂತ ಪ್ರೀತಿಯಿಂದ ಪಿತೇವ ಪತಿತಂ ಸುತಂ, ನೆಲದಲ್ಲಿ ಬಿದ್ದು ಹೊರಳಾಡ್ತಾ ತನ್ನ ಬಯಕೆ ಈಡೇರದಿದ್ದರೆ ಮನೆಗೆ ಬರುವುದಿಲ್ಲ ಅಂತನ್ನುವ ಒಬ್ಬ ಹುಡುಗನನ್ನು ಅವನ ಅಪ್ಪ, ನಿನಗೆ ಬೇಕಾದ್ದೆಲ್ಲವನ್ನು ಕೊಡ್ತೇನಪ್ಪ, ಬಾ ಮನೆಗೆ ಅಂತ ಪ್ರೀತಿಯಿಂದ ಕರೆಯುವಾಗ ಎಷ್ಟು ಆತ್ಮೀಯತೆ ತೋರಿಸ್ತಾನೋ ಅಷ್ಟು ಪ್ರೀತಿಯಿಂದ ಮಂತ್ರಿ ಆ ರಾಜನನ್ನು ಸಂವರ್ಣನ ತೊಡೆಯ ಮೇಲೆ ಇರಿಸಿಕೊಂಡು ತಲೆನೇವರಿಸಿ ಮುದ್ದು ಮಾಡಿ ಹೇಳ್ತಾನೆ, ನೀನು ಮಾಡ್ತಾ ಇರೋದು ತಪ್ಪು. ಯಾಕೆಂದರೆ ಅಂಥ ಸಂದರ್ಭದಲ್ಲಿ ಜೋರು ಮಾಡಿದರೆ ಅಥವಾ ಅಂಥ ಸಂದರ್ಭದಲ್ಲಿ ನಾವು ಸಿಟ್ಟು ತೋರಿಸಿದರೆ ಅವರು ಮತ್ತಷ್ಟು ಅದಕ್ಕೆ ರಿವೋಲ್ಟ್ ಆಗ್ತಾರೆ ಹೊರತು ತಾವು ಮಾಡಿ ತಪ್ಪು, ಇವ್ರು ನಮ್ಮ ಒಳ್ಳೆಯದಕ್ಕೋಸ್ಕರ ಬೈತಾ ಇದ್ದಾರೆ ಅಂತ ತಲೆಗೆ ಹೋಗೋದಿಲ್ಲ, ಇವರು ನನ್ನನ್ನು ಬೈಲಿಕ್ಕೆ ಬಂದಿದ್ದಾರೆ ಅಂತ ಆಗಲೂ ಸಿಟ್ಟೇ ಬರುತ್ತೆ. ಒಂದು ಮನಸ್ಸಿನ ತಾಕಲಾಟಗಳು ಯಾವಾಗಲೂ ಹೇಗಿರುತ್ತೆ ಅಂತಂದರೆ, ಅದು ಹೇಗಿರುತ್ತೋ ನಾವು ಅದೇ ಥರ ವರ್ತಿಸಿದರೆ ಅದು ತಿರುಗಿ ಬೀಳುತ್ತೆ. ಅದು ತುಂಬ ಸಿಟ್ಟಿಗೆದ್ದಾಗ ನಾವು ಅದನ್ನು ತುಂಬ ಸಮಾಧಾನದಿಂದ, ನೀನು ಮಾಡ್ತಾ ಇರೋದು ತಪ್ಪು, ನಿನಗೂ ಅರ್ಥ ಆಗುತ್ತೆ, ನೀನು ಸ್ವತಃ ಪ್ರಜ್ಞೆ ಇದ್ದವನು, ಜನರನ್ನು ನೀನೇ ಸರಿದಾರಿಯಲ್ಲಿ ನಡೆಸಬೇಕಾದವನೇ, ಹೀಗೆ ನೀನು ಕಾಡಿನಲ್ಲಿ ಬಿದ್ದು ಒಂದು ಸಣ್ಣ ಬಯಕೆಗೋಸ್ಕರ ಬದುಕನ್ನೇ ಮರೆತು ಒಬ್ಬ ಅಧಿಕಾರವನ್ನು ಕಳ್ಕೊಳ್ಳುವ ಸ್ಥಿತಿಗೆ ಬರ್ತಾ ಇದ್ದಿ ಅಂದರೆ ಇದು ಹೇಳಲಿಕ್ಕೆ ನನಗೆ ಪದಗಳಿಲ್ಲ, ನಿನ್ನನ್ನು ಸಮಾಧಾನ ಮಾಡಲಿಕ್ಕೆ ನನ್ನ ಹತ್ರವೂ ಸಾಧ್ಯ ಇಲ್ಲ ಅಂತ ಅವನು ಅನೇಕ ರೀತಿಯಿಂದ ಅವನನ್ನು ಕೇಳಿಕೊಳ್ತಾನೆ. ಕೊನೆಗೆ ಪ್ರಜ್ಞೆಯೇ ತಪ್ಪಿ ಹೋಗಿರುತ್ತೆ ಅಂತ ಗೊತ್ತಾಗಿ ಅವನನ್ನು ಅಲ್ಲೇ ಇದ್ದಂತಹ ಅತ್ಯಂತ ಸ್ವಚ್ಛವಾದ, ನೋಡಿದರೆ ಮುಖ ಕಾಣಬೇಕು, ನೆಲ ಕಾಣಬೇಕು ಅಂತಹ ಅತ್ಯಂತ ಸುಶೀತಲವಾದ ಸ್ವಚ್ಛವಾದ ನೀರನ್ನು ಕಮಲದ ಎಲೆಯಿಂದ ಮಡಚಿ ತಂದು ಅವನ ತಲೆಗೆ ಪ್ರೋಕ್ಷಣೆ ಮಾಡಿ, ಅವನ ಕಿರೀಟ ಎಲ್ಲೋ ಬಿದ್ದೋಗಿತ್ತು, ಕೈಯಲ್ಲಿದ್ದ ಆಯುಧ ಇಲ್ಲ, ಆಭರಣಗಳೆಲ್ಲ ಮಸುಕಾಗಿ ಬಿಟ್ಟಿದ್ದು, ಬಟ್ಟೆ ಎಲ್ಲ ಹರಿದು ಹೋಗಿತ್ತು. ಹೀಗೆ ಏನು ಇವನು ರಾಜ ಅಂತ ಬಹುಶಃ ಮಂತ್ರಿಗೆ ಅಲ್ಲದೇ ಇದ್ದರೆ ಬೇರೆ ಯಾರಿಗೂ ಗೊತ್ತಾಗದೇ ಇರುವ ಸ್ಥಿತಿಯಷ್ಟು ಅವನು ತನ್ನನ್ನು ಮೈ ಮರೆತು ಬಿಟ್ಟಿದ್ದ. ಯಾವಾಗ ಆ ಶುದ್ಧವಾದ ನೀರನ್ನು ತಲೆ ಮೇಲೆ ನೆತ್ತಿ ಮೇಲೆ ಬಡಿದ್ರೋ ಆಗ ಅವನಿಗೆ ಎಚ್ಚರ ಆಯಿತು. ಗಂಗೆಯಲ್ಲಿ ಈ ಮೇಲ್ಗಡೆ ಬದರಿಗೆ ಹೋದಾಗ ಈ ಕಡೆಯ ತಣ್ಣಗಿನ ನೀರನ್ನು ನಾವು ಸ್ನಾನ ಮಾಡುವ ಮುಂಚೆ ಒಂದು ದೇಹಕ್ಕೆ ಶಾಖವನ್ನು ಕೊಡಲಿಕ್ಕೋಸ್ಕರ ಈ ಕಡೆ ಬೆಚ್ಚಗಿನ ನೀರಿದೆ, ಗಂಧಕದ ನೀರು. ಆ ನೀರಿನಲ್ಲಿ ಮುಳುಗಿ ಸ್ವಲ್ಪ ಹೊತ್ತು ಸ್ನಾನ ಮಾಡಿ ನಾವು ಅಲ್ಲಿಗೆ ಹೋದರೆ ದೇಹ ಆ ಚಳಿಯನ್ನು ತಡ್ಕೊಳ್ಳಿಕ್ಕಾಗತ್ತೆ. ಅಕಸ್ಮಾತ್ ಬಹಳ ಹೆಚ್ಚು ಹೊತ್ತು ಆ ಗಂಧಕದ ನೀರಲ್ಲಿ ಅವನು ಸ್ನಾನ ಮಾಡಿದ ಅಂದರೆ ಎದ್ದೇಳುವಾಗ ತಲೆ ತಿರುಗಿ ಬೀಳ್ತಾನೆ, ಯಾಕೆಂದರೆ ದೇಹ ಅದನ್ನು ತಡೆಯಲ್ಲ. ಆಗ ಮದ್ದು ಏನು ಗೊತ್ತಾ, ಇನ್ಯಾವ ಮದ್ದು ಮಾಡಿದರೂ ನಡೆಯಲ್ಲ. ಈ ಕಡೆ ತಣ್ಣಗಿನ ಗಂಗೆ ಹರಿತಾ ಇರ್ತಲ್ವ, ಅದನ್ನು ತಂದು ತಲೆ ಮೇಲೆ ಹಾಕಿ ಬಡಿದ್ರೆ ಎಲ್ಲ ಸರಿಯಾಗುತ್ತೆ. ಇಲ್ಲಿ ಅಕಸ್ಮಾತ್ ಬಿದ್ದು ಅವನು ನಿಶ್ಚೇಷ್ಟಿತನಾದರೆ ಈ ನೀರನ್ನು ತಂದು ತಲೆಗೆ ಬಡಿದು ಕೈಕಾಲು ಚೂರು ತಿಕ್ಕಿದರೆ ಸರಿ ಹೋಗುತ್ತೆ. ಅದಕ್ಕೆ ಇದು ಮದ್ದು, ಇದಕ್ಕೆ ಅದು ಮದ್ದು. ಅಂದರೆ ಆ ಮಂತ್ರಿ ತಕ್ಷಣ ಇವನು ದೇಹದಿಂದ ಮನಸ್ಸಿನಿಂದ ಎಲ್ಲ ಬೇಗೆಯಿಂದ ಒದ್ದಾಡ್ತಾ ಇದ್ದಾನೆ ಅಂತ ಆ ಸುಶೀತೆಯನ್ನು ಅತ್ಯಂತ ತಣ್ಣಗಿನ ಆ ನೀರನ್ನು ತಲೆಯ ಮೇಲೆ ಬಡಿದು ಕೈಕಾಲನ್ನು ಚೆನ್ನಾಗಿ ಹೊಸಕಿ ಅವನನ್ನು ಎಬ್ಬಿಸಿ ಕೂಡಿಸಿದ.
ಆರಿರಾಧಯಿಷು ಸೂರ್ಯಂ ತಸ್ಥೌ ಊರ್ಧ್ವಮುಖಕ್ಷಿತೌ. ಏನೇನಾಯಿತು ಅಂತ ಘಟನೆ ಕೇಳಿಕೊಂಡ. ತಪತಿ ಹೇಳಿದ ಮಾತು ಅವನ ಮುಂದೆ ಇಟ್ಟ. ಮಂತ್ರಿ ಹೇಳಿದ, ಹೇಗಿದ್ರೂ ಕಾಡಲ್ಲೇ ಇದ್ದಿ, ಇಷ್ಟು ದಿವಸ ನಿನಗೆ ಹೇಗಿದ್ರೂ ಆಹಾರ ನೀರು ಬಿಟ್ಟು ಅಭ್ಯಾಸ ಆಗಿಬಿಟ್ಟಿದೆ, ತಪಸ್ಸು ಅಂತ ಮಾಡಿಬಿಡು. ಯಾಕೆ ಪ್ರತ್ಯೇಕವಾಗಿ ಮತ್ತೆ ನೀನು ಇನ್ನೇನೋ ಇದನ್ನೆಲ್ಲ ಕಳ್ಕೊಂಡಿದ್ದೇನೆ ಅಂತ ವ್ಯಥೆ ಪಡ್ತಾ ಇದ್ದೀನಿ? ನೀನು ಮಾಡ್ತಾ ಇರೋದು ಹೇಗಿದ್ರೂ ಆಕೆಯನ್ನು ಪಡಿಬೇಕು ಅಂತಲೇ ಈ ವ್ಯಥೆಯಲ್ಲಿ ಕೂತಿದ್ದಿ. ಅದನ್ನೇ ನೀನು ಪ್ರಾರ್ಥನೆ ಅಂತ ದೃಷ್ಟಿಯಿಂದ ಇಟ್ಟುಕೊಂಡು ಶುದ್ಧವಾಗಿ ಮನಸ್ಸನ್ನು ಇಟ್ಟು ಅದೇ ಕೆಲಸವನ್ನು, ಅಂದರೆ ಶಾಸ್ತ್ರಕಾರರು ಯಾವಾಗಲೂ ನಾವೇನು ಮಾಡ್ತೇವೋ ಅದನ್ನೇ ಪೂಜೆಯಾಗಿಸುವ, ಅದನ್ನೇ ತಪಸ್ಸಾಗಿಸುವ, ಅದನ್ನೇ ವ್ರತವಾಗಿಸುವ, ಅದನ್ನೇ ಒಂದು ಅನುಷ್ಠಾನವಾಗಿಸುವ ಸುಲಭದ ಅನೇಕ ದಾರಿಗಳನ್ನು ಹೇಳಿಕೊಡ್ತಾರೆ. ಹಾಗಾಗಿ ನೀನು ಇದನ್ನು ಸರಿಯಾಗಿ ಪಾಲಿಸು ಅಂತ ಹೇಳಿ ಸೂರ್ಯನನ್ನು ಆರಾಧನೆ ಮಾಡು ಅಂತ ಹೇಳಿ ಊರ್ಧ್ವಮುಖ ಮೇಲೆ ಆಕಾಶಕ್ಕೆ ಮೋರೆ ಮಾಡಿ ಒಂದು ಕಾಲಲ್ಲಿ ನಿಂತುಕೊಂಡು ಜಗಾಮ ಮನಸಾಚೈವ ವಸಿಷ್ಠಂ ಋಷಿಸತ್ತಮಂ, ಮನಸ್ಸಿನಿಂದಲೇ ವಸಿಷ್ಠರನ್ನು ಪ್ರಾರ್ಥನೆ ಮಾಡಿದ. ಸೂರ್ಯನನ್ನು ಪ್ರಾರ್ಥನೆ ಮಾಡಬೇಕು ಅಂತ ನಿಂತ. ಎಷ್ಟೊತ್ತಾದರೂ ಮನಸ್ಸು ಪೂರ್ತಿಯಾಗಿ ಧೈರ್ಯವಾಗಿ ಅದರಲ್ಲಿ ನಿಲ್ಲಿಲ್ಲ. ಆಗ ವಸಿಷ್ಠರನ್ನು ನೆನಪಿಸಿದ ತಕ್ಷಣವೇ ಅವರು ಓಡಿ ಬಂದಿದ್ದಾರೆ. ಬಂದವರೇ ಪುರೋಹಿತಂ ಅಮಿತ್ರಘ್ನಂ ತದಾ ಸಂವರಣೋ ನೃಪಃ ನಕ್ತಂ ದಿನಂ ಅಥೈಕತ್ರ ಸ್ಥಿತೇ ತಸ್ಮಿನ್ ಜನಾಧಿಪೇ ಅಥಾ ಜಗಾಮ ವಿಪ್ರರ್ಷಿ ತದಾ ದ್ವಾದಶಮೇ ಹನಿ. 12 ದಿನಗಳನ್ನು ಕಳೆದು ಆತ ಅದೇ ರೀತಿ ಹೇಗೆ ಸಾಧ್ಯ ಆಗುತ್ತೋ ಅಷ್ಟೇ ತನ್ನ ಶಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದರೆ ವಸಿಷ್ಠರು ಬಂದು ಆತನಿಗೆ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟರು. ಉಪಾಸನೆಯಲ್ಲಿ ಇರಬೇಕಾದ ಕ್ರಮ, ನೀತಿ, ನಿಯಮ ಇದನ್ನೆಲ್ಲ ಹೇಳಿ ನೀನು ಮುಂದುವರಿಸ್ತಾ ಇರು, ನಾನು ಇದಕ್ಕೆ ಬೇಕಾದ ವ್ಯವಸ್ಥೆ ಬೇರೆ ರೀತಿಯಿಂದ ನನ್ನ ಪ್ರಯತ್ನವನ್ನೂ ನಾನು ಮಾಡ್ತೇನೆ ಅಂತ ಹೇಳಿ ಅವನನ್ನು ತಪಸ್ಸಿನಲ್ಲಿ ಇರಿಸಿ ದಿವ್ಯೇನ ವಿಧಿನಾ ಜ್ಞಾತ್ವ, ಅವನಿಗೇನಾಗಿದೆ, ಮನಸ್ಸಿಗೆ ಯಾವ ವೇದನೆಯಾಗಿದೆ, ಇದನ್ನು ಹೇಗೆ ಪರಿಹಾರ ಮಾಡಬೇಕು, ನೀನು ಸೂರ್ಯನನ್ನು ಆರಾಧನೆ ಮಾಡ್ತಾ ಇರು ಅಂತ ಹೇಳಿ ಸೀದಾ ಸೂರ್ಯನ ಲೋಕಕ್ಕೆ ಹೊರಟು ಹೋಗಿ ಆಭಭಾಷೇ ಚ ಧರ್ಮಾತ್ಮ ತಸ್ಯೈವಾರ್ಥ ಚಿಕೀರ್ಷಯ, ತನ್ನ ರಾಜನಿಗೋಸ್ಕರವೇ ಮಾತಾಡಬೇಕು ಅಂತ ಸೂರ್ಯನ ಹತ್ರ ಹೋಗಿ ಊರ್ಧ್ವಮಾಚಕ್ರಮೇ ದ್ರಷ್ಟುಂ ಭಾಸ್ಕರಂ ಭಾಸ್ಕರದ್ಯುತಿ, ತಾನೂ ಸ್ವತಃ ಬೆಳಕಿನ ರೂಪದಲ್ಲೇ ಸೂರ್ಯನ ಕಡೆಗೆ ಹೋದ. ಈ ಅಣಿಮ ಗರಿಮ ಲಘಿಮ ಇತ್ಯಾದಿ ಪ್ರಾಣಾಯಾಮದ ಫಲವನ್ನು ಹೇಳುವಾಗ ಒಬ್ಬ ನಿಜವಾಗಿ ಸಾಧನೆ ಮಾಡಿದ ಅಂತಂದರೆ ಕೂತಲ್ಲಿಂದಲೇ ಯಾವ ಜಾಗಕ್ಕೆ ಹೋಗಬೇಕೋ ಇಲ್ಲಿಂದಲೇ ಅವನು ತನ್ನ ಜೀವವನ್ನು ಕಳುಹಿಸಿ ಹೋಗಿ ಬರಲಿಕ್ಕಾಗತ್ತೆ. ಅಥವಾ ಇಲ್ಲಿಂದಲೇ ಸೂರ್ಯನನ್ನು ಅಥವಾ ಚಂದ್ರನನ್ನು ಮುಟ್ಟಬೇಕು, ನೋಡಬೇಕು, ಮಾತಾಡಬೇಕು, ಏನೋ ಒಂದು ಆ ಶಕ್ತಿಯ ಜೊತೆಗೆ ಸಂವಹನ ನಡೆಸಬೇಕು ಅಂತಂದರೆ ಅವನಿಗೆ ಆ ಸಾಮರ್ಥ್ಯ ಪ್ರಾಣಾಯಾಮದ ಬಲದಿಂದ ಬರುತ್ತೆ ಅಂತ ಹೇಳುವಾಗ ವಸಿಷ್ಠರು ಅದೇ ರೀತಿ ಬೆಳಕಿನ ವೇಗದಿಂದ, ಅಲ್ಲಿ ಎಷ್ಟು ಚಂದದ ಮಾತು ಅಂದರೆ ಯೋಜನಾನಂತು ನಿಯುತಂ ಕ್ಷಣಾದ್ಗತ್ವ ತಪೋಧನಃ, ನಿಯುತಂ 1,00,000 ಯೋಜನೆಗಳಷ್ಟು ದೂರ ಇದ್ದಂತಹ ಆ ಸೂರ್ಯನ ಕಡೆಗೆ ತಕ್ಷಣದಲ್ಲೇ ಕ್ಷಣ ಮಾತ್ರದಲ್ಲಿ ವೇಗದಿಂದ ಹೋಗಿ ಸೂರ್ಯನನ್ನು ಭೇಟಿಯಾದ. ತಮುವಾಚ ಮಹಾತೇಜಾಹ ವಿವಸ್ವಾನ್ ಮುನಿಸತ್ತಮಂ, ವಸಿಷ್ಠರು ಅಲ್ಲಿಗೆ ಹೋಗಿ ಪ್ರೀತಿಯಿಂದ ಹೀಗೆ ನಮ್ಮ ರಾಜನಿಗೆ ನಿನ್ನ ಮಗಳ ಮೇಲೆ ಬಯಕೆ ಮೂಡಿದೆ, ಅದನ್ನು ಈಡೇರಿಸುವ ಜವಾಬ್ದಾರಿ ನಿನ್ನದು ಅಂತ ಹೇಳಲಿಕ್ಕೋಸ್ಕರ ಅವನ ಮುಂದೆ ನಿಂತಾಗ, ನೀವೇನು ಹೇಳಿ ಅದನ್ನು ನಾನು ನಡೆಸ್ತೇನೆ ಅಷ್ಟೇ, ನೀವಿಲ್ಲಿ ತನಕ ಬರಬೇಕಾದದ್ದೇ ಇರಲಿಲ್ಲ, ನೆನೆದರೆ ನಾನೇ ಅಲ್ಲಿಗೆ ನಿಮ್ಮ ಹತ್ತಿರ ಮಾತಾಡ್ಲಿಕ್ಕೆ ಬರ್ತಿದ್ದೆ, ಆದರೆ ನೀವು ದೊಡ್ಡವರು ನಮ್ಮ ಮನೆಗೆ ಬರಬೇಕು ಅಂತ ಅನ್ನೋದು ನನಗೂ ಒಂದು ಸಂತೋಷದ ಸಂಗತಿ. ಸಜ್ಜನರ ಸಹವಾಸ ನಾವು ಅಲ್ಲಿ ಹೋಗಿ ಮಾಡುವುದರಲ್ಲೂ ಒಂದು ವಿಶೇಷತೆ ಇದೆ. ಅವರೇ ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಯ ವಾತಾವರಣವು ಅದಕ್ಕಿಂತ ಹೆಚ್ಚು ಶುದ್ಧ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಿಮ್ಮ ಬರುವಿಕೆಯನ್ನು ನಾನು ತುಂಬ ಸ್ವಾಗತಿಸ್ತೇನೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅಪೇಕ್ಷೆ ಏನು, ಅದನ್ನು ತಿಳಿಸಿ ಅಂತಾನೆ. ವಸಿಷ್ಠರು ತುಂಬ ಸುಂದರವಾದ 3 ಪದ್ಯದ ಒಂದು ಸೂರ್ಯನ ಸ್ತೋತ್ರವನ್ನು ಮಾಡ್ತಾರೆ. ಈ ಸ್ತೋತ್ರದ ವಿಶೇಷತೆ ಏನು ಅಂದರೆ, ಯಾವ ಬಯಕೆಯನ್ನು ಬೇಕಾದರೂ ಒಬ್ಬ ಮನುಷ್ಯ ಇಟ್ಟುಕೊಂಡು ನಿರಂತರ ಈ 3 ಶ್ಲೋಕಗಳನ್ನು ಸ್ತೋತ್ರ ಮಾಡಿದ ಅಂದರೆ ಸೂರ್ಯನ ಉಪಾಸನೆ ಅಂತನ್ನುವುದರ ವಿಶೇಷವಾದ ಮಹಿಮೆಯನ್ನು ಈ ಸ್ತೋತ್ರದಲ್ಲಿ ಹೇಳಿ ಬಯಸಿದ ಯಾವುದೇ ಬಯಕೆ ಇದ್ದರೂ ಕೂಡ ಆತ ಈಡೇರಿಸಿಕೊಳ್ಳಬಹುದು ಅನ್ನೋದನ್ನು ಹೇಳುತ್ತಾರೆ. ಆ ಶ್ಲೋಕದ ಸ್ವರೂಪ ಹೀಗಿದೆ. ಮೊದಲು 3 ಶ್ಲೋಕ ಓದ್ತೇನೆ, ಆಮೇಲೆ ಅದರ ಅರ್ಥ ಹೇಳ್ತೇನೆ. ಅಜಾಯ ಲೋಕತ್ರಯ ಪಾವನಾಯ ಭೂತಾತ್ಮನೇ ಗೋಪತಯೇ ವೃಷಾಯ ಸೂರ್ಯಾಯ ಸರ್ಗ ಪ್ರಳಯಾಲಯಾಯ ವಿವಸ್ವತೆ ಜ್ಞಾನಭೃತೇಂತರಾತ್ಮನೇ ವಿವಸ್ವತೆ ಜ್ಞಾನಭೃತೇಂತರಾತ್ಮನೇ ಜಗತ್ಪ್ರದೀಪಾಯ ಜಗದ್ಧಿತೈಷಿಣೇ ಸ್ವಯಂಭುವೇ ದೀಪ್ತಸಹಸ್ರಚಕ್ಷುಷೇ ಸುರೋತ್ತಮಾಯಾಮಿತ ತೇಜಸೇ ನಮಃ ನಮಃ ಸವಿತ್ರೇ ಜಗದೇಕಚಕ್ಷುಷೇ ಜಗತ್ಪ್ರಸೂತಿಸ್ಥಿತಿನಾಶಹೇತವೇ
ತ್ರೈಮಯಾಯ ತ್ರಿಗುಣಾತ್ಮಧಾರಿಣೆ ವಿರಿಂಚಿ ನಾರಾಯಣ ಶಂಕರಾತ್ಮನೇ. ಈ 3 ಶ್ಲೋಕಗಳನ್ನು ಸೂರ್ಯನ ಮುಂದೆ ಪಠಿಸಿ, ಸೂರ್ಯನ ವಿಶೇಷ ಉಪಾಸಕ ಅಂತ ಅನ್ನೋದು ನಮಗೆ ರಾಮಾಯಣದಲ್ಲೂ ಗೊತ್ತಾಗುತ್ತೆ. ಆದಿತ್ಯ ಹೃದಯವನ್ನು ಕೊಟ್ಟವರು ಕೂಡ ಈ ವಿಷಯದಲ್ಲಿ ಅವನಿಗೆ ಪೂರ್ವದಲ್ಲೇ, ಅಂದರೆ ಉಪಾಸನೆಗೆ ರಾಮನಿಗೂ ಹೇಳುವಾಗ ಈ ಮಾತು ಹೇಳಿರ್ತಾನೆ. ಅಲ್ಲಿ ಅಗಸ್ತ್ಯರು ಅದನ್ನು ಮತ್ತೆ ರಾಮ ಅಂದರೆ ರಾವಣನ ಜೊತೆಗೆ ಯುದ್ಧ ಮಾಡುವಾಗ ಆದಿತ್ಯ ಹೃದಯವನ್ನು ಉಪದೇಶಿಸಿ ಗೆಲುವನ್ನು ಸಂಪಾದಿಸಲಿಕ್ಕಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಆದಿತ್ಯನ ಉಪಾಸನೆ ಬದುಕಿನ ಎಲ್ಲ ಥರದ ಸಮಸ್ಯೆಗಳಿಗೂ ರೋಗಗಳಿಗೂ ಪರಿಹಾರಕ ಅನ್ನುವುದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ. ಇಲ್ಲೂ ವಸಿಷ್ಠರು ಈ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಸೂರ್ಯ ಬಹಳ ಸಂತೋಷ ಪಡ್ತಾನೆ. ಸಂತೋಷಪಟ್ಟು ಹೇಳ್ತಾನೆ, ಸಂಸ್ತುತೋ ವರದ ಸೋಹಂ ವರಂ ವರ ಯಸುವ್ರತ. ನೀವು ಮಾಡಿದ ಸ್ತೋತ್ರ ನನಗೆ ಬಹಳ ಸಂತೋಷ ಕೊಟ್ಟಿದೆ. ನಿಮಗೆ ಏನು ಬೇಕು ಅದನ್ನು ನಾನು ಕೊಡ್ತೇನೆ. ನಾನು ನೀವು ಏನು ಕೇಳಿದರೂ ಇಲ್ಲ ಅಂತ ಹೇಳುವುದಿಲ್ಲ. ಇದು ಸ್ತುತಿಸ್ತ್ವಯೋಕ್ತ ಭಕ್ತಾನ. ಇನ್ನು ಮುಂದೆ ಜನಾಂಗ ಈ 3 ಶ್ಲೋಕಗಳನ್ನು ಮಂತ್ರ ರೂಪದಲ್ಲಿ ಮನಸ್ಸಿನಲ್ಲಿ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ನನ್ನನ್ನು ಆರಾಧನೆ ಮಾಡಿದ್ದು ಹೌದಾದರೆ ಜಪ್ಯೇಯಂ ವರದೋಸ್ಮ್ಯಹಂ, ಅವರು ಬಯಸಿದ ಇದು ನಿತ್ಯ ಜಪ್ಯವಾದಂತಹ, ಜಪ್ಯ ಅಂದರೆ ಜಪಿಸಲೇಬೇಕಾದ ಅತ್ಯಂತ ಅಪೂರ್ವವಾದ ಶ್ಲೋಕಗಳಿವು. ಇದರಿಂದ ಅವರ ಏನು ಶ್ರೇಷ್ಠವಾದ ಬಯಕೆಗಳಿವೆ ಅದೆಲ್ಲವನ್ನು ನಾನು ಈಡೇರಿಸ್ತೇನೆ. ಏನರ್ಥ? ಅಜಾಯ, ಹುಟ್ಟದವನು, ಲೋಕತ್ರಯ ಪಾವನಾಯ, 3 ಲೋಕಗಳನ್ನು ಶುದ್ಧೀಕರಿಸುವವನು, ಭೂತಾತ್ಮನೇ, ಪ್ರತಿಯೊಂದು ಭೂತಗಳಿಗೂ ಕೂಡ ಚಟುವಟಿಕೆಯನ್ನು ನೀಡುವವನು. ಇದಕ್ಕೆ 2 ಅರ್ಥ ಇದೆ ಈ ಶ್ಲೋಕಗಳಿಗೆ. ಯಾಕೆಂದರೆ ಇಲ್ಲಿ ಸೂರ್ಯನಾರಾಯಣ ಅನ್ನುವ ಅಭಿಪ್ರಾಯದಲ್ಲೂ ಈ ಶ್ಲೋಕವನ್ನು ಮುಖ್ಯವಾಗಿ ಯೋಚನೆ ಮಾಡಬೇಕು. ಸೂರ್ಯನೂ ಪ್ರಾರ್ಥನೆಗೆ ಯೋಗ್ಯ, ಸೂರ್ಯಾಂತರ್ಯಾಮಿಗೆ ಸೂರ್ಯನಾರಾಯಣನೂ ಇಲ್ಲಿ ಪ್ರಾರ್ಥನೆಗೆ ಯೋಗ್ಯ ಅನ್ನುವ ದೃಷ್ಟಿಯಿಂದ ಗೋಪತಯೇ, ಗೋ ಅಂತಂದರೆ ನೀರು ಅಂತ ಅರ್ಥ, ಗೋ ಅಂತಂದರೆ ಕಿರಣಗಳು ಅಂತ ಅರ್ಥ, ಗೋ ಅಂತಂದರೆ ಭೂಮಿ ಅಂತ ಅರ್ಥ. ಈ ಎಲ್ಲದಕ್ಕೂ ಕೂಡ ಪಾಲನೆ ಮಾಡುವವನು ಅಂತ ಅರ್ಥ. ನೀರನ್ನು ಪಾಲಿಸುವ, ನೀರನ್ನು ಜಗತ್ತಿಗೆ ಮತ್ತೆ ಶುದ್ಧೀಕರಿಸಿ ಕೊಡುವಂತಹ ಶಕ್ತಿ ಸೂರ್ಯನೇ. ನಾವು 1 ನಿಮಿಷದಲ್ಲಿ ಎಷ್ಟೋ ಲೀಟರ್ ಗಟ್ಟಲೆ, ಬೆಂಗಳೂರು ಸುಮಾರು 140 ಕೋಟಿ ಲೀಟರ್ಗಳನ್ನು ದಿನಕ್ಕೆ ವ್ಯಯ ಮಾಡುತ್ತೆ. ಎಲ್ಲಿಂದ ಮತ್ತೆ ನೀರು ಹುಟ್ಟುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. 9 ಸೆಕೆಂಡ್ನಲ್ಲಿ ನಾನು 9 ಸೆಕೆಂಡು ಅಂತ ಸುಮ್ಮನೆ ನಿಮಗೆ ಹೇಳ್ತಾ ಇರೋದು. 25 ಲೀಟರು ಒಂದು ಕ್ಷಣದಲ್ಲಿ ಫ್ಲಶ್ ಆಗಿ ನೀರಿನ ಪೋಲಾಗುತ್ತೆ, ನಮಗೆ ಗೊತ್ತೇ ಇಲ್ಲದೆ. ಒಂದು 10 ಮನೆ ಅಥವಾ 50 ಮನೆ ಒಂದೇ ಕಡೆಯಲ್ಲಿ 5 ಜನ ಇರುವ ವ್ಯವಸ್ಥೆ ಸೇರಿದರೆ ಎಷ್ಟಾಯಿತು ಅಂತ ಯೋಚನೆ ಮಾಡಿ. ಹೀಗೆ ಬೆಂಗಳೂರಿನಲ್ಲಿ ಎಷ್ಟು ಮನೆಗಳಿವೆ, ಎಷ್ಟು ಥರದ ನೀರಿನ ವ್ಯವಸ್ಥೆಗೋಸ್ಕರ ಇದೇ ಮಾರ್ಗವನ್ನು ಅನುಸರಿಸ್ತಾ ಇದ್ದೇವೆ. ಹೇಗೆ ನೀರು ಹಾಳಾಗುತ್ತೆ. ನಾವು ಸೂರ್ಯನನ್ನು ಬೇರೆ ರೀತಿಯಿಂದ ಅವಮಾನ ಮಾಡಬೇಕಾಗಿಲ್ಲ. ನಾವು ನೀರನ್ನು ದುರುಪಯೋಗ ಮಾಡಲಿಕ್ಕೆ ಶುರು ಮಾಡಿದರೆ, ವಂಡರ್ಲಾಗಳ ಹಾಗೆ ನೀರನ್ನು ಬೇಕಾದಂತೆ ನಮ್ಮ ಆಟಕ್ಕೋಸ್ಕರ ಬಳಸಲಿಕ್ಕೆ ಶುರು ಮಾಡಿದರೆ, ಅಥವಾ ನೀರನ್ನು ನಮ್ಮ ಮನೆ ಮುಂದೆ ಸುಮ್ಮನೆ ವಸ್ತುತಃ ಗುಡಿಸಿದರೆ ಸಾಕಾಗುತ್ತೆ. ನಾವು ಪೈಪ್ ತಂದು ಆರಾಮಾಗಿ ನೀರು ವೇಸ್ಟ್ ಮಾಡ್ತಾ ಇರ್ತೇವೆ. ಅದನ್ನು ನಾವು ನೆಲ ಒರೆಸಿದ ನೀರಿನಿಂದಲೇ ಕೊಳೆ ತೊಳಿಬೋದು ಎದುರುಗಡೆ ಅಥವಾ ಬಟ್ಟೆ ತೊಳೆದ ನೀರಿನಿಂದಲೇ ಮಾಡಬಹುದು. ನಮಗೇನಿದ್ರೆ ನೀರು ನಮ್ಮ ಮನೆಯಲ್ಲಿ ನಾವು ಬಿಲ್ ಕಟ್ತೇವೆ, ಬೇಕಾದಷ್ಟು ಬರುತ್ತೆ, ಇವ್ರು ಯಾರು ಹೇಳೋರು ಅಂತ ನಮಗೊಂದು ಆಕ್ಷೇಪ ಬರುತ್ತೆ ಹೊರತು ಅದನ್ನು ಉಳಿಸ್ಬೇಕು ಅಂತ ಯೋಚನೆ ಇಲ್ಲ. ಆದರೆ ಈಗ ನಿನ್ನೆ ಇವತ್ತು 2 ದಿವಸ ನಾವು ಸ್ವಲ್ಪ ಬೆಂಗಳೂರಿನ ಮಂದಿ ಸ್ವಲ್ಪ ತಣ್ಣಗಿನ ವಾತಾವರಣ ಅನುಭವಿಸ್ತಾ ಇದ್ದೀವಿ. ನೀರು ಆಕಾಶ ಇಳಿದು ಬೀಳ್ತಾ ಇದೆ. ಆದರೆ ಇದೇ ಪರಿಸ್ಥಿತಿ ಹೀಗೆ ಮುಂದುವರೆದರೆ ನಾವು ಇನ್ನು 6 ತಿಂಗಳ ಒಳಗೆ ನೀರಿಗೋಸ್ಕರ ಪ್ರತಿಯೊಬ್ಬರು ಕಿತ್ತಾಡುವ ಪ್ರಸಂಗ ಬರುತ್ತೆ. ಅದಕ್ಕೋಸ್ಕರ ನಾವು ಈಗದಿಂದ ಜಾಗ್ರತೆ ವಹಿಸಬೇಕು. ಸೂರ್ಯನಿಗೆ ನಮಸ್ಕಾರ ಮಾತ್ರ ಮಾಡಿದರೆ ಆಗೋದಿಲ್ಲ. ಸೂರ್ಯನಿಗೆ ನಿಜವಾದ ನಮಸ್ಕಾರದ ಕ್ರಮ ಏನು ಅಂದರೆ ಗೋಪತಯೇ. ನಾವು ನೀರನ್ನು ಉಳಿಸುವ ಕಾರ್ಯದಲ್ಲಿ ತೊಡಗಿದರೆ ಅದು ಸೂರ್ಯನ ಆರಾಧನೆಯೂ ಹೌದು. ಅದರಿಂದಾಗಿ ನೀರನ್ನು ವ್ಯರ್ಥಗೊಳಿಸದೆ, ಮಲಿನಗೊಳಿಸದೆ ಸಾಧ್ಯವಾದಷ್ಟು ರೀತಿಯಲ್ಲಿ ನಮ್ಮ ಮನೆಯ ಚಟುವಟಿಕೆಗಳನ್ನು ಶುದ್ಧೀಕರಿಸಬೇಕು. ನಮ್ಗೆ ಯಾವತ್ತೂ ಈ ಉಪಾಸನೆ ಆರಾಧನೆ ಅಂದರೆ ಯಾವುದೋ ದೇವರ ಕೋಣೆಯೊಳಗೆ ಕೂತು ಕಣ್ಣು ಮುಚ್ಚಿ ಅಥವಾ ದೊಡ್ಡ ಡಮರು ಬಡಿದು ಗಂಟೆ ಬಡಿದು ದೇವರಿಗೆ ಒಂದು ದೊಡ್ಡ ಆರತಿ ಮಾಡಿದರೆ ಅದೇ ಪೂಜೆ ಅಂತ ಅಂದ್ಕೊಂಡಿದ್ದೇವೆ. ಅದು ಒಂದು ಪೂಜೆಯ ಮುಖ ಹೌದು. ಆದರೆ ಅದಕ್ಕಿಂತ ಹೆಚ್ಚು ನಮಗೆ ಬಳಕೆಗೆ ಅಂತ ಪ್ರಕೃತಿ ಕೊಟ್ಟ ಪ್ರತಿಯೊಂದು ವಸ್ತುವನ್ನು ಸದ್ಬಳಕೆ ಮಾಡುವುದು ಅಂತುಂಟಲ್ವ, ಅದು ನಿಜವಾದ ಉಪಾಸನೆ. ಅದು ಮಾಡದೆ ಉಳಿದ ಎಷ್ಟೇ ನಾವು ಆಡಂಬರ ಮಾಡಿದರೂ ಕೂಡ ಒಂದು ದಿವಸ ನಾವು ಈ ಪ್ರಕೃತಿಯ ಮೇಲಿನ ದಬ್ಬಾಳಿಕೆಗೆ ಫಲವಾಗಿ ಈ ಯಾವ ಕರ್ತವ್ಯವನ್ನು ನಿರ್ವಹಿಸಲಿಕ್ಕಾಗದೇ ಇರುವ ಸ್ಥಿತಿ ಇದೆ. ಎಷ್ಟೋ ದೊಡ್ಡ ನಗರಗಳಲ್ಲಿ ಇವತ್ತು ಮನೆಯ ವೈದಿಕಗಳನ್ನು ನಡೆಸಲಿಕ್ಕೆ ಮಠಗಳಲ್ಲಿ ಹಾಲ್ಗಳಲ್ಲಿ ಅವಕಾಶ ಕೊಡ್ತಾ ಇಲ್ಲ, ನೀರಿಲ್ಲ ಅನ್ನುವ ಕಾರಣಕ್ಕೆ. ಇದೇ ವ್ಯವಸ್ಥೆ ನಮಗೂ ಕೂಡ ಬರಬಾರದು ಅಂತ ನಾವು ಯೋಚನೆ ಮಾಡುವುದು ಹೌದಾದರೆ
ಹೆಚ್ಚು ಹೆಚ್ಚು ಸೂರ್ಯನ ಆರಾಧನೆಯ ನಿಜವಾದ ಮುಖವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಗೋಪತಯೇ ವೃಷಾಯ, ವೃಷ ಅಂದರೆ ಧರ್ಮ, ಧರ್ಮದ ದಾರಿದೀಪವಾದಂತಹ ನಿನಗೆ, ಸೂರ್ಯಾಯ, ಸೂರಿಗಳಿಂದ ತಿಳಿಯಲ್ಪಡುವವ, ಸೂರಿ ಅಂದರೆ ಜ್ಞಾನಿಗಳು, ಸೂರ್ಯನನ್ನು ದಡ್ಡನೂ ನೋಡ್ತಾನೆ. ಸೂರ್ಯಾಯ ಅಂತ ವಿಶೇಷವಾದ ಹೆಸರು ಕೊಟ್ಟೇನು ಉಪಯೋಗ? ಸೂರ್ಯ ಅಂತನ್ನುವ ಶಬ್ದದ ಅರ್ಥ ಜ್ಞಾನಿಗಳಿಗೆ ಗಮ್ಯ ಅಂತ. ಜ್ಞಾನಿಗಳಿಗೆ ಗಮ್ಯ ಅಂದರೆ ಸೂರ್ಯನ ಸಾಮಾನ್ಯರಿಗೂ ಕಾಣಿಸ್ತಾ ಇದ್ದಾನೆ. ಹಾಗಾದರೆ ಈ ಶಬ್ದದ ವಿಶೇಷತೆ ಏನು? ಮೇಲ್ನೋಟಕ್ಕೆ ಕಾಣುವಂತಹ, ನಾವು ಉಪನಿಷತ್ತಿನಲ್ಲಿ ಪ್ರಾರ್ಥನೆ ಮಾಡುವಾಗ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ, ನಿನ್ನ ಮೇಲ್ನೋಟದ ತಳಿಗೆಯನ್ನು ಪಕ್ಕಕ್ಕೆ ಸರಿಸಿ ಒಳಗಿನ ಕಣ್ಕುಕ್ಕದ ಬೆಳಕನ್ನು ನಾನು ನೋಡಬೇಕು ಅಂತ ಬಯಸ್ತೇನೆ, ಅದನ್ನು ತೋರು ದೇವರೇ ಅಂತ ಕೇಳುವಂತಹ ಸೂರಿಗಳಿಗೆ ಗಮ್ಯನಾದಂತಹ ಭಗವಂತನ ಚಿಂತನೆಯನ್ನು ಮಾಡಲಿಕ್ಕೋಸ್ಕರ ಅವನನ್ನು ಸೂರ್ಯ ಅಂತ ಕರೆದರು. ಸೂರಿಗಳಿಗೆ ಗಮ್ಯ ಅಂದರೆ ಹೊರಗಿನ ತಳಿಗೆ ನೋಡಿದ್ದಲ್ಲ, ತಳಿಗೆಯ ಒಳಗಿನ ಬೆಳಕನ್ನು ನೋಡುವುದು ನಿಜವಾದ ಸೂರ್ಯನ ಬೆಳಕು. ಅಂತಹ ಬೆಳಕನ್ನು ತೋರುವವನೇ. ಸರ್ಗ ಪ್ರಳಯಾಲಯಾಯ, ಸರ್ಗ ಅಂದರೆ ಸೃಷ್ಟಿ, ಪ್ರಳಯ ಅಂತಂದರೆ ಪೂರ್ತಿ ನಾಶ, ಆಲಯ ಅಂದರೆ ಸ್ಥಿತಿ, ಉಳ್ಕೊಳ್ಳಿಕ್ಕೆ ಅವಕಾಶ ಕೊಡುವಂಥದ್ದು. ಇದು ಮೂರಕ್ಕೂ ಕಾರಣವಾಗುವವನು ಸೂರ್ಯನ ಒಳಗೆ ನಿಂತ ನೀನು, ಮತ್ತು ಸೂರ್ಯನ ಶಕ್ತಿಯೂ ಕೂಡ ಈ ಜಗತ್ತಿನ ಎಲ್ಲ ಏರಿಳಿತಗಳಿಗೆ ಕಾರಣ ಆಗುತ್ತೆ. ಸೌರಶಕ್ತಿ ಅಂತ ಅನ್ನೋದು, ಸೋಲಾರ್ ಪವರ್ ಅಂತ ಅನ್ನೋದು ಬಹಳ ಸುಲಭವಾಗಿ ನಮಗೆ ಸಿಗುವುದಕ್ಕೆ ನಾವು ನಿಜವಾಗಿ ದೊಡ್ಡ ಪುಣ್ಯ ಮಾಡಿದ್ದೇವೆ. ಬೇರೆ ಗ್ರಹಗಳಿಗೆ ನಾವು ಸೂರ್ಯನನ್ನು ಬಳಸುವಾಗ ಇಲ್ಲಿ ಹೇಗೆ ಒಂದು ಅನುಕೂಲ ಇದೆ, ಆ ಅನುಕೂಲ ಇಲ್ಲ. ಒಂದೋ ಅತ್ಯಂತ ಬಿಸಿಯಾಗುತ್ತೆ, ಒಂದೋ ಅಲ್ಲಿಯ ವಾತಾವರಣ ಸೂರ್ಯನನ್ನು ಗ್ರಹಿಸುವುದಿಲ್ಲ, ಅಂದರೆ ಆ ಬೆಳಕನ್ನು ಬೆಳಕಾಗಿ ಗ್ರಹಿಸುವುದಿಲ್ಲ, ಅದು ಶಾಖವಾಗುತ್ತೆ ಹೊರತು ನಮಗೆ ಈಗ ಕಣ್ಣಿಗೆ ಒಂದು ಹಿತವಾದ ಕಣ್ಣಿನ ಬೆಳಕೂ ಹೊರಗೆ ಹೋಗಿ ಅಲ್ಲಿಯ ಬೆಳಕೂ ಒಳಕ್ಕೆ ಬಂದು ಎರಡು ಸಂಧಿಸಿ ನಮಗೆ ವಸ್ತುಗಳ ಜ್ಞಾನ ಏನು ಬರುತ್ತೆ, ಆ ವ್ಯವಸ್ಥೆಯಲ್ಲಿ ಇಲ್ಲ. ಶುಕ್ರ ಗ್ರಹ ಆಗಲಿ, ಬುಧ ಗ್ರಹ ಆಗಲಿ, ಗುರುಗ್ರಹ ಆಗಲಿ, ಶನಿಗ್ರಹ ಆಗಲಿ, ಈ ಥರದ ವ್ಯವಸ್ಥೆಯನ್ನು ನಾವು ಕಣ್ಣಿನಿಂದ ಗ್ರಹಿಸಲಿಕ್ಕಾಗೋದಿಲ್ಲ. ಆದರೆ ನಮಗೆ ಅಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು, ಭೂ ವ್ಯವಸ್ಥೆಯಲ್ಲಿ ವಾತಾವರಣವನ್ನು ಕಲ್ಪಿಸಿದವನು ನೀನು. ವಿವಸ್ವತೆ, ಅವನಿಗೆ ವಿವಸ್ವಾನ್ ಅಂತ ಹೆಸರು. ವಾಸ ಮಾಡುವವರಲ್ಲೇ ಎಲ್ಲರಿಗಿಂತ ವಿಶಿಷ್ಟವಾಗಿ ನಮಗೆ ವಾಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟವ. ಜ್ಞಾನಭೃತೆ, ಎಲ್ಲ ಉಪಾಸನೆಯ ನೀವು ಉಪನಿಷತ್ತುಗಳಲ್ಲಿ ಎಲ್ಲಿಯೇ ನೋಡಿ ಅವರು ಉಪಾಸನೆ ಹೇಳುವಾಗ ಯೋಸಾವಸು ಪುರುಷ ಸೋಹಮಸ್ಮಿ ಅಲ್ಲಿಗೆ ಬಂದು ನಿಲ್ಲುತ್ತೆ. ನೀವು ಏನು ಉಪಾಸನೆ ಮಾಡಿದರೂ ಹೃದಯದಲ್ಲಿರುವ ಭಗವಂತ ಏನಿದ್ದಾನೆ ಅವನೇ ಸೂರ್ಯನ ಒಳಗೂ ನೆಲೆಸಿದ್ದಾನೆ. ನಮ್ಮ ನಿತ್ಯದ ಸಂಧ್ಯೆಯ ಹೊತ್ತಿನ ಎಲ್ಲ ಜಪವೂ ಕೂಡ ಸೂರ್ಯಾಂತರ್ಯಾಮಿಯಾಗಿ ನಾರಾಯಣನನ್ನೇ ಚಿಂತಿಸುವಲ್ಲಿ ನಿಲ್ಲತ್ತೆ ಹೊರತು ಅದು ಬಿಟ್ಟು ನಮ್ಮ ಯಾವ ಉಪಾಸನೆಯೂ ಪೂರ್ಣ ಆಗುವುದಿಲ್ಲ. ಅದರಿಂದಾಗಿ ನಮ್ಮ ಬದುಕಿನ ಉಪಾಸನೆಗೆ ಬೇಕಾದ ಜ್ಞಾನದ ದಾರಿಯನ್ನು ಚೆನ್ನಾಗಿ ಹುಟ್ಟು ಹಾಕುವ ನೀನೇ ಜ್ಞಾನಭೃತೆ ಅಂತರಾತ್ಮನೇ. ನಮ್ಮ ಒಳಗೂ ನಿಂತು ಆ ಚೇತನ ಶಕ್ತಿಯಾಗಿ ನಿಂತು ನಮ್ಮನ್ನು ಪ್ರೇರೇಪಿಸುವವನೇ. ಜಗತ್ ಪ್ರದೀಪಾಯ, ಇಡೀ ಜಗತ್ತಿಗೆ ಬೆಳಕನ್ನು ನೀಡುವವನೇ. ಜಗದ್ಹಿತೈಷಿಣೆ, ಸೂರ್ಯ ಬೆಳಕು ಚೆಲ್ಲುವಾಗ ಹಿತ ಆಗಲಿ ಅಂತ ಚೆಲ್ತಾನೆ ಹೊರತು ನಾವು ಮಾತ್ರ ಸೆಕೆ ಜಾಸ್ತಿ ಆಯಿತು ಅಂತ ಸೆಕೆ ಕಾಲದಲ್ಲಿ ಅಳುತ್ತೇವೆ, ಚಳಿ ಜಾಸ್ತಿ ಆಯಿತು ಅಂತ ಚಳಿಯಲ್ಲಿ ಒದ್ದಾಡ್ತೇವೆ, ಮಳೆ ಜಾಸ್ತಿ ಆಯಿತು ಅಂತ ಮಳೆಗೂ ಬೈತೇವೆ. ವಸ್ತುತಃ ಯಾವುದೂ ನಮಗೆ ಸಹಿಸಿಕೊಳ್ಳಿಕ್ಕಾಗುವಂಥದ್ದು ಇಲ್ಲವೇ ಇಲ್ಲ. ಆದರೆ ಪ್ರಕೃತಿಯಲ್ಲಿ ಬೇಸಿಗೆಗಾಲ ಬಂತು ಅಂದರೆ ಅದು ಭೂಮಿಯ ಒಳ್ಳೆಯದಕ್ಕೋಸ್ಕರನೇ ಬರುವುದು. ನಾನಾಗ ಹೇಳಿದೆ, ಭೂಮಿಯಲ್ಲಿ ನೀರು ಮನುಷ್ಯನ ಮಲಮೂತ್ರ ಸೇರಿದರೆ ಮತ್ಯಾವತ್ತೂ ಶುದ್ಧ ಮಾಡಲಿಕ್ಕೆ ಆಗದೇ ಇರುವ ಸ್ಟೇಜ್ ಅದು. ಅದಕ್ಕೋಸ್ಕರ ಪ್ರಕೃತಿಯಲ್ಲಿ ಅದು ಆವಿಯಾಗಿ ಹೋಗಿ ಮೋಡವಾಗಿ ಮತ್ತೆ ಮಳೆ ಬಂದಾಗಲೇ ಅದು ಶುದ್ಧ ಆಗುತ್ತೆ ಹೊರತು ಮನುಷ್ಯ ಎಷ್ಟೇ ಪ್ರಯತ್ನ ಮಾಡಿದರೂ, ಎಷ್ಟು ಜಾಸ್ತಿ ಖರ್ಚಿನ ವ್ಯವಸ್ಥೆಯನ್ನು ಇಟ್ಟುಕೊಂಡ್ರೂ ಪೂರ್ತಿ ಶುದ್ಧ ಮಾಡಲಿಕ್ಕೆ ಮನುಷ್ಯನಿಗೆ ಆಗುವುದಿಲ್ಲ. ಅದರಿಂದಾಗಿ ಜಗತ್ತಿಗೆ ಹಿತ ಬಯಸಲಿಕ್ಕೋಸ್ಕರನೇ ಬೇಸಿಗೆಯೂ ಇರುವುದು. ಬೇಸಿಗೆ ಆಗೋದ್ರಿಂದ ಏನಾಗುತ್ತೆ, ನಾವು ನೀರನ್ನು ಯಾವುದೆಲ್ಲ ರೀತಿಯಿಂದ ಪೋಲು ಮಾಡಿದ್ದೆವೋ ಅದೆಲ್ಲ ವಾಪಸ್ಸು ಮೋಡವಾಗಿ ಮತ್ತೊಮ್ಮೆ ಮಳೆ ಬರಲಿಕ್ಕೆ ಕಾರಣವಾಗುತ್ತೆ. ನೆಲ ಚೆನ್ನಾಗಿ ಫಲವತ್ತಾಗಲಿಕ್ಕೆ ಬೇಕಾದಂತೆ ಸುಡತ್ತೆ. ಸುಟ್ಟಾಗಲೇ ಬಿದ್ದ ಮಳೆ ಚೆನ್ನಾಗಿ ಬೀಜ ಹೊಡಿಲಿಕ್ಕೆ ಒಂದು ಹೊಸ ಶಾಖವನ್ನು, ಪಕ್ವತೆಯನ್ನು ಮಣ್ಣಿನಲ್ಲಿ ಹುಟ್ಟು ಹಾಕುತ್ತೆ. ಅದರಿಂದಾಗಿ ಜಗತ್ತಿಗೆ ಹಿತ ಆಗುವುದು ಅನ್ನೋದೊಂದೇ ಸೂರ್ಯನ ಕ್ರಿಯೆ ಹೊರತು ಯಾವತ್ತೂ ಅಹಿತ ಅಂತನ್ನೋದಿಲ್ಲ. ನಾವು ದಬ್ಬಾಳಿಕೆ ನಡೆಸಿ, ಕಾಡು ಕಡಿದು, ನೀರು ಕುಡಿದು, ಮನೆ ಮಠ ಎಲ್ಲ ನಮ್ಮ ಯೋಚನೆಗಳು ಸ್ವಾರ್ಥಕ್ಕೋಸ್ಕರ ಅಂತ ಬಳಸಿದ ಮೇಲೆ ಸೂರ್ಯನ ಶಾಖ, ಗ್ಲೋಬಲೈಸೇಷನ್ ಅಂತ ನಾವು ಸೂರ್ಯನ ಮೇಲೆ ಕಾಲ ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಅದೆಲ್ಲ ನಾವೇ. ಕಾಲ ಅಂತ ಅದು ವಾಪಸ್ ಬೈಯಲ್ಲಲ್ವಾ, ಅದಕ್ಕೋಸ್ಕರ ನಾವು ಕಾಲದ ಮೇಲೆ ಎತ್ತು ಹಾಕೋದು. ವಸ್ತುತಃ ಕಾಲ ಸರಿ ಇಲ್ಲ ಅಂದರೆ ಯಾರು? ಈಗ ಯಾವುದೇ ಒಂದು ಸಮಯವನ್ನು ನಾವು ನಿರ್ಧರಿಸುವಾಗ ವ್ಯಕ್ತಿಯಿಂದಲೇ ನಿರ್ಧರಿಸುವುದು. ಕೃಷ್ಣನ ಕಾಲ, ರಾಮನ ಕಾಲ, ಗಾಂಧೀಜಿಯ ಕಾಲ, ಬ್ರಿಟಿಷರ ಕಾಲ, ಮೊಘಲರ ಕಾಲ, ಲಲಿತಾದಿತ್ಯನ ಕಾಲ, ಇದೆಲ್ಲ ಕಾಲ ಯಾಕೆ ಬಂತು ಅಂದರೆ ಆ ವ್ಯಕ್ತಿ ಹುಟ್ಟುವುದೇ ಕಾಲ. ಆದ್ದರಿಂದಾಗಿ ಕಾಲ ಅಂದರೆ ಬೇರೆ ಯಾರಲ್ಲ, ನಾವೆಲ್ಲ.
ನಾವು ಹೇಳುವಾಗ ನಮ್ಮ ಅಜ್ಜನ ಕಾಲದಲ್ಲಿ ಹೇಗೆ ಚೆನ್ನಾಗಿತ್ತು ವ್ಯವಸ್ಥೆ, ಆಗ ಎಷ್ಟು ಹಿರಿಯರು ನಮಗೆ ಬೇರೆ ಬೇರೆ ಥರದ ಶ್ಲೋಕಗಳನ್ನು ಹೇಳಿಕೊಡ್ತಾ ಇದ್ರು. ನಮಗೇನಾದ್ರೆ ಕಾಲ ಅಂದರೆ ಅದು ನಮ್ಮ ಜವಾಬ್ದಾರಿ ಅಲ್ಲ ಅಂತ, ಸಮಾಜ ಅಂದರೆ ನಮ್ಮ ಜವಾಬ್ದಾರಿ ಅಲ್ಲ ಅಂತ. ಸಮಾಜ ಅಂದರೂ ನಾವೇ, ಕಾಲ ಅಂದರೂ ನಾವೇ. ಕಾಲ ರಾಜಸ್ಯ ಕಾರಣಂ, ಯಾವಾಗ ರಾಜ ಕಾಲಸ್ಯ ಕಾರಣಂ. ರಾಜ ಈ ಕಾಲವನ್ನು ವ್ಯವಸ್ಥೆ ಮಾಡಲಿಕ್ಕೆ ಒಬ್ಬ ನೇತೃವಾಗಿ ನಿಂತಿರಬೇಕು. ಆಗ ಕಾಲದ ಪ್ರಜೆಗಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕಾಗತ್ತೆ. ಪ್ರಜೆಗಳೇ ಪ್ರಭುಗಳಿಲ್ಲಿ, ಅದರಿಂದಾಗಿ ಎಲ್ಲರೂ ರಾಜರೇ. ಎಲ್ಲರೂ ರಾಜರಾದ್ಮೇಲೆ ಎಲ್ಲರೂ ಸರಿ ಇರಬೇಕು. ಎಲ್ಲರೂ ಸರಿ ಇದ್ದರೆ ಮಾತ್ರ ದೇಶ ಸರಿ ಇರುತ್ತೆ, ವ್ಯವಸ್ಥೆ ಸರಿಯಾಗುತ್ತೆ ಅನ್ನೋದನ್ನು ಹೇಳುವ ಹಾಗೆ ಜಗತ್ತಿಗೆ ಹಿತ ಬಯಸುವ ನಾಯಕನಾಗಿ ಸೂರ್ಯ ನಮಗೆ ಪ್ರತಿ ಕ್ಷಣದಲ್ಲೂ ಎಚ್ಚರಿಕೆಯನ್ನು ನೀಡ್ತಾನೇ ಇರ್ತಾನೆ. ಸ್ವಯಂಭುವೇ, ಅವನನ್ನು ನಾವು ಬೆಳಿಗ್ಗೆ ಅರ್ಘ್ಯ ಕೊಟ್ಟು ಹುಟ್ಟಿ ಬಾರಪ್ಪ ಅಂತ ಕರೆದದ್ದಕ್ಕೆ ಬರುವುದಲ್ಲ. ಅವನೇ ಸ್ವತಃ ತನ್ನ ಕರ್ತವ್ಯವನ್ನು ನಿರಂತರವಾಗಿ ನಿರ್ವಹಿಸಲಿಕ್ಕೋಸ್ಕರ ಉದಿಸಿ ಬರ್ತಾ ಇರ್ತಾನೆ. ಇನ್ನು ಭಗವಂತ ಸ್ವಯಂಭೂ ಅನ್ನೋದು ಹೇಳಲೇಬೇಕಾಗಿಲ್ಲ. ಸ್ವತಃ ತನ್ನ ಅನೇಕ ರೂಪಗಳನ್ನು ಅನೇಕ ವಸ್ತುಗಳಲ್ಲಿಟ್ಟು ಜಗತ್ತಿಗೆ ಕಾಣುವಂತೆ ಮಾಡುವವನು. ದೀಪ್ತ ಸಹಸ್ರ ಚಕ್ಷುಷೇ, ಅನೇಕ ಕಣ್ಣುಗಳಲ್ಲಿ ಕಣ್ಣಿನ ಬೆಳಕಿನ ಶಕ್ತಿಯಾಗಿ ನಿಂತು ಕಾಣುವುದಕ್ಕೆ ಸಹಾಯ ಮಾಡುವಂತಹ ರೂಪದಲ್ಲಿ ನೀನಿದ್ದಿ. ಸುರೋತ್ತಮಾಯ ಅಮಿತ ತೇಜಸ್ಸೆ, ಸುರರಲ್ಲಿಯೇ ಅತ್ಯಂತ ಉತ್ತಮನೆನಿಸಿ ಅಮಿತ ತೇಜಸ್ಸಿನ ಮೂಲ ಸ್ವರೂಪವಾಗಿ ನಿಂತಿದ್ದಿ. ನಿನಗೆ ಅನಂತ ನಮಸ್ಕಾರ. ನಮಃ ಸವಿತ್ರೇ, ಜಗತ್ತಿನ ಸೃಷ್ಟಿಗೆ ಕಾರಣನಾದವ. ಸವಿತಾ ಅಂದರೆ ಪ್ರಸವಿತ, ಬೆಳಕನ್ನು ಚೆಲ್ಲುವುದರ ಮೂಲಕ ನಮ್ಮಲ್ಲಿ ಬೆಳಗ್ಗೆ ಚಟುವಟಿಕೆ ಹುಟ್ಟತ್ತೆ. ಮೋಡ ಇದ್ದೇ ಬೆಳಿಗ್ಗೆ ಆಯಿತು ಅಂತಂದರೆ ಯಾಕೋ ಇವತ್ತು ಎಲ್ಲ ಮೂಡಿಲ್ಲ ಅಂತ ಅಲ್ಲಿಗೆ ಶುರು ಮಾಡ್ತೇವೆ. ಮೂಡಿಲ್ಲ, ಅದಿಲ್ಲ, ಇಂಟ್ರೆಸ್ಟ್ ಇಲ್ಲ, ಯಾಕೋ ಬೇಸರ, ಮನಸ್ಸಿಲ್ಲ ಅಂತೇವೆ ನಾವು. ಸೂರ್ಯನ ಕಿರಣಗಳಿಂದಲೇ ಪ್ರತಿ ಸಣ್ಣ ಕ್ರಿಮಿ ಕೀಟ ಪ್ರಾಣಿಗಳಲ್ಲೂ ಕೂಡ ಚಟುವಟಿಕೆ ಹುಟ್ಟತ್ತೆ. ಯಾಂ ಸದಾ ಸರ್ವಭೂತಾನಿ ಸ್ಪರಾಣಿ ಚರಾಣಿ ಚ ಸಾಯಂ ಪ್ರಾತರ್ ನಮಸ್ಯಂತಿ ಸಾಮಾಂ ಸಂಧ್ಯಾಭಿರಕ್ಷತು. ಸಂಧ್ಯೆಯ ಹೊತ್ತು ಸೂರ್ಯ ಉದಿಸತ್ತೆ ಅಂತನ್ನೋದಕ್ಕೆ ಸ್ವಲ್ಪ ಮುಂಚೆಯೇ ಪ್ರಕೃತಿಯಲ್ಲೂ ಪ್ರತಿ ಪ್ರಾಣಿ ಪಕ್ಷಿಗಳಿಗೂ ಎಚ್ಚರ ಆಗುತ್ತೆ. ಅವು ಯಾವತ್ತೂ ಅಲಾರ್ಮ್ ಇಟ್ಕೊಂಡು ಎದ್ದೇಳಲ್ಲ. ನಾವು ಅಲಾರ್ಮ್ ಇಟ್ಟರು ಅದನ್ನೇ ಹೊಡೆದು ಬಳಸಿ ಯಾಕೆ ಇಷ್ಟು ಬೇಗ ಆಯಿತು ಅಂತ ಅದನ್ನು ಬೈಕೊಂಡು ಮತ್ತೆ ಮಲಗ್ತೇವೆ. ಆದರೆ ಪ್ರಕೃತಿಯಲ್ಲಿರುವಷ್ಟು ಪ್ರಾಣಿಗಳಿಗಿರುವ ಪ್ರಜ್ಞೆ ನಮಗಿಲ್ಲ. ಆದರೆ ಸೂರ್ಯನ ಆ ಎಚ್ಚರಿಕೆ ಏನು ಅಂತಂದರೆ ನಮ್ಮ ಒಳಗಿನ ಚೈತನ್ಯವನ್ನು ಜಾಗೃತಿಗೊಳಿಸಲಿಕ್ಕೋಸ್ಕರ ನಮ್ಮ ಪ್ರತಿಯೊಂದು ಚಟುವಟಿಕೆಯನ್ನು ಸವಿತಾ ಪ್ರಸವಿತಾ. ಅದರಿಂದಾಗಿ ಸೂರ್ಯನನ್ನು ಸವಿತ್ರೇ. ಜಗದೇಕ ಚಕ್ಷುಷೆ, ಇಡೀ ಜಗತ್ತಿನ ಎಲ್ಲ ಹಿರಿಯರಿಗಿರ್ಬೋದು, ಕಿರಿಯರಿಗಿರ್ಬೋದು, ಬಡವರಿಗಿರ್ಬೋದು, ಶ್ರೀಮಂತರಿಗಿರ್ಬೋದು, ಆ ಜಾತಿ ಈ ಜಾತಿ, ಈ ದೇಶ ಈ ಭಾಷೆ ಈ ಗಡಿ, ಎಲ್ಲದಕ್ಕೂ ಒಬ್ಬನೇ ಸೂರ್ಯ. ಅವನೇ ಬೆಳಕು ಕೊಡೋದು. ಅದರಲ್ಲಿ ಯಾವತ್ತೂ ಈ ದೇಶಕ್ಕೆ ಜಾಸ್ತಿ ಬೆಳಕು, ಈ ದೇಶಕ್ಕೆ ಕಮ್ಮಿ ಬೆಳಕು, ಇವ್ರು ನನ್ನವರಲ್ಲ, ಇವ್ರು ನನ್ನವರು ಹೌದು, ಯಾವ ಭಾವ ಇಲ್ಲದೆ ಏಕಚಕ್ಷುಷೆ ಒಂದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಜಗತ್ತಿಗೆ ನೀಡ್ತಾ ಇದ್ದಾನೆ. ಜಗತ್ ಪ್ರಸೂತಿ ಸ್ಥಿತಿ ನಾಶ ಹೇತವೇ, ಇಡೀ ಜಗತ್ತಿನ ಪ್ರತಿಯೊಂದು ಚಟುವಟಿಕೆಯೂ ಕೂಡ ಇವನಿಂದಲೇ ಆಗ್ತಾ ಅದಕ್ಕೆ ಕಾರಣನಾಗಿ ನಿಂತಿದ್ದಾನೆ. ತ್ರಯೀಮಯಾಯ, 3 ವೇದಗಳಿಂದ ಪ್ರತಿಪಾದ್ಯವಾದಂತಹ ಪ್ರತಿಯೊಂದು ಮಂತ್ರಕ್ಕೂ ಕೂಡ ವಿಶೇಷವಾದ ಆರಾಧ್ಯ ರೂಪನಾಗಿದ್ದಾನೆ. ತ್ರಿಗುಣಾತ್ಮಧಾರಿಣೆ, ಸತ್ವರಜಸು ತಮಸ್ಸು ಅನ್ನುವ 3 ಗುಣಗಳನ್ನು ಧಾರಣೆ ಮಾಡಿ ಮನುಷ್ಯನ ಪ್ರತಿಯೊಂದು ಚಟುವಟಿಕೆ ಅವನ ಸ್ವಭಾವಕ್ಕೆ ಅನುಗುಣವಾಗಿ ಪ್ರಕಟಗೊಳ್ಳುವಂತೆ ಮಾಡಿ ಲೋಕದ ವ್ಯವಸ್ಥೆಯನ್ನು ಸ್ಥಿರೀಕರಣಗೊಳಿಸುವಂತಹ ವ್ಯವಸ್ಥೆ ನಿನ್ನದಾಗಿದೆ. ಒಳ್ಳೆ ಮಾತು ಕೊನೆಗೆ ಮುಗಿಸ್ತಾರೆ. ವಿರಿಂಚಿ ನಾರಾಯಣ ಶಂಕರಾತ್ಮನೇ. ಸೂರ್ಯನ ಉಪಾಸನೆಯ ವಿಶೇಷ ಏನು ಗೊತ್ತಾ? ಅಲ್ಲಿ ವಿರಿಂಚಿ ಚತುರ್ಮುಖನ ಉಪಾಸನೆಯೂ ಇದೆ, ಅಲ್ಲಿ ಶಂಕರನ ಉಪಾಸನೆಯೂ ಇದೆ, ಅಲ್ಲಿ ನಾರಾಯಣನ ಉಪಾಸನೆಯೂ ಇದೆ. ಹಾಗಾಗಿ ವೇದಗಳಲ್ಲಿ ಎಷ್ಟೋ ಸರ್ತಿ ಆದಿತ್ಯ ಅನ್ನುವ ಶಬ್ದ ಶಂಕರನಿಗೂ ಇದೆ, ಆದಿತ್ಯ ಅನ್ನುವ ಶಬ್ದ ಚತುರ್ಮುಖನಿಗೂ ಇದೆ, ಆದಿತ್ಯ ಅನ್ನುವ ಶಬ್ದ ನಾರಾಯಣನಿಗೂ ಇದೆ. ಯಾಕೆ ಅಂದರೆ ಸೂರ್ಯನಿಗೆ ಆದಿತ್ಯ ಅಂತ ಹೆಸರು ಯಾಕೆ ಅಂದರೆ ಅದಿತಿಯ ಮಗ ಅಂತ. ಆದರೆ ಶಂಕರನಿಗೆ ಯಾಕೆ? ಅವನೇನು ಅದಿತಿಯ ಮಗ ಅಲ್ಲ. ಹಾಗಿದ್ರೂ ಅವನನ್ನು ಆದಿತ್ಯ ಅಂತ ಕರೆಯುವಾಗ ಉಪನಿಷತ್ತು ಹೇಳುವುದೇನು ಅಂದರೆ, ಪಂಚಭೂತಗಳು ಅಂದರೆ ಕಾಣುವ ಜಗತ್ತಿನ ಸ್ಥೂಲ ರೂಪ ಮೊದಲು ಕಂಡದ್ದು ಅಹಂ ತತ್ವದಿಂದಲೇ ಪಂಚಭೂತಗಳು ಹುಟ್ಟಿದ್ದಾದ್ರಿಂದಾಗಿ ಜಗತ್ತಿನ ಆದಿತ್ಯ, ಈ ಜಗತ್ತಿಗೆ ಆದಿಯ ಸುಖ ದುಃಖಗಳನ್ನು ಹುಟ್ಟು ಹಾಕುವುದಕ್ಕೆ ಬೇಕಾದ ವಾತಾವರಣವನ್ನು ನಿರ್ಮಿಸಿದ ಶಕ್ತಿ ಅವನಾದ್ರಿಂದಾಗಿ ಅವನನ್ನು ಆದಿತ್ಯ ಅಂದರು. ಇನ್ನು ಚತುರ್ಮುಖ ಅಂತೂ ಅವನಿಗಿಂತ ಮುಂಚೆ ಸೂಕ್ಷ್ಮ ರೂಪದಲ್ಲಿ ಸೃಷ್ಟಿ ಮಾಡಿದವ. ಇವನು ಸ್ಥೂಲ ರೂಪದಲ್ಲಿ ಸೃಷ್ಟಿ ಮಾಡಿದರೆ ಸೂಕ್ಷ್ಮ ರೂಪದಲ್ಲಿ ಸೃಷ್ಟಿ ಮಾಡಿದವ ಚತುರ್ಮುಖ. ಇನ್ನು ಅದಿತಿಯ ಮಗನಾಗಿಯೂ ನಾರಾಯಣ ವಾಮನನಾಗಿ ಕಂಡದ್ದಾದ್ರಿಂದಾಗಿ ಆದಿತ್ಯ ಅಂತ. ಅದಕ್ಕಿಂತ ಹೆಚ್ಚು ಎಲ್ಲವನ್ನ ಆದಿತ್ಯ ನುಂಗುವವನು ಕೊನೆಯ ಕಾಲಕ್ಕೆ. ಆದಿ ಅಂದರೆ ಮೊದಲು, ಎಲ್ಲದಕ್ಕಿಂತ ಮೊದಲು ಇದ್ದು ಸುಖವಾಗಿ ಕಂಡವನು, ಎಲ್ಲದರ ಕೊನೆಯಲ್ಲೂ ಇದ್ದು ಅದನ್ನೆಲ್ಲವನ್ನು ನುಂಗಿಕೊಳ್ಳುವನಾದ್ರಿಂದಾಗಿ ನಾರಾಯಣನಿಗೂ ಆದಿತ್ಯ ಅಂತ ಹೆಸರಿದೆ. ಹೀಗೆ ಸೂರ್ಯನ ಉಪಾಸನೆಯಿಂದ ಶಂಕರನ ಉಪಾಸನೆ ಆಗುತ್ತೆ, ಬ್ರಹ್ಮದೇವನ ಉಪಾಸನೆ ಆಗುತ್ತೆ, ನಾರಾಯಣನ ಉಪಾಸನೆ ಆಗುತ್ತೆ. ಈ 3 ಉಪಾಸನೆಗಳಿಗೆ ಅಂತರ್ಯಾಮಿಯಾಗಿ ಅವರು 3 ಜನರನ್ನು ಹಿಡಿದುಕೊಂಡು ನೀನು ಜಗತ್ತನ್ನು ಬೆಳಗ್ತಾ ಇದ್ದಿ ಅಂತ. ಅದರಿಂದಾಗಿ ಈ ಉಪಾಸನೆಯ ಫಲ
ಎಲ್ಲ ದೇವತೆಗಳ ಉಪಾಸನೆಯ ಫಲವೂ ಸಿಕ್ಕಿದಂತಾಗುತ್ತೆ ಅಂತ ಸೂರ್ಯ ಇಷ್ಟು ಆ ಮಂತ್ರಕ್ಕೆ ವಿಶೇಷತೆಯನ್ನು ಕೊಟ್ಟು ನಮ್ಮ ಯಾವುದೇ ಬಯಕೆಗಳಿದ್ದರೂ ಕೂಡ ಅದನ್ನು ಈಡೇರಿಸಲಿಕ್ಕೆ ಈ ಆದಿತ್ಯನ ಸ್ತೋತ್ರವನ್ನು ಮಾಡಿಕೊಳ್ಳುವುದು 3 ಶ್ಲೋಕ. ಕಲೀಲಿಕ್ಕೆ ಏನು ಕಷ್ಟ ಇಲ್ಲ. ಒಂದು ಸರ್ತಿ ಚೆನ್ನಾಗಿ 4 ಸರ್ತಿ ಪ್ರಾಕ್ಟೀಸ್ ಮಾಡಿ ಬರೆದಿಟ್ಕೊಂಡ್ಬಿಟ್ರೆ ಕೂತಾಗ ನಿಂತಾಗ ಎದ್ದಾಗ ಇದನ್ನು ಇಂಥ ಜಾಗದಲ್ಲಿ ಹೀಗೆ ಕೂತು ಹೇಳಬೇಕು ಅಂತಿಲ್ಲ. ಬೆಳಗ್ಗೆ ಆದರೆ ಬಹಳ ಒಳ್ಳೆಯದು. ಯಾಕೆಂದರೆ ಸೂರ್ಯನಿಗೆ ಮುಖ ಮಾಡಿಕೊಂಡು ನಿಂತು ಹೇಳಿದ ಪ್ರತಿಯೊಂದು ಶ್ಲೋಕವು ಮಂತ್ರವು ಅಥವಾ ಅಭಿಪ್ರಾಯ ಅದು ಪ್ರಾರ್ಥನೆ ನಮ್ಮ ಭಾಷೆಯಲ್ಲೇ ಇದ್ದರೂ ಸರಿ, ಆದರೆ ಅದಕ್ಕೊಂದು ಸರಿಯಾದ ರೀತಿಯ ಋಷಿಗಳ ಪರಂಪರೆ ಬೇಕು ಅನ್ನೋದಕ್ಕೋಸ್ಕರ ದೊಡ್ಡವರು ಹೇಳಿದ ಶ್ಲೋಕವನ್ನು ಹೇಳಬೇಕು ಅಂತಿರುವುದು. ಅದು ವಸಿಷ್ಠರಿಂದ ದಕ್ಕಿದಂತಹ ವಿಶಿಷ್ಟವಾದ ಮಂತ್ರವಾಗಿ ಈ ಸ್ತೋತ್ರದ ಪ್ರಾರ್ಥನೆ ಮಾಡಿದವನಿಗೆ ಬಯಸಿದ್ದೆಲ್ಲವೂ ಸಿಗುತ್ತೆ, ನೀವು ಕೇಳಿದ್ದು ಸಿಗುತ್ತೆ ಅಂತ ಹೇಳಿದಾಗ ವಸಿಷ್ಠರು ಕೇಳುತ್ತಾರೆ, ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಕಾರಣ ನಿನ್ನ ಮಗಳು ತಪತಿಯನ್ನು ನಮ್ಮ ರಾಜನಾದಂತಹ ಸಂವರ್ಣ ಯೋಗ್ಯನಿದ್ದಾನೆ, ಅವನಿಗೆ ಕೊಟ್ಟು ಮದುವೆ ಮಾಡಬೇಕು. ಖಂಡಿತ ದೊಡ್ಡವರು ನೀವು ಹೇಳಿದ್ದನ್ನು ನಾನು ಇಲ್ಲ ಅಂತ ಹೇಳುವುದಿಲ್ಲ. ಈ ವಿಷಯದಲ್ಲಿ ನಾನು ಕೂಡ ಹಿಂದೆ ಯೋಚನೆ ಮಾಡಿದ್ದೆ. ಅವನು ಹಿಂದೆ ಉಪಾಸನೆ ಮಾಡುವಾಗ ಅವನ ಶಕ್ತಿ, ಅವನ ಭಕ್ತಿ, ಅವನಿಗಿರುವಂತಹ ರಾಜ್ಯವನ್ನು ಪ್ರಜೆಗಳನ್ನು ರಕ್ಷಿಸಬೇಕು ಅಂತ ಅನ್ನೋದರಲ್ಲಿ ಇರುವ ಆಸಕ್ತಿ, ಇದೆಲ್ಲವೂ ನನಗೆ ಇಷ್ಟ ಆಗಿದೆ, ಇದರಲ್ಲಿ ಏನು ಪ್ರಶ್ನೆ ಇಲ್ಲ, ಖಂಡಿತ ಮದುವೆ ಮಾಡಿಕೊಡ್ತೇನೆ ಅಂತ ಒಪ್ಪಿಕೊಂಡು ಆಕೆಯನ್ನು ಕರೆತರ್ತಾನೆ. ತತಃ ಸರ್ವಾನವದ್ಯಾಂಗೀನ್ ತಪತೀಂ ತಪನ ಸ್ವಯಂ ದದೌ ಸಂವರ್ಣಸ್ಯಾರ್ಥೇ. ಸಂವರ್ಣನಿಗೋಸ್ಕರ ವಸಿಷ್ಠರ ಕೈಗೆ ಕೊಟ್ಟು ಈಕೆಯನ್ನು ಕರೆದುಕೊಂಡು ಹೋಗಿ ಅಂತ ಒಪ್ಪಿಸಿದ. ಅವರು ಕರ್ಕೊಂಡು ಬಂದರು. ಕರ್ಕೊಂಡು ಬಂದಾಗ ಎಲ್ಲೋ ಕಳಚಿ ಹೋಗ್ತಾ ಇದ್ದ ಜೀವ ಸೆಲೆ ವಾಪಸ್ಸು ಮತ್ತೆ ಅವನ ಒಳಗೆ ಸೇರಿಕೊಂಡಂತೆ ಆ ದೂರದಲ್ಲಿ ಬೆಳಕಿನ ಕಿಡಿಯಂತೆ ಬಂದ ತಪತಿಯನ್ನು ನೋಡಿ ಮನಸ್ಸು ಪೂರ್ತಿ ಉಲ್ಲಸಿತವಾಯಿತು. ಸಂವರ್ಣನಿಗೆ ಆಗ ಜೀವ ಬಂದ ಹಾಗೆ ಆಯಿತು. ಬಂದ ತಕ್ಷಣವೇ 12ನೇ ದಿನದ ಕೊನೆಯ ಆ ಉಪಾಸನೆಯನ್ನು ಭಗವಂತನಿಗೆ ಒಪ್ಪಿಸಿ ಹೆಂಡತಿಯನ್ನಾಗಿ ವಸಿಷ್ಠರ ಸಮ್ಮುಖದಲ್ಲಿ ಸೂರ್ಯದೇವನ ಮುಮ್ಮುಖದಲ್ಲಿ ಕಾರ್ಯ ನಡೆಯಿತು. ಅವಳ ಜೊತೆಗೆ ಸಂತೋಷವಾಗಿ ಕಾಲ ಕಳೀಲಿಕ್ಕೋಸ್ಕರ ಅದೇ ಕಾಡು ಮೇಡುಗಳಲ್ಲಿ ಎಲ್ಲೋ ಓಡಾಡಿಕೊಂಡು ಇದ್ದು ಬಿಟ್ಟ. ನೋಡಿ, ಒಂದು ಸುಖ ಸಿಕ್ಕಿದ ಮೇಲೆ ಇನ್ನೊಂದು ಜವಾಬ್ದಾರಿ ಮರ್ತೋಗ್ಬಿಡುತ್ತೆ. ಅವನು ವಸ್ತುತಃ ಇಲ್ಲಿ ತನಕ ನಮಗೆ ಎಷ್ಟೋ ಸರ್ತಿ ಏನಾಗುತ್ತೆ ಅಂದರೆ ಯಾವುದೋ ಒಂದನ್ನು ಪಡೆಯುವುದಕ್ಕೋಸ್ಕರ ಒದ್ದಾಡಿದ ಮೇಲೆ ಅದನ್ನು ಯಾಕೆ ಪಡೆದಿದ್ದೀವೋ ಅದರ ನಿಜವಾದ ಕಾರ್ಯ ನಡೆಯುವುದೇ ಇಲ್ಲ. ಆಮೇಲೆ ಮತ್ತೆ ಮರ್ತು ಹೋಗ್ತೇವೆ, ಮತ್ತೆ ಸಮಸ್ಯೆ ಶುರುವಾಗುತ್ತೆ. ಯಾಕೋಸ್ಕರ ನೀನು ಅದನ್ನು ಪಡ್ಕೊಂಡು ಅದನ್ನು ನಡೆಸ್ತಾ ಇಲ್ಲ ಅಂತ ಪ್ರಕೃತಿ ಎಚ್ಚರಿಸುತ್ತೆ. ಇಲ್ಲೂ ಹಾಗೇ ಆಯಿತು. ರೇಮೇ ತಸ್ಮಿನ್ ಗಿರೌ ರಾಜ ತಯೈವ ಸಹ ಭಾರ್ಯಯ ತಸ್ಯ ರಾಜ್ಞ ಪುರೇ ತಸ್ಮಿನ್ ಸಮಾದ್ವಾದಶ ಸತ್ತಮ ನವವರ್ಷ ಸಹಸ್ರಾಕ್ಷೋ ರಾಷ್ಟ್ರೇ ಚೈವಾಸ್ಯ ಭಾರತ. 12 ವರ್ಷಗಳ ಕಾಲ ಮರೆತೇ ಬಿಟ್ಟ ರಾಜ್ಯವನ್ನು. ಎಲ್ಲೋ ಕಾಡಲ್ಲೇ ಓಡಾಡಿಕೊಂಡಿದ್ದ. ಅವಳ ಜೊತೆಗೆ ಸುಖವಾಗಿ ತನ್ನ ತಪಸ್ಸಿನ ಬಲದಿಂದ ಬೇರೆ ಬೇರೆ ಕಡೆಯಲ್ಲಿ ರಮಿಸುತ್ತಾ ಇದ್ದ ಹೊತ್ತಿಗೆ ರಾಜ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಜನರ ನಡತೆ ಕೆಟ್ಟಿತು. ಯಾವಾಗಲೂ ಎಷ್ಟೇ ಪ್ರಾಮಾಣಿಕವಾದ ವ್ಯಕ್ತಿಯಾಗಿದ್ದರೂ ಯಾರೋ ಋಷಿಗಳಂಥವರು, ಯಾರೋ ಸ್ವಲ್ಪ ಸ್ವಂತ ಪ್ರಜ್ಞೆ ಇದ್ದವರು, ಅವರು ನಮಗೆ ಯಾವಾಗಲೂ 1-2% ಅಷ್ಟೇ ಜನ. ಉಳಿದವರೆಲ್ಲರೂ ಯಾರೋ ಒಬ್ಬನ ನಿಯತಿಗೋಸ್ಕರ ಕಾಯ್ತಿರ್ತಾರೆ. ಹಾಗಾಗಿ ನಿಯತಿ ಇಲ್ಲದೆ ರಾಜ ಇಲ್ಲದೆ ಹೋದಾಗ ಪ್ರಜೆಗಳೆಲ್ಲರೂ ಕೂಡ ಒಂದು ರೀತಿ ವಿಚಿತ್ರವಾದ ವ್ಯವಸ್ಥೆಗೆ ಬಲಿಯಾದರು. ಏನಾಯಿತು ಅಂತಂದರೆ ಪ್ರಜಾಹ ಕ್ಷಯಂ ಉಪಾಜಗ್ಮುಹು, ಪ್ರಜೆಗಳೆಲ್ಲ ನಾಶವಾದರು. ಸ್ಥಾವರ ಜಂಗಮಾಹ ಸರ್ವೇ ಸ್ಥಾವರ ಜಂಗಮಾಹ, ಚಲಿಸುವ ಚಲಿಸದ ಎಲ್ಲ ಥರದ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ನಾಶ ಆದವು. ತಸ್ಮಿನ್ ತಥಾ ವಿದೇ ಕಾಲೇ ವರ್ತಮಾನೇ ಸುದಾರುಣೇ, ಅತ್ಯಂತ ದಾರುಣವಾದ ಸ್ಥಿತಿ ಬಂತು. ಆಹಾರಕ್ಕೆ ವ್ಯವಸ್ಥೆ ಇರಲಿಲ್ಲ. 12 ವರ್ಷ ನಿರಂತರ ಇಂದ್ರನಿಂದ ಮಳೆ ಸುರಿಯದೇ ಹೋದದ್ದಕ್ಕಾಗಿ ಅನಾವೃಷ್ಟಿಯಿಂದಾಗಿ ನೆಲ ಬರಡಾಯಿತು, ನದಿ ಬತ್ತಿತು, ಬೆಟ್ಟ ಸುಟ್ಟಿತು, ತಲೆ ಆಹಾರ ಸಿಗದೆ ಜನ ಪರಸ್ಪರ ಕೊಂದುಕೊಂಡು ಬದುಕಲಿಕ್ಕೆ ಶುರು ಮಾಡಿದರು. ಇದೆಲ್ಲ ಎಲ್ಲ ಕಾಲದಲ್ಲೂ ನಡೀತಾ ಇರುತ್ತೆ. ಭೂಮಿಯಲ್ಲಿ ಯಾವಾಗ ಭಾರ ಜಾಸ್ತಿ ಆಗುತ್ತೋ ಆಗ ಭೂಮಿ ತನಗೆ ಬೇಕಾದ ವ್ಯವಸ್ಥೆಯನ್ನು ಎಲ್ಲೋ ಒಂದು ಕಡೆ ಮಾಡಿಕೊಳ್ಳುತ್ತೆ. ನಮಗನ್ಸೋದು ಅಂದರೆ ಇದೇ ಫಸ್ಟ್ ಟೈಮ್ ಭೂಮಿಯಲ್ಲಿ ಇಷ್ಟು ಜನಸಂಖ್ಯಾ ಸ್ಫೋಟ ಆಗಿಬಿಟ್ಟಿದೆ, ಅದರಿಂದಾಗಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಾವೇನಾದರೂ ಹೊಸ ಕ್ರಮ ಕೈಗೊಳ್ಳಬೇಕು. ಏನು ಸ್ಫೋಟ ಆದರೂ ಭೂಮಿಗೆ ಭಾರ ಆಗಲ್ಲ. ಭಾರ ಆಗೋದು ಯಾವುದು ಅಂದರೆ ಅನ್ನದಂಡ ಭೂಮಿಗೆ ಭಾರ ಆಗೋದು ಭಾರ. ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದೆ ಪ್ರಕೃತಿಯನ್ನು ವಿರೋಧಿಸಲಿಕ್ಕೆ ಶುರು ಮಾಡಿದಾಗ, ದಬ್ಬಾಳಿಕೆ ಮಾಡಿದಾಗ ಅದು ಭಾರ ಆಗುತ್ತೆ. ಇಲ್ಲದಿದ್ದರೆ ಇದಕ್ಕಿಂತ ಹೆಚ್ಚು ಭೂಮಿಯಲ್ಲಿ ಭಾರ ಹೊತ್ತಂತಹ ಪೃಥುವಿನ ರಾಜ್ಯದ ವರ್ಣನೆ ಬರುತ್ತೆ. ಅದೇ ರೀತಿ ಕೃಷ್ಣ 18 ಬಾರಿ 20-22 ಅಕ್ಷೋಹಿಣಿ ಸೈನ್ಯವನ್ನು ಜರಾಸಂಧನ ನೆಪದಲ್ಲಿ ಸುಟ್ಟು
ಕೊಂದು ತೆಗೆದಾಗ ಆಗ ಹಾಗಾದರೆ ಲೆಕ್ಕ ಎಷ್ಟು ಅಂತ ಮಾಡಬೇಕು ನಾವು ಅದನ್ನು. ಆ ಕಾಲದ ಕಥೆಯನ್ನು ನಾವು ಯೋಚನೆ ಮಾಡೋದೇ ಕಷ್ಟ ಇದೆ. ಹಾಗಾಗಿ ಭೂಮಿಯಲ್ಲಿ ಭಾರ ಜಾಸ್ತಿ ಆಯಿತು ಅಂತ ಅನ್ನೋದು ಇದೇ ಮೊದಲ ಬಾರಿಯಲ್ಲ. ಈ ಸಂವರ್ಣನ ಕಾಲದಲ್ಲೂ ಭೂಮಿಯಲ್ಲಿ ಭಾರ ಅತ್ಯಂತ ಹೆಚ್ಚಾಗಿ ಗೃಹಾಣಿ ಸಂಪರಿತ್ಯಜ್ಯ ಬಭ್ರುಮ ಪ್ರದಿಶೋ ದಿಶಃ, ಜನ ಎಲ್ಲ ಗುಳೆ ಎದ್ದು ಹೋದ್ರಂತೆ. ಪೇಟೆಯ ಕಡೆಗೆ ಎಲ್ಲರೂ ಮುಖ ಮಾಡಿದ್ರು. ಹಳ್ಳಿಯಲ್ಲಿ ನೆಲ ಬತ್ತಿ ಹೋಗಿತ್ತು. ಹಾಗಾಗಿ ಬೇಸಾಯ ಇತ್ಯಾದಿ ಎಲ್ಲ ಕೈ ಸುಟ್ಟಿತ್ತು. ಜನ ಗಂಡಂದಿರೆಲ್ಲ ಹೆಣ್ಮಕ್ಳನ್ನೆಲ್ಲ ಮನೆಯಲ್ಲೇ ಬಿಟ್ಟು ಹೇಳದೆ ಕೇಳದೆ ಅವರನ್ನು ಇದ್ದರೆ ಕಾಪಾಡಲಿಕ್ಕೆ ನನ್ನ ಹತ್ರ ಜವಾಬ್ದಾರಿ ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಚೀತು ಅಂತ ಉಗಿಸ್ಕೊಳ್ಬೇಕಾಗುಂತ ಎಲ್ಲ ಬಿಟ್ಟು ಹೊರಟೇ ಹೋಗಿಬಿಟ್ರು. ಮಕ್ಕಳನ್ನು ಅಸಹಾಯಕರಾಗಿ ನೋಡಿಕೊಳ್ಳಿಕ್ಕಾಗದಂತಹ ಹೆಣ್ಣು ಮಕ್ಕಳು ತಾವಾಗಿ ದೇಹವನ್ನು ಕಳಚಿಕೊಳ್ಳುವಂತಹ ಸ್ಥಿತಿ ಬಂದು ಹೋಯಿತು. ತತಸ್ತಸ್ಮಿನ್ ಪುರೇ ರಾಷ್ಟ್ರೇ ತ್ಯಕ್ತದಾರ ಪರಿಗ್ರಹ. ಸಿಕ್ಕಿದ್ದು ಸಾಕು, 2 ಪಾವಣೆ ಆದರೆ 2 ಪಾವಣೆ, ಇವತ್ತಿಷ್ಟೇ ಹೊಟ್ಟೆಗೆ ಅಂತ ಹೇಳಿ ಸಿಕ್ಕಿದ ಸಂಪತ್ತನ್ನು ಧಾನ್ಯವನ್ನು ದೋಚಿ ತಗೊಂಡು ಹೋಗ್ಲಿಕ್ಕೆ ಶುರು ಮಾಡಿದರು. ಇಡೀ ದೇಶದಲ್ಲಿ ಅರಾಜಕತೆ ತಾಂಡವ ನೃತ್ಯ ಮಾಡಲಿಕ್ಕೆ ಶುರು ಮಾಡಿತು. ಅದಷ್ಟೇ ಅಲ್ಲದೆ ಪರಸ್ಪರಂ ಅಮರ್ಯಾದಾಹ, ಚೌಕಟ್ಟಿಲ್ಲ, ಶಾಸ್ತ್ರದ ನಿಯಮ ಇಲ್ಲ, ನೀತಿ ಇಲ್ಲ. ಕ್ಷುಧಾರ್ಥಾಹ ಜಜ್ಞಿರೇ ಪೃಥಕ್, ಪ್ರತ್ಯೇಕವಾಗಿ ಪ್ರತಿಯೊಬ್ಬರು ತಮ್ಮನ್ನೇ ಪಕ್ಕದಲ್ಲಿದ್ದವರನ್ನು ಕೊಂದುಕೊಂಡು ತಿನ್ನುವ ಸ್ಥಿತಿಗೆ ಹೋಗಿಬಿಟ್ರು. ಹೀಗಾದಾಗ ಅಭ್ಯಾದ್ರವತ ಧರ್ಮಾತ್ಮ ವಸಿಷ್ಠೋ ಮುನಿ ಸತ್ತಮಃ, ವಸಿಷ್ಠ ಹುಡುಕಿಕೊಂಡು ಓಡಿ ಬಂದ. ಅಲ್ಲಿ ತನಕ ತಪಸ್ಸಿಗೋಸ್ಕರ ಹೋಗಿದ್ದ ವಸಿಷ್ಠ ಮರಳಿ ಬಂದಾಗ ದೇಶದ ಈ ದುಸ್ಥಿತಿಯನ್ನು ಕಂಡು ಹುಡುಕಿಕೊಂಡು ಸಂವರ್ಣನನ್ನು ಬಂದು ಮಾತನಾಡಿಸ್ತಾನೆ. ಏನು ನಿನ್ನ ಅವಸ್ಥೆ ಇದು? ಹೀಗ ಒಬ್ಬ ವ್ಯವಸ್ಥೆ ಮಾಡುವುದು ಅಂತಂದರೆ ನಿನ್ನನ್ನು ಸರಿಯಾಗಿ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ಹುಚ್ಚು ಬಿಡಬೇಕು ಅಂತ ಮದುವೆ ಮಾಡಿಸಿದೆ. ಮದುವೆಯೇ ಹುಚ್ಚು ಹಿಡಿಸುವಂಗಾಯ್ತಲ್ಲ. ಮತ್ತೆ ಲೋಕದಲ್ಲಿ ಕೇಳಿದ ಗಾದೆ ಏನು ಅಂದರೆ ಮದುವೆ ಆಗದೆ ಹುಚ್ಚು ಬಿಡದೆ ಮದುವೆ ಆಗದು ಅಂತ. ಅದು ಹೋಗಲಿ ಅಂತ ಸಮಸ್ಯೆ ಪರಿಹರಿಸಿದರೆ ಮತ್ತು ನೀನು ರಾಜ್ಯದ ಜವಾಬ್ದಾರಿಯೇ ಬಿಟ್ಟು ಹೀಗೆ ಓಡಾಡ್ತಾ ಇದೆಯಲ್ವಾ ಅಂತ ಬುದ್ಧಿವಾದ ಹೇಳಿದ ಮೇಲೆ ಸ್ಥಪತ್ಯ ಸಹಿತಂ ರಾಜನ್ ವರ್ಷೇ 12 ಗತೆ, ತಕ್ಷಣ ತಪತಿಯ ಜೊತೆಗೆ ಕೂಡಿಕೊಂಡು ಎಚ್ಚರ ಮಾಡಿಕೊಂಡು ರಾಜ್ಯದ ಶಾಸನಕ್ಕಾಗಿ ಬಂದು ನಿಂತ ತಕ್ಷಣವೇ ಆಶ್ಚರ್ಯ ಅಂದರೆ ಮಳೆ ಜೋರಾಗಿ ಬರಲಿಕ್ಕೆ ಶುರುವಾಯಿತು. ಯಾವಾಗ ಒಂದು ವ್ಯವಸ್ಥೆಗೆ ಒಬ್ಬ ನೋಡಿಕೊಳ್ಳುವಂತಹ ಜವಾಬ್ದಾರಿಯುತವಾದ ರಾಜ ಇರ್ತಾನೋ ಅದರಲ್ಲಿ ವಿಶೇಷವಾಗಿ ಭಗವಂತನ ರಾಜರಾಜೇಶ್ವರ ರೂಪ ಇರುತ್ತೆ ಅಂತ ಲೆಕ್ಕ. ಆ ರಾಜನಿಂದ ಆಗತ್ತೆ ಅನ್ನೋದು ಒಂದು ಸರಿಯಾದ ಅಭಿಪ್ರಾಯ ಹೌದು. ಆದರೆ ಅದು ನಡೆಸಲಿಕ್ಕೆ ಬೇಕಾದದ್ದು ಭಗವಂತನ ಒಂದು ವಿಶೇಷವಾದ ರೂಪ. ಇಂದ್ರ ತಕ್ಷಣ ಮಳೆ ತಂದು ಪ್ರಭವರ್ಷ ಸಹಸ್ರಾಕ್ಷ ಸಸ್ಯಾನಿ ಜನಯನ್ ಪ್ರಭು, ಎಲ್ಲ ಕಡೆಯಲ್ಲಿ ತಕ್ಷಣದಲ್ಲಿ ಮತ್ತೆ ಚಿಗುರೊಡೆದ. ನೋಡಿ, 12 ವರ್ಷ ಎಲ್ಲೋ ಅಡಗಿದ್ದ ಬೀಜ ತನ್ನಿಂದ ತಾನೇ ಮತ್ತೆ ಚಿಗಿತು, ಮೊಳೆತು, ಬೆಳೆದು ಆಕಾಶಕ್ಕೆ ಏರಿ ವಿಶಾಲವಾದಂತಹ ರೀತಿಯ ಪರಿಸರದ ಬೆಳವಣಿಗೆ ಉಂಟಾಗಿ ಜನಗಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಯೂ ಉಂಟಾಯಿತು. ಹೀಗೆ ಗಂಧರ್ವ ಹೇಳುತ್ತಾನೆ, ರಾಜಗುರುವನ್ನು ಮುಂದಿಟ್ಟುಕೊಂಡು ಸಂವರಣ ತನ್ನ ಬದುಕನ್ನು ಸುವ್ಯವಸ್ಥೆಗೆ ಒಳಪಡುವಂತೆ ಮಾಡಿದ. ಅದಕ್ಕೋಸ್ಕರ ನಾನು ನಿನಗೆ ಯಾವಾಗಲೂ ನಾವು ಮುಂದೆ ಏನೇ ಕೆಲಸ ಮಾಡಬೇಕಾದರೂ ನಮ್ಮ ಹಿರಿಯ ಒಬ್ಬ ವ್ಯಕ್ತಿಯನ್ನು, ಚೆನ್ನಾಗಿ ಶಾಸ್ತ್ರಜ್ಞನಾದ, ಯಾವುದೇ ಸಮಸ್ಯೆಗೆ ಮಂತ್ರ ಅರ್ಥಗಳನ್ನು ಚೆನ್ನಾಗಿ ತಿಳಿದಿರುವಂತಹ ಒಬ್ಬ ವ್ಯಕ್ತಿಯನ್ನು ಜೋಡಿಸಿಕೊಳ್ಬೇಕು ಬದುಕಿನುದ್ದಕ್ಕೂ. ಅದಕ್ಕೋಸ್ಕರ ನಾನು ಈ ಮಾತು ಹೇಳಿದೆ. ಜೊತೆಗೆ ಆ ತಪತಿಗೆ ಸಂವರಣನಲ್ಲಿ ಮುಂದೆ ಕುರು ಅನ್ನುವಂತಹ ಒಬ್ಬ ರಾಜ ಹುಟ್ಟುತ್ತಾನೆ. ಅದಕ್ಕೋಸ್ಕರ ಪಾಂಡವರಿಗೆ ಕೌರವರಿಗೆ ಕೌರವ ಅಂತ ಹೆಸರು ಬಂದದ್ದು. ವಸ್ತುತಃ ಪಾಂಡವರು ಕೌರವರೇ, ಆದರೆ ಕುರು ಪಾಂಡವ ನ್ಯಾಯ ಅಂತ ಒಂದು ನಿಯಮ ಇದೆ. ಯಾವಾಗಲೂ ಕೌರವರು ಯಾವುದೋ ಒಂದು ರೀತಿಯಲ್ಲಿ ಪಾಂಡವರನ್ನು ದ್ವೇಷಿಸಿ ಒಂದು ಕೆಟ್ಟ ವರ್ತನೆಗೆ ಸಮಾಜದಲ್ಲಿ ಬ್ರ್ಯಾಂಡ್ ಆಗಿಬಿಟ್ರು. ಆದಮೇಲೆ ಒಳ್ಳೆತನಕ್ಕೆ ಪಾಂಡವರು ಬ್ರ್ಯಾಂಡ್ ಆದರು. ಆಗ ಜನ ಇವರನ್ನು ಕೌರವರು ಅಂತ ಕರೀಲಿಕ್ಕೆ ಯಾಕೋ ಮನಸ್ಸು ಬರಲಿಲ್ಲ. ವೇದವ್ಯಾಸರು ಬಹಳ ಬಾರಿ ಕೌರವ ಅಂತ ಕರೆದದ್ದಿದೆ. ಆದರೆ ಗುರುತಿಸುವಾಗ ಏನಾಯಿತು, ಜನರು ಇವರು ಅವರಿಗಿಂತ ಬೇರೆ, ಅವರ ಹಾಗೆ ಸ್ವಭಾವ ಅಲ್ಲ ಇವರದ್ದು. ಅವರು ಜನರನ್ನು ಸದಾ ನೋಡಿಕೊಳ್ಬೇಕು ಅಂತ ಬಯಸಿದರೆ ಇವರು ಜನರ ಮೇಲೆ ದಬ್ಬಾಳಿಕೆ ಮಾಡಿ ತಮ್ಮ ಅಧಿಕಾರ ಚಲಾಯಿಸಬೇಕು ಅಂತ ಅಷ್ಟೇ ನೋಡ್ತಾ ಇದ್ದಾರೆ. ಹೇಗಾದರೂ ಸರಿ ಕುರ್ಚಿ ಉಳಿಸ್ಕೊಳ್ಬೇಕು ಅಂತ. ಅದು ಅವತ್ತೂ ಇದ್ದದ್ದೇ, ಇವತ್ತು ಇರುವಂಥದ್ದೇ, ಮುಂದೆಯೂ ನಡೆಯುವಂಥದ್ದೇ. ಅದು ತಪ್ಪಿಸ್ಲಿಕ್ಕಾಗೋದಿಲ್ಲ. ಬಿಸಿ ಅನ್ನೋದು ಮಿರ್ಚಿ ಇದ್ದ ಹಾಗೆ. ಅದು ಚಳಿಯಾದಾಗ ಮಳೆ ಬಂದಾಗ ಸರಿಯಾಗಿ ತಿನ್ಲಿಕ್ಕೆ ಬೇಕೇ ಬೇಕು ಅಂತ. ಅವರಿಗೆ ಕುರ್ಚಿ, ನಮಗೆ ಮಿರ್ಚಿ ಅಷ್ಟೇ. ಆ ದೃಢವಾದಂತಹ ಅಧಿಕಾರದ ಬಯಕೆ ಏನಿತ್ತು ಅವರನ್ನು ಬೇರೆ ಮಾಡಿತು. ಬೇರೆ ಮಾಡಿದ್ರಿಂದ ಪಾಂಡವರು ಅಂತ ಅವರು ಬೇರೆಯಾಗಿ ಹೆಸರು ಬಂತು. ಆದರೆ ಕುರುಗಳ ತಾಯಿ ತಪತಿ ಇದ್ದಾಳಲ್ವಾ, ಆ ತಪತಿಯ ಪರಂಪರೆಯಲ್ಲಿ ಬಂದವರನ್ನು ತಾಪತ್ಯ ಅಂತ ಕರೀತಾರೆ. ನೀವು ಅದೇ ಪರಂಪರೆಯಲ್ಲಿ ಬಂದವರಾದ್ರಿಂದಾಗಿ ನಾನು ನಿಮಗೆ ತಾಪತ್ಯ ವರ್ಧನ ಅಂತ ಕರೆದೆ. ವರ್ಧನ ಅಂದರೆ ಇನ್ನೂ ನಿಮ್ಮ ಮುಂದೆ ಪೀಳಿಗೆ ಬೆಳೆಯುತ್ತೆ. ಕೌರವರು ತಾಪತ್ಯರಾಗಿ ವರ್ಧನ ಆಗಲಿಲ್ಲ. ತಾಪತ್ಯರು ಹೌದು,
ಆದರೆ ತಾಪತ್ಯ ವರ್ಧನರಾಗುವ ಯೋಗ್ಯತೆ ನಿಮ್ಮಲ್ಲಿ ನನಗೆ ಕಾಣಿಸಿತು. ಅದಕ್ಕೋಸ್ಕರ ನಿಮ್ಮನ್ನು ಈ ಶಬ್ದದಿಂದ ಕರೆದೆ. ನೋಡಿ, ಒಂದು ಶಬ್ದಕ್ಕೋಸ್ಕರ ಎಷ್ಟು ಕಥೆ ಹಿಂದಿಂದ ಬಂತು ನೋಡಿ. ಇಷ್ಟು ಕಥೆ ಬಂದಾಗ ವಸಿಷ್ಠರನ್ನು ಮುಂದಿಟ್ಟುಕೊಂಡದ್ರಿಂದಾಗಿ ಒಂದು ಸರಿಯಾದ ವ್ಯವಸ್ಥೆ ನಡೆಯಿತು ಅಂತ ಗಂಧರ್ವ ಹೇಳಿದ ಮೇಲೆ ಅರ್ಜುನನಿಗೊಂದು ಪ್ರಶ್ನೆ ಬಂತು. ಜಾತ ಕೌತೂಹಲೋತೀವ ವಸಿಷ್ಠಸ್ಯ ತಪೋಬಲಾತ್ ವಸಿಷ್ಠ ಇತಿ ತಸ್ಯೈತತ್ ಋಷೇರ್ನಾಮ ತ್ವಯೇರಿತಂ ಏತದಿಚ್ಛಾಮ್ಯಹಂ ಶ್ರೋತುಂ ಯಥಾವತ್ ತದ್ವದಸ್ವಮೇ. ನೀವು ವಸಿಷ್ಠರು ಅಂತ ಹೇಳುವಾಗ ಅವರಿಗೊಂದು ವಿಶೇಷವಾದ ಮಾತು ಹೇಳಿದ್ರಿ. ಅವರು ತುಂಬ ತಪಸ್ಸಿನ ಬಲದಿಂದ ಲೋಕವನ್ನೆಲ್ಲ ಗೆದ್ದು ನೇರವಾಗಿ ಸೂರ್ಯಲೋಕಕ್ಕೆ ಹೋಗಬೇಕು ಅಂತ ಬಯಸಿದ ತಕ್ಷಣವೇ ಹೋಗುವಷ್ಟು ದೊಡ್ಡಸ್ತಿಕೆ ಅವರಲ್ಲಿತ್ತು. ಪ್ರಾಮಾಣಿಕವಾದ ಬಲ ಇತ್ತು. ಅದೆಲ್ಲ ಕೇವಲ ಮ್ಯಾಜಿಕ್ ಅಲ್ಲ. ಇಲ್ಲಿ ಸುಮ್ಮನೆ ಸೂರ್ಯಮಂಡಲ ತೋರಿಸಿದ ಹಾಗೆ ಮಾಡಿ ಅಲ್ಲಿಗೆ ನಾನು ಹೋಗಿದ್ದೇನೆ ಅಂತ ನಿಮಗೆಲ್ಲ ಭ್ರಮೆ ಬರುವ ಹಾಗೆ ಮಾಡಿದ್ದಲ್ಲ. ಸ್ವತಃ ಸೂರ್ಯಮಂಡಲವನ್ನು ಭೇದಿಸಿ ಹೋಗುವ ತಾಕತ್ತು ಅವರಿಗೆ ಎಲ್ಲಿಂದ ಬಂತು? ಅವರ ಬಗ್ಗೆ ನನಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ನಮ್ಮ ಪೂರ್ವಜರಿಗೆ ಅವರು ರಾಜಗುರುಗಳಾಗಿದ್ದರು. ನಮ್ಮ ಪೂರ್ವಜರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾವಾಗಲೂ ನಮ್ಮ ಹಿರಿಯರ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ಅಂದರೆ ನಾವು ಮುಂದೆ ಏನಾದರೂ ಒಂದು ವಿಶೇಷವಾದ ಘಟನೆಯ ಸಂದರ್ಭದಲ್ಲಿ ಸಮಸ್ಯೆ ಬಂದಾಗ ಪರಿಹಾರವನ್ನು ಸುಲಭವಾಗಿ ಕಂಡುಕೊಳ್ಳಿಕ್ಕಾಗುವುದೇ ಇಲ್ಲ. ಸಾಮಾನ್ಯವಾಗಿ ನಾವು ಪಿತೃಪಕ್ಷದ ಹೊತ್ತಿಗೆ ಒಂದು ನಮ್ಮ ಪೂರ್ವಜರನ್ನು ಮನೆಯಲ್ಲಿ ಕರೆದು ಆವಾಹನೆ ಮಾಡಿ ವೈದಿಕ ಕ್ರಿಯೆಗಳನ್ನು ನಡೆಸುವಂಥದ್ದೇನಿದೆ ಅದೆಲ್ಲ ಒಂದು ಕಡೆ ಇದೆ. ಆದರೆ ಅದರ ಇನ್ನೊಂದು ನಿಜವಾದ ಮುಖ ಏನು ಅಂತಂದರೆ, ಅದಕ್ಕೆ ನೋಡಿ ಅಲ್ಲಿ ಎಷ್ಟು ಜನರ ಹೆಸರು ಬರುತ್ತೆ. ಮನೆಯಲ್ಲಿ ಅದು ಯಾರೋ ನಮಗೆ ಗೊತ್ತೇ ಇಲ್ಲದವರ ಸಂಬಂಧಗಳೆಲ್ಲ ಬರುತ್ತೆ. ಗುರುಗಳು ಬರ್ತಾರೆ, ಸ್ನೇಹಿತರು ಬರ್ತಾರೆ, ಯಾವುದೋ ಒಂದು ಕಾಲದಲ್ಲಿ ನಮ್ಮ ಜೊತೆಗಿದ್ದವರು ಬರ್ತಾರೆ. ಇದೆಲ್ಲದರನ್ನು ನೆನಪಿಸಿಕೊಳ್ಳುವುದು ಯಾಕೆ ಅಂತಂದರೆ, ಅಷ್ಟೂ ಜನರ ಹಿಂದಿನ ಕಾಲದಲ್ಲಿ ಅವರ ನಡೆ ನುಡಿ ಹೇಗಿತ್ತು, ಅವರು ನಮಗೆ ಹೇಗೆ ಸಂಬಂಧಿಗಳಾಗಿದ್ದರು, ಅವರ ಬದುಕು ಹೇಗಿತ್ತು, ಇದನ್ನು ತಿಳ್ಕೊಳ್ಬೇಕು. ನಾವೇನಂದರೆ ಇವತ್ತು ಶ್ರಾದ್ದ ಹಾಕುವಾಗ ಅಥವಾ ಆ ಮಹಾಲಯ ಅಮಾವಾಸ್ಯೆ ದಿವಸ ಒಂದು ಪಿಂಡ ಹಾಕಲಿಕ್ಕೆ ಅವರ ಹೆಸರು ಗೊತ್ತಾದರೆ ಸಾಕು, ಗೋತ್ರ ಗೊತ್ತಾದರೆ ಸಾಕು. ಅಷ್ಟೇ ಗೊತ್ತಾಗುವುದಲ್ಲ, ಆ ಗೋತ್ರದ ಹಿಂದೆ, ಆ ಹೆಸರಿನ ಹಿಂದೆ, ಆ ಬದುಕಿನ ಹಿಂದೆ ಅವರು ಹೇಗೆ ಬದುಕಿದ್ರು, ಅವರು ಕಷ್ಟಪಟ್ಟರು ಏನು ಅಂತ ತಿಳ್ಕೊಳ್ಳೋದು ನಿಜವಾಗಿ ನಮಗೆ ಬೇಕಾದಂತಹ ಆ ಹೊತ್ತಿಗೆ ನಾವು ಅವರನ್ನು ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೋಸ್ಕರ ಅದನ್ನು ತಿಳ್ಕೊಳ್ಬೇಕು ಅಂತ ಇರುವುದು. ಅದೇ ಥರ ಇಲ್ಲಿ ನಮ್ಮ ಪೂರ್ವಜ ಗುರು ಯಾವ ದೇಶಕ್ಕೆ ಅಥವಾ ಯಾವ ಮನುಷ್ಯನಿಗೆ ಇತಿಹಾಸದ ಪರಿಚಯ ಇಲ್ವೋ, ಭೂತದ ಪರಿಚಯ ಇಲ್ವೋ, ಅವನಿಗೆ ವರ್ತಮಾನವೂ ಇಲ್ಲ, ಭವಿಷ್ಯತ್ತೂ ಇಲ್ಲ. ಯಾರಿಗೆ ಭವಿಷ್ಯ ಬೇಕೋ, ವರ್ತಮಾನದಲ್ಲಿ ಸುಖವಾಗಿರಬೇಕೋ, ಅವನಿಗೆ ಭೂತದ ಬೆನ್ನು ಹಿಡಿಬೇಕು. ಅವನು ಭೂತದ ಬೆನ್ನು ಹಿಡಿದ್ರೆ, ಇತಿಹಾಸದ ಪ್ರಜ್ಞೆ ಅವನಿಗಿದ್ದರೆ ಮಾತ್ರ ಸತ್ಯವನ್ನು ತಿಳ್ಕೊಂಡು ಮುಂದೆ ಬರುವ ಅನೇಕ ಥರದ ಸಮಸ್ಯೆಗಳಿಗೆ ಉತ್ತರವಾಗುತ್ತೆ ಅಂತನ್ನೋದು ಹೆಜ್ಜೆ ಹೆಜ್ಜೆಗೂ ಭಾರತ ನಮಗೆ ನಾನು ಎಚ್ಚರಿಕೆ ಕೊಡ್ತಾನೆ ಇರುತ್ತೆ. ಪಾಂಡವರು ಎಲ್ಲೇ ಹೋದಾಗಲೂ ಇಂತಹ ಪ್ರದೇಶಕ್ಕೆ ಈ ಹೆಸರು ಯಾಕೆ ಬಂತು, ಇಲ್ಲಿ ಋಷಿಯ ಆಶ್ರಮ ಸಿಕ್ಕಿದಾಗ ಈ ಆಶ್ರಮದ ಹೆಸರೇನು, ಇಲ್ಲಿ ಯಾವ ಋಷಿ ಹಿಂದೆ ತಪಸ್ಸು ಮಾಡಿದ, ಇದರಿಂದಾಗಿ ಲೋಕಕ್ಕೆ ಏನಾಯಿತು, ಅಥವಾ ಯಾವುದೋ ದೇವತೆ ಭೇಟಿಯಾದಾಗ ಅವನಿಗೆ ಇಂಥ ಅಸ್ತ್ರ ಎಲ್ಲಿಂದ ಸಿಕ್ಕು, ಹೇಗೆ ಸಿಕ್ಕಿತು, ಯಾವ ಕಾಲಕ್ಕೆ ಸಿಕ್ಕಿತು, ಇದರ ಎಲ್ಲ ಹಿಂದಿನ ಕಥೆ ನಮಗೆ ಹೇಳಿ ಅಂತ ಕೇಳುವುದನ್ನು ನಾವು ಪ್ರತಿಯೊಂದು ಪಾತ್ರದ ಮೂಲಕವೂ ನೋಡುತ್ತೇವೆ. ಅರ್ಜುನನು ಇದೇ ಪ್ರಶ್ನೆ ಮಾಡಿ, ನಮ್ಮ ಪೂರ್ವಜರಿಗೆ ರಾಜಗುರುವಾಗಿದ್ದಂತಹ ವಸಿಷ್ಠರ ವೈಶಿಷ್ಟ್ಯವನ್ನು ನಾನು ತಿಳ್ಕೊಳ್ಬೇಕು ಅಂತ ಬಯಸ್ತೇನೆ, ಅದರ ಬಗ್ಗೆ ನೀನು ವಿವರಣೆ ಕೊಡು ಅಂತ ಕೇಳುತ್ತಾನೆ. ಸಂತೋಷ ಆಗುತ್ತೆ. ಇಂಥ ಮಾತು ಯಾರಾದರೂ ಕೇಳಿದರು ಅಂದರೆ, ನೀವು ಕೇಳುವವರಿದ್ದೀರಿ ಅಂತ ಅನ್ನೋದು ಒಂದು ಖುಷಿ. ಹೇಳುವುದರಿಂದ ನಮ್ಮ ಮಾತು ಸ್ವಚ್ಛ ಆಗುತ್ತೆ. ನಮಗೂ ಒಂದು ಸರ್ತಿ ಹಿಂದಿನದನ್ನು ಮೆಲಕು ಹಾಕಿ ಮತ್ತೊಮ್ಮೆ ಅವರನ್ನು ನೆನಪಿಸಿದ ಪುಣ್ಯ ಬರುತ್ತೆ. ಅದಕ್ಕೋಸ್ಕರನಾದರೂ ನಾನು ನಿನಗೆ ಹೇಳಿಯೇ ಹೇಳ್ತೇನೆ ಅಂತ ಆ ಗಂಧರ್ವ ವಸಿಷ್ಠರ ಚರಿತ್ರೆಯನ್ನು ಹಿಂದಿನಿಂದ ಹೇಳಲಿಕ್ಕೆ ಶುರು ಮಾಡ್ತಾನೆ. ಬ್ರಹ್ಮಣೋ ಮಾನಸಃ ಪುತ್ರ ವಸಿಷ್ಠೋ ರುಂಧತಿ ಪತಿ ತಪಸಾ ನಿರ್ಜಿತೋ ಶಶ್ವತ್ ಅಜೇಯಾವಮರೈರಪಿ. ವಸಿಷ್ಠರ ಸಾಮರ್ಥ್ಯ ಏನು ಅಂತಂದರೆ, ಚತುರ್ಮುಖನ ಮನಸ್ಸಿನಿಂದ ಹುಟ್ಟಿದ ಮಾನಸ ಪುತ್ರ. ಆದರೆ ಮುಂದೆ ಮತ್ತೊಂದು ನಿಮಿಯ ಜೊತೆಗಿನ ಶಾಪದ ಪ್ರಸಂಗದಿಂದಾಗಿ ದೇಹವನ್ನು ಕಳೆದುಕೊಂಡು ಮತ್ತೆ ಮಿತ್ರಾವರುಣರ ಶರೀರದಿಂದ ಹುಟ್ಟಿ ಬಂದದ್ದಾದ್ದರಿಂದ ವಸಿಷ್ಠರಿಗೆ ಇನ್ನೊಮ್ಮೆ ಹುಟ್ಟು ಬಂದದ್ದು ಹೆಸರು ಮೈತ್ರಾವರುಣಿ ಅಂತ ಕರೀತಾರೆ. ಮೈತ್ರಾವರುಣಿರ್ವಸಿಷ್ಠ ಅಂತ ನಾವು ಕೆಲವೊಮ್ಮೆ ವೇದ ಮಂತ್ರದ ಋಷಿ ಛಂದಸ್ಸನ್ನು ಹೇಳುವಾಗ ನಾವು ಕೇಳುತ್ತೇವೆ. ಅಂದರೆ ಬ್ರಹ್ಮನ ಮಾನಸ ಪುತ್ರನಾಗಿ ಮತ್ತೊಂದು ಬಾರಿ ಶರೀರವನ್ನು ಎತ್ತುವಾಗ ಮಿತ್ರ ಮತ್ತು ವರುಣರ ಇಬ್ಬರ ಮೇಲನದಿಂದ ಹುಟ್ಟಿದ್ದಾದ್ರಿಂದಾಗಿ ಅವರಿಗೆ ಮೈತ್ರಾವರುಣಿ ಅಂತ ಹೆಸರಿದೆ. ಇಂತಹ ವಸಿಷ್ಠರು ಅರುಂಧತಿ ಪತಿಯಾಗಿ ತಪಸ್ಸಿನಿಂದ ಇಡೀ ಜಗತ್ತಿನ ಎಲ್ಲ ಮೂಲೆಗಳನ್ನು, ದೇವತೆಗಳ ಲೋಕಗಳನ್ನು ಗೆದ್ದವರಾಗಿದ್ದರು. ಕಾಮ ಮತ್ತು ಕ್ರೋಧ ಅನ್ನೋದು ಅವರ ಕಾಲಬುಡದಲ್ಲಿ ಸೇವೆ ಮಾಡ್ತಾ ಇತ್ತಂತೆ. ಇದು ನಿಜವಾಗ್ಲೂ ಅವರ ಕಥೆ ಓದುವಾಗ ಗೊತ್ತಾಗುತ್ತೆ ನಮಗೆ. ನಾವಾದರೆ ಕಥೆ ಕೇಳುವಾಗಲೇ ಎಷ್ಟು ಸಿಟ್ಟು ಬರುತ್ತೆ ಅಂದರೆ, ಆ ಥರದ ಘಟನೆ ನಮ್ಮ ಜೀವನದಲ್ಲಿ ನಡೆದದ್ದು ಹೌದಾದರೆ ನಾವು ಸಾಯುವ ತನಕವೂ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ಉರಿದು ನಾವೇ ಸುಡ್ತೇವೆ ಅಂತ ನಮ್ಗೆ ಗೊತ್ತಿದ್ರೂ ಸಿಟ್ಟು ತಡಿಲಿಕ್ಕಾಗೋದಿಲ್ಲ. ಅಂಥ ಸಿಟ್ಟುಗೊಳ್ಳಬೇಕಾದ ಪ್ರಸಂಗದಲ್ಲೂ ಅತ್ಯಂತ ತಾಳ್ಮೆಯಿಂದ ಶಾಂತವಾಗಿ
ಘಟನೆಯನ್ನು ಹ್ಯಾಂಡಲ್ ಮಾಡಿದವರು ವಸಿಷ್ಠರು. ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ, ಇಂದ್ರಿಯಾಣಾಂ ವಶಕರೋ ವಶಿಷ್ಠ ಇತಿ ಚೋಚ್ಯತೆ. ಎರಡು ರೀತಿಯಾದ ಶಬ್ದ ಪ್ರಯೋಗ ಇದೆ. ವಶಿಷ್ಠ ಅಂತನೂ ಶಬ್ದ ಇದೆ, ವಸಿಷ್ಠ ಅಂತನೂ ಶಬ್ದ ಇದೆ. ವಶಿಷ್ಠ ಅಂದರೆ ವಶೀಕರಿಸಿದವನು ಅಂತ ಅರ್ಥ. ವಸಿಷ್ಠ ಅಂತನ್ನೋದನ್ನು ಬೇರೆ ಕಡೆ ಹೇಳ್ತಾರೆ, ಅದು ವಸೀಯಾನ್ ವಸಿಷ್ಠ ಅಂತ. ವಾಸ ಮಾಡುವವರಲ್ಲೇ ಅತ್ಯಂತ ತಾಳ್ಮೆಯಿಂದ ವಾಸ ಮಾಡುವವನು ಅಂತ ಅರ್ಥ. ಎರಡರ ಕೊನೆಗೆ ತಾತ್ಪರ್ಯ ಹೆಚ್ಚು ಕಮ್ಮಿ ಒಂದೇ ಆಗುತ್ತೆ. ವಶೀ ಅಂದರೆ ಕಾಮಕ್ರೋಧಗಳನ್ನು, ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡವನು. ವಶಪಡಿಸಿಕೊಂಡವರಲ್ಲೇ ಅತ್ಯಂತ ಹೆಚ್ಚು ಸಾಮರ್ಥ್ಯ ಇದ್ದವರಾದ್ರಿಂದಾಗ ಅವರಿಗೆ ವಶಿಷ್ಠ ಅಂದರೆ ಆ ಸ್ಥಿತಿ, ವಶಿ ಅನ್ನುವ ಸ್ಥಿತಿ ನಿರಂತರ ಅವರ ಕೈಯಲ್ಲೇ ಇತ್ತು. ಅದರಿಂದಾಗ ಅವರನ್ನು ವಶಿಷ್ಠ ಅಂತ ಕರೆದ್ರು. ವಸಿಷ್ಠ ಅಂತ ಎರಡೂ ಹೆಸರು ಅವರಿಗಿದೆ. ಲೋಕಗಳನ್ನೆಲ್ಲ ಗೆದ್ದ ಅವರಿಗೆ ವಿಶ್ವಾಮಿತ್ರ ಮಾಡಿದ ಒಂದು ಅಪಚಾರದಿಂದಾಗಿ ವಿಶ್ವಾಮಿತ್ರಾಪರಾಧೇನ ಧಾರಯನ್ ಮನ್ಯುಮುತ್ತಮಂ ಪುತ್ರವ್ಯಸನ ಸಂತಪ್ತಃ ಶಕ್ತಿರ್ನ ಶಕ್ತಿಮಾನ್ ಅಪ್ಯಶಕ್ತವತ್. ಅವರ ಜೀವನದಲ್ಲಿ ವಿಶ್ವಾಮಿತ್ರರನ್ನು ಎದುರುಗೊಳ್ಳುವ ಪ್ರಸಂಗ ಬಂತು. ಆ ಪ್ರಸಂಗದಲ್ಲಿ ಅವರಿಗೆ ವಿಶ್ವಾಮಿತ್ರನಿಗೆ ಬಂದ ಕೋಪದಿಂದ ಕಲ್ಮಾಶಪಾದ ಅಂತ ಒಬ್ಬ ರಾಜನ ಮೇಲೆ ಪ್ರಯೋಗಿಸಿದಂತಹ ಒಂದು ಕೃತ್ಯ ವಸಿಷ್ಠರ 100 ಮಕ್ಕಳನ್ನು ಕೊಂದು ತೆಗೆಯುತ್ತೆ. ಒಂದೆರಡಲ್ಲ, 100 ಮಕ್ಕಳನ್ನು. ಅದರಲ್ಲೂ ಅತ್ಯಂತ ವೇದಜ್ಞರೇ ಇದ್ದದ್ದು. ಶಕ್ತಿ ಅಂತ ನೀವು ಹೆಸರು ಕೇಳಿರ್ತೀರಿ. ಶಕ್ತಿ ಅಂತನ್ನುವುದು ವಸಿಷ್ಠರ ಅತ್ಯಂತ ಮೆಚ್ಚುಗೆಯ ಮಗ. ತಾನು ಕಲಿತ ಎಲ್ಲ ವಿದ್ಯೆಯನ್ನು ಧಾರೆ ಎರೆದಾಗ, ಅಪ್ಪ ನಾನು ಕಲಿತ ವಿದ್ಯೆಯನ್ನು ಸಾರ್ಥಕಗೊಳಿಸ್ತೇನೆ ಅಂತ ಹೇಳಿ ಹೋದ ಮಗ ಹೆಣವಾಗಿ ಬಂದಾಗ ಅಪ್ಪನ ಮುಖದಲ್ಲಿ ಆ ಶಬ್ದ ಇಲ್ಲ. ಅದಕ್ಕೆ ಮಕ್ಕಳನ್ನು ಕಳ್ಕೊಂಡ ನೋವಿಗೆ ದುಃಖ ಮಡುಗಟ್ಟಿತ್ತು. ಇಂಥ ಪರಿಸ್ಥಿತಿಯಲ್ಲಿ ತಾನೇ ಕೊನೆಗೆ ತನಗೆ ಎದುರುಗಡೆ ಇದ್ದ ನಿಂತಹ ವಿಶ್ವಾಮಿತ್ರನಿಗೆ ಪ್ರತಿಕರ್ತುಂ, ಅವನ ಮೇಲೆ ಪ್ರತೀಕಾರ ತೆಗೆದುಕೊಳ್ಳಿಕ್ಕೆ ಶಕ್ತಿಮಾನಪಿ, ಅತ್ಯಂತ ಬಲ ಇದ್ದರೂ ಕೂಡ, ವರಬಲ ಇದ್ದಿತ್ತು, ತಪೋಬಲ ಇದ್ದಿತ್ತು, ಅದನ್ನು ಬೇಕಾದಾಗೆ ಬಳಸಿ ಅವನನ್ನು ನಾಶ ಮಾಡ್ಬೋದಿತ್ತು. ಆದರೂ ಅಶಕ್ತನಂತೆ, ತನಗೇನೂ ಗೊತ್ತಿಲ್ಲ, ಇದೆಲ್ಲ ಭಗವತ್ ಸಂಕಲ್ಪದಂತೆ ನಡೀತಾ ಇದೆ, ನಾನು ನಡೀಲೇಬೇಕಾದ ಅಂದರೆ ಅದು ಅವರಿಗೆ ಯೋಗ್ಯವಾದ ಗುಣ ಆಗಿತ್ತು. ಈಗ ಕ್ಷತ್ರಿಯೊಬ್ಬ ಹೀಗೆ ಯೋಚನೆ ಮಾಡಿದ ಅಂದರೆ ದೇಶ ಎಲ್ಲ ದಿವಾಳಿ ಎದ್ದೋಗುತ್ತೆ. ಕ್ಷತ್ರಿಯರು ಹೀಗೆ ಯಾವಾಗಲೂ ನನಗಾಗೋದಿಲ್ಲ ಅಂತ ಕಣ್ಣೀರು ಹಾಕೋದಲ್ಲ ಸ್ಟೇಜ್ ಮೇಲೆ ಬಂದು, ಅವನು ಇನ್ನೊಬ್ಬರ ಕಣ್ಣೀರು ಒರೆಸ್ಬೇಕಾದವನು. ಆದರೆ ಒಬ್ಬ ಋತ್ವಿಜ ಇಂಥ ಪ್ರಸಂಗ ಬಂದಾಗ ಅವನು ಶಕ್ತಿಯನ್ನು ಪ್ರಯೋಗ ಮಾಡುವುದು ಅವನಿಗೆ ಅದು ಉಚಿತವಾದಂತಹ ಮಾರ್ಗ ಅಲ್ಲ. ಸಿಟ್ಟು ಮಾಡಿ ಶಾಪ ಕೊಡೋದು ಎಷ್ಟೋ ಕಡೆ ನಡೆಯುತ್ತೆ. ಆದರೆ ಆ ಶಾಪದಿಂದ ಅವರಿಗೇನು ಅಂದರೆ ತನ್ನ ತಪಸ್ಸು ಯಾವುದೋ ಒಂದು ಸಣ್ಣ ಕ್ಷುಲ್ಲಕವಾದ ಕಾರಣಕ್ಕೋಸ್ಕರ ವ್ಯರ್ಥಗೊಳಿಸುವುದನ್ನು ಅವರು ಇಷ್ಟಪಡೋದಿಲ್ಲ. ಪಾಂಡವರು ಈ ಥರ ನಡ್ಕೊಂಡ್ರು ಅಂತ ಮುಂದೆ ನಮ್ಗೆ ಗೊತ್ತಾಗುತ್ತೆ. ಈ ಕಥೆಯೆಲ್ಲ ಯಾಕೆ ಬರುತ್ತೆ ಅಂತ ನಾವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ವಸಿಷ್ಠರು ಈ ಕಥೆ ಕೇಳಿದ್ರಿಂದ ಮುಂದೆ ಸಭಾಪರ್ವದ ಕೊನೆಯಲ್ಲಿ ಯಾವಾಗ ದ್ಯೂತದಲ್ಲಿ ಸೋತು 2ನೇ ಬಾರಿ ಮತ್ತೆ ಅವರು ಕಾಡಿಗೆ ಹೋಗುವ ಪ್ರಸಂಗ ಬಂತೋ ಆಗ ಧರ್ಮರಾಜ ಕಣ್ಣೆತ್ತಿ ನೋಡಲಿಲ್ಲಂತೆ, ದ್ರೌಪದಿ ತಿರುಗಿ ನೋಡಲಿಲ್ಲಂತೆ. ಯಾಕೆ ಅಂತ ಹೇಳುವಾಗ ಇದೇ ಮಾತು ಹೇಳುತ್ತಾರೆ. ಅವರಿಗೆ ಅಕಸ್ಮಾತ್ ದ್ರೌಪದಿ ತನ್ನ ಪಾತಿವ್ರತ್ಯದ ಬಲದಿಂದ ದುರ್ಯೋಧನನನ್ನು ಕಣ್ಣೆತ್ತಿ ನೋಡಿದರೆ ಆ ಕ್ಷಣದಲ್ಲಿ ಸುಟ್ಟು ಭಸ್ಮವಾಗಿ ನೆಲದಲ್ಲಿ ಬಿದ್ದಿರ್ತಿದ್ದ. ಅಷ್ಟು ಶಕ್ತಿ ಇತ್ತು, ಅಷ್ಟು ತಪಸ್ಸಿತ್ತು ಅವರ ಕೈಯಲ್ಲಿ. ಆದರೂ ಕ್ಷುಲ್ಲಕವಾದ ಕಾರಣಕ್ಕೆ ಯಾವತ್ತೂ ತಪಸ್ಸನ್ನು ದುರ್ವಿನಿಯೋಗ ಮಾಡಬಾರದು. ತಪಸ್ಸಿದೆ ಅಂದ ತಕ್ಷಣಕ್ಕೆ ಅದು ಸಾಮಾನ್ಯ ಏನಾಗುತ್ತೆ ಅಂದರೆ ತುಂಬ ಜಪ ಮಾಡಿದ ತಕ್ಷಣ ಯಾರ ಮೇಲಾದರೂ ಅದು ಜಪ ಮಾಡುವವರಿಗೆ ಸಹಜವಾಗಿ ದೇಹವನ್ನು ಬೇರೆ ಎಲ್ಲ ಆಸೆಗಳಿಂದ ಒಳಮುಖಗೊಳಿಸಿದ್ರಿಂದಾಗಿ ಬೇಗ ಸಿಟ್ಟು ಬರುತ್ತೆ. ಸಿಟ್ಟು ಬಂದ ತಕ್ಷಣ ಬೈದು ಬಿಡ್ತಾರೆ. ಅದು ಎದುರುಗಡೆಯವನ ಮೇಲೆ ಪರಿಣಾಮ ಬೀರಿದ್ದವನಿಗೆ ಗೊತ್ತಾಗುತ್ತೆ. ಗೊತ್ತಾದ ಮೇಲಂತೂ ನಾನು ತಪಸ್ ಮಾಡುವನು ಅಂತನ್ನುವ ಅಹಂಕಾರ ಇರುತ್ತೆ, ಜಪ ಮಾಡುವನು ಅಂತನ್ನುವ ಹೆಚ್ಚುಗಾರಿಕೆ ಒಂದು ತಲೆಯಲ್ಲಿರುತ್ತೆ. ಅದೆಲ್ಲ ಕಡೆ ಪ್ರಯೋಗಿಸ್ಲಿಕ್ಕೆ ಶುರು ಮಾಡ್ತಾರೆ. ಆಗ ತಪಸ್ಸು ಪೂರ್ತಿ ನಾಶ ಆಗುತ್ತೆ. ಅದಕ್ಕೋಸ್ಕರ ಎಷ್ಟೋ ಸರ್ತಿ ಕೆಲವು ಋಷಿಗಳನ್ನು ಬೇಕು ಅಂತ ಕೆಣಕಿ ಗೌತಮರಂತಹ ತಪಸ್ವಿಗಳ ತಪಸ್ಸನ್ನು ಕೃಶಗೊಳಿಸ್ಲಿಕ್ಕೋಸ್ಕರ, ಕಮ್ಮಿ ಮಾಡಲಿಕ್ಕೋಸ್ಕರನೇ ಬೇಕು ಅಂತ ಇಂದ್ರ ಅಹಲ್ಯೆಯ ಜೊತೆಗಿದ್ದು ಕಾಣುವಂತೆ ಮಾಡಿ ಹೊರಟು ಹೋದ. ಹಾಗಾದರೆ ತಪಸ್ಸನ್ನು ಮಾಡು ತಪ್ಪಾ ಕೇಳಿದರೆ ತಪ್ಪಲ್ಲ. ನಾವು ಪ್ರಾಮಾಣಿಕವಾಗಿ ನಡೆಸ್ತಾ ಇರಬೇಕು. ಪ್ರಕೃತಿ ಬೇಕಾದಾಗ ಅದನ್ನು ಸರಿಯಾಗಿ ತಾನೇ ವ್ಯವಸ್ಥೆ ಮಾಡಿಕೊಳ್ಳುತ್ತೆ. ನಾವು ಮನೆಯಲ್ಲಿ ಸ್ಟೆಬಿಲೈಸರ್ ಇಡೋದಿಲ್ವಾ? ಕರೆಂಟ್ ಹೆಚ್ಚು ಕಮ್ಮಿ ಆದರೆ ನಮ್ಮ ಮನೆಯ ವ್ಯವಸ್ಥೆ ಯಾವುದೇ ಬಲ್ಬ್ ಹಾಳಾಗಬಾರ್ದು. ದೇವರೊಂದು ಸ್ಟೆಬಿಲೈಸರ್ ಇದ್ದಾಗೆ. ಅದಕ್ಕೆ ಹೆಸರು ಏಧಮಾನದ್ವಿಳು ಭಯಸ್ಯ ರಾಜ ಅಂತ ಉಪನಿಷತ್ತು ಹೇಳುತ್ತೆ. ಮಂತ್ರದಲ್ಲಿ ಹೇಳುವಾಗ ಏಧಮಾನದ್ವಿಟ್, ಬೆಳೀತಾ ಇರುವುದನ್ನು ಕತ್ತರಿಸಿ ಅದು ಎಷ್ಟು ಬೆಳಿಬೇಕೋ ಅಷ್ಟೇ ಬೆಳೆಸುವವನು ಅಂತ. ಹಾಗಾಗಿ ವಸಿಷ್ಠರು ಕೋಪ ಮಾಡಿಕೊಂಡು ತಕ್ಷಣದಲ್ಲಿ ಸುಡುವ ಶಕ್ತಿ ಇದ್ದಾಗಲೂ ಕೋಪ ಮಾಡಿಕೊಳ್ಳಿಲ್ಲ ಅನ್ನುವ ಕಥೆ
ಮುಂದೆ ಪಾಂಡವರಿಗೆ ಈ ಹೊತ್ತಿಗೆ ಅದು ಉಪಯೋಗಕ್ಕೆ ಬೀಳುತ್ತೆ. ಇದೊಂದು ಕಥೆ ಅಲ್ಲ, ನೀವು ಹಿಂದೆ ಎಷ್ಟು ಕಥೆ ಕೇಳ್ತೀರೋ ಪ್ರತಿಯೊಂದು ಅವ್ರು ಎಲ್ಲೆಲ್ಲಿ ಕಥೆ ಕೇಳಿರ್ತಾರೋ ಅದು ಅವರ ಜೀವನದಲ್ಲಿ ರಿಫ್ಲೆಕ್ಟ್ ಆಗಿದ್ದನ್ನು ನಾವು ಹುಡುಕಿದರೆ ಸಿಗ್ತಾನೇ ಹೋಗುತ್ತೆ, ಮತ್ತೆ ಮತ್ತೆ ಸಿಗುತ್ತೆ. ಹಾಗೆ ವಸಿಷ್ಠರ ಈ ಕಥೆಯನ್ನು ಹೇಳಿ ಇಕ್ಷ್ವಾಕುವಿನ ಪರಂಪರೆಯಿಂದ ರಾಜ ಋಷಿಗಳಾಗಿ ರಾಜಗುರುವಾಗಿ ಮೆರೆದವರು, ನಿನ್ನ ಕಾಲದ ತನಕವೂ ಗುರುವಾಗಿ ಕಾರ್ಯವನ್ನು ನಿರ್ವಹಿಸಿದವರು. ಪುರೋಹಿತಮಿಮಂ ಪ್ರಾಪ್ಯ ವಸಿಷ್ಠಂ ಋಷಿಸತ್ತಮಂ ಈಜಿರೆ ಕ್ರತುಭಿಶ್ಚೈವ ನೃಪಾಸ್ತೆ ಕುರುನಂದನ. ಹಾಗಾಗಿ ನಿನ್ನ ಪೂರ್ವಜರೆಲ್ಲ ವಸಿಷ್ಠರನ್ನು ಪುರೋಹಿತರನ್ನಾಗಿ ಮುಂದಿಟ್ಟುಕೊಂಡು ಅನೇಕ ಥರದ ಯಜ್ಞ ಯಾಗಾದಿಗಳನ್ನು ಮಾಡಿ ಇಲ್ಲಿ ತನಕ ನಿನ್ನ ಪರಂಪರೆ ವಿಚ್ಛಿನ್ನಗೊಳ್ಳದೆ ಮಧ್ಯ ಕತ್ತರಿಸದೆ ಚೆನ್ನಾಗಿ ನಡೆದು ಬಂದಿದೆ ಅಂದರೆ ಅದಕ್ಕೆ ಈ ರಾಜಪುರೋಹಿತರ ನಿನ್ನ ಮನೆತನಕ್ಕೆ ಹಿರಿಯ ಕ್ಷೇಮವನ್ನು ಬಯಸುವ ಹಿತೈಷಿಗಳ ಅನುಗ್ರಹದಿಂದಲೇ ಅದು ನಡೆದದ್ದು. ಅದಕ್ಕೋಸ್ಕರನೇ ನಾನು ನಿನಗೂ ಕೂಡ ಮನೆಯಲ್ಲಿ ಯಾರಾದರೊಬ್ಬರು ಹಿರಿಯರು ಇದ್ದೇ ಪ್ರತಿಯೊಂದು ಕೆಲಸವನ್ನು ನಡೆಸಬೇಕು ಅಂತನ್ನುವ ಎಚ್ಚರಿಕೆಯನ್ನು ಕೊಟ್ಟೆ. ವೇದ ಧರ್ಮವನ್ನು ನಿರಂತರ ಪಾಲನೆ ಮಾಡ್ತಾ ಇದ್ದವನು. ಕ್ಷತ್ರಿಯೇಣಾಭಿಜಾತೇನ ಪೃಥಿವೀಂ ಜೇತುಮಿಚ್ಛತ ಪೂರ್ವಂ ಪುರೋಹಿತ ಕಾರ್ಯ ಪಾರ್ಥ ರಾಜ್ಯಾಭಿವೃದ್ಧಯೇ. ನೀವು ಮುಂದೆ ಎಲ್ಲ ಶತ್ರುಗಳನ್ನು ಗೆದ್ದು ಸಮರ್ಥವಾಗಿ ರಾಜ್ಯವನ್ನು ನಡೆಸಲಿಕ್ಕೋಸ್ಕರ ನೀವು ಬಯಸ್ತೀರಿ ಅಂತಾದರೆ, ನೀವು ಆ ರೀತಿ ಇರಬೇಕು ಅಂತಾದರೆ, ಜೇತುಮಿಚ್ಛತ ಗೆಲ್ಲಬೇಕು ಅನ್ನೋ ಬಯಸಿದರೆ ಪೂರ್ವಂ ಪುರೋಹಿತ ಕಾರ್ಯ, ಮೊದಲು ನಿಮ್ಮ ಮನೆಗೆ ಕುಲಪುರೋಹಿತರು ಅಂತನ್ನೋದನ್ನು ಯೋಜನೆ ಮಾಡಿಕೊ. ನೀನೇನೇ ಮಾಡುವಾಗಲೂ ಒಂದು ಸರ್ತಿ ದೊಡ್ಡವರ ಜೊತೆಗೆ ಡಿಸ್ಕಸ್ ಮಾಡಬೇಕು. ನೀನು ಇಲ್ಲ ಅಂದರೆ ಒಂದು 10 ನಿರ್ಧಾರ ಸರಿ ಹೋಗ್ಬೋದು ಮೊದಲ ಆರಂಭದಲ್ಲಿ, ಹೋಗ್ತಾ ಹೋಗ್ತಾ ನಾನು ಮಾಡಿದ ನಿರ್ಧಾರ ಎಲ್ಲವೂ ಸರಿ ಇದೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿ ಕೊನೆಗೆ ತಪ್ಪೂ ಕೂಡ ಸರಿ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ನಮ್ಮ ಕಿವಿ ಹಿಂಡೋರೊಬ್ರು ಇಲ್ಲ ಅಂತ ಆದಾಗ ಗೊತ್ತಿಲ್ಲದೆ ದಾರಿ ತಪ್ತಾ ಹೋಗುತ್ತೆ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಮುನ್ನೆಚ್ಚರಿಕೆಯನ್ನು ಸ್ವೀಕರಿಸದೆ ನೀನು ಮುಂದಡಿ ಇಡಬಾರ್ದು ಅಂತ ಹೀಗೆ ಹೇಳಿ ಆ ಕಥೆಯನ್ನು ಅಲ್ಲಿಗೆ ಮುಗಿಸುವ ಆತುರದಲ್ಲಿ ಇರ್ತಾನೆ. ಇಷ್ಟೇ ವಸಿಷ್ಠರ ಬಗ್ಗೆ ಇಷ್ಟೇ ಹೇಳಿ ಮುಗಿಸ್ತಾನೆ. ತಸ್ಮಾತ್ ಪುರೋಹಿತ ಕಶ್ಚಿತ್ ಗುಣವಾನ್ ವಿಜಿತೇಂದ್ರಿಯ ವಿದ್ವಾನ್ ಭವತು ವೋ ವಿಪ್ರಹ ಧರ್ಮ ಕಾಮಾರ್ಥ ತತ್ವವಿತ್. ಹಾಗಾಗಿ ನಿನ್ನ ಮನೆಗೆ ಧರ್ಮವನ್ನು, ಅರ್ಥವನ್ನು, ಕಾಮವನ್ನು ಸರಿಯಾಗಿ ತಿಳಿದ ಒಬ್ಬ ಯೋಗ್ಯನಾದ, ಸಮಸ್ತ ವೇದಗಳನ್ನು ಅರ್ಥ ಮಾಡಿಕೊಂಡ, ಇಂದ್ರಿಯಗಳನ್ನು ಚೆನ್ನಾಗಿ ಗೆದ್ದಿರುವ ಪುರೋಹಿತ. ಪುರಕ್ಕೆ ಯಾವಾಗಲೂ ಹಿತವನ್ನೇ ಬಯಸುವ. ಪುರ ಅಂದರೆ ಮುಂದೆ ಬರಬಹುದಾದಂತಹ ಅಪಾಯವನ್ನು ಮೊದಲೇ ತಿಳಿದು ನಿಮಗೆ ಮುಂದೆ ಇಂತಹದ್ದೊಂದು ಸಮಸ್ಯೆ ಇದೆ, ಅದರಿಂದಾಗಿ ಇಂತಹದ್ದೊಂದು ಕಾರ್ಯವನ್ನು ಜಪವನ್ನು ಮನೆಯಲ್ಲಿ ನಿರಂತರ ಮಾಡಿ ಅಂತ ಹೀಗೆ ಎಚ್ಚರಿಸುವ. ನಿಜವಾಗಿ ಆ ಶಬ್ದದ ಪುರೋಹಿತ ಅನ್ನುವ ಶಬ್ದದ ಅರ್ಥ ನಮಗೆ ಬರೀ 4 ಮಂತ್ರ ಹೇಳಿ ಮನೆಯ ಯಾವುದೋ ಒಂದು ಸಂಸ್ಕಾರವನ್ನು ಅಥವಾ ಹೋಮವನ್ನು ಮಾಡಿಸೋರು ಅಂತ ಅಷ್ಟೇ ತಲೆಯಲ್ಲಿದೆ. ಅದು ಒಂದು ಮುಖ ಹೌದು, ಆದರೆ ಅದಕ್ಕಿಂತ ಹೆಚ್ಚು ಮನೆಗೆ ಹಿತೈಷಿಯಾಗಿ ಮನೆಯ ಎಲ್ಲ ಚಟುವಟಿಕೆಗಳನ್ನು ಅವರ ಗಮನಕ್ಕೆ ತಂದೇ ನಾವು ನಡೆಸ್ತೇವೆ ಅಂತನ್ನುವ ಹಾಗೆ ದೊಡ್ಡ ಜವಾಬ್ದಾರಿ ಇರುವಂತಹ ಒಂದು ಸ್ಥಾನ ಅದು. ಆ ಸ್ಥಾನಕ್ಕೆ ಒಬ್ಬ ಯೋಗ್ಯನನ್ನು ನೀನು ಆರಿಸಿಕೊಳ್ಳಿ ಅಂತ ಹೀಗೆ ಹೇಳಿದ ಮೇಲೆ ಅರ್ಜುನ ಹೇಳ್ತಾನೆ, ಆಯಿತು ಖಂಡಿತ ನಾವಿದನ್ನು ನಡೆಸಿಕೊಳ್ತೇವೆ. ಆದರೆ ನೀವು ಬೇಗ ಕಥೆ ಮುಗಿಸಿದ್ರಿ, ವೈರ ಬಂತು ಅಂತ ಹೇಳಿದರು. ವಿಶ್ವಾಮಿತ್ರನ ಮೇಲೆ ವಸಿಷ್ಠರು ಪರಸ್ಪರ ಒಂದು ಕಾದಾಡುವ ಪ್ರಸಂಗ ಬಂತು ಅಂತ. ಏನದು ಪ್ರಸಂಗ? ಕಿನ್ನಿಮಿತ್ತಮಭೂದ್ ವೈರಂ ವಿಶ್ವಾಮಿತ್ರ ವಸಿಷ್ಠಯೋ ಆಶ್ರಮೇ ದಿವ್ಯೇ ಶಂಸನ ಸರ್ವಮೇವ ತತ್. ನಮಗಿನ್ನೂ ಕೇಳಬೇಕು ಅಂತನೂ ಆಸಕ್ತಿ ಇದೆ. ಅವರಿಬ್ಬರು ದೊಡ್ಡವರು. ನಮಗೆ ಲೋಕದಲ್ಲಿ ನಮಗೆ ಈ ಕತೆ ಕೇಳಿದಾಗ ವಿಶ್ವಾಮಿತ್ರರು ಅಂತಂದರೆ ಏನಪ್ಪ, ಹೀಗೆ ಜಗಳಾಡಿ ವಸಿಷ್ಠರ ಮಕ್ಕಳನ್ನೆಲ್ಲ ಕೊಂದುಬಿಟ್ರು ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಅವರಿಬ್ಬರಲ್ಲಿ ಯಾವತ್ತೂ ಆ ಭಾವ ಇರಲಿಲ್ಲ. ನಮಗೆ ಕತೆ ಕೇಳುವವರು ಮಾತ್ರ ಹಾಗಾಗುತ್ತೆ. ಯಾವಾಗಲೂ ದೊಡ್ಡ ಸ್ಥಾನದಲ್ಲಿರುವವರು ಪರಸ್ಪರ ಹಾಗೆ ಕಿತ್ತಾಡಿರುವುದಿಲ್ಲ. ಅವರ ಪಕ್ಕದಲ್ಲಿರುವ ಪಕ್ಕವಾದ್ಯಗಳಿರ್ತಾವಲ್ಲ, ಅದು ಎಲ್ಲಿಯಾದರೂ ಸರಿ, ಅದು ಮತದಲ್ಲಿರ್ಬೋದು, ಮಠದಲ್ಲಿರ್ಬೋದು, ಅಥವಾ ರಾಜಕೀಯ ಪಕ್ಷದಲ್ಲಿರ್ಬೋದು, ಎಲ್ಲಿಯಾದರೂ ಕೂಡ ಈ ಪಕ್ಕವಾದ್ಯಗಳು ಹೋಗಿ ಹಿತ್ತಾಳೆ ಕಿವಿಯನ್ನು ಊದಿ ಹಾಳು ಮಾಡ್ತಾವಲ್ಲ, ಕಿಲುಬು ಹಿಡಿಯುವ ಹಾಗೆ. ಅದರಿಂದಾಗಿ ಜಗತ್ತಿನಲ್ಲಿ ದೊಡ್ಡ ಸಮಸ್ಯೆ. ಅದರಿಂದಾಗಿ ಯಾವಾಗಲೂ ನಾಯಕನಾದವನು ತನ್ನ ಪಕ್ಕದಲ್ಲಿ ಕಿವಿ ಊದುವ ಮಂದಿಯನ್ನು ದೂರ ಇಡಬೇಕು. ತನ್ನ ಹತ್ತಿರದವರನ್ನು, ಅಂದರೆ ಸಂಬಂಧಿಯಾಗಿ ಯಾರು ಬಂದು ಅಧಿಕಾರಕ್ಕೋಸ್ಕರ ಲಾಲಸೆ ಪಡುತ್ತಾನೋ ಅಂಥವನನ್ನು ದೂರ ಇಟ್ಟರೆ ಪಕ್ಷವೂ ಚೆನ್ನಾಗಿರುತ್ತೆ, ಮಠವೂ ಚೆನ್ನಾಗಿರುತ್ತೆ, ಮತವೂ ಚೆನ್ನಾಗಿರುತ್ತೆ. ಅದರಿಂದಾಗಿ ಮುಖ್ಯವಾಗಿ ಬೇಕಾದದ್ದೇನು ಅಂದರೆ ಒಳ್ಳೆಯ, ಇದು ನಿಮಗೆ ಹೇಗೆ ಗೊತ್ತಾಯಿತು ಅವರಿಬ್ಬರಲ್ಲಿ ಹಾಗೆ ವೈರ ಇರಲಿಲ್ಲ ಅಂತ? ಕಥೆಯಲ್ಲೇ ಸ್ಪಷ್ಟವಾಗಿದೆ. ಮಕ್ಕಳನ್ನು ಕೊಂದದ್ದೆಲ್ಲ ನಮ್ಮ ಕಣ್ಣ ಮುಂದೆ ಇದೆ. ನಿಮಗೆ ರಾಮಾಯಣದ ಕಥೆ ಗೊತ್ತು. ರಾಮಾಯಣದಲ್ಲಿ ಇದೆಲ್ಲ ಕಥೆ ಮುಗಿದ ಮೇಲೆ ಬ್ರಹ್ಮರ್ಷಿ ಆಗಿತ್ತು ಯಾರು? ವಿಶ್ವಾಮಿತ್ರರು. ಆವಾಗ ದಶರಥನ ಮನೆಗೆ ಒಂದು ದೊಡ್ಡ ಯಾಗವನ್ನು ಮಾಡಲಿಕ್ಕೋಸ್ಕರ ವಿಶ್ವಾಮಿತ್ರ ಕೇಳ್ಕೊಂಡು ಬರ್ತಾನೆ.
ಕೇಳಿಕೊಂಡು ಬಂದಾಗ ದಶರಥ ಊನ ಷೋಡಶ ಮರ್ಷೋಮಿ ರಾಮೋ ರಾಜೀವಲೋಚನಃ, ಇನ್ನೂ 16 ತುಂಬದ 15ರ ಆಗ ಎಲ್ಲ 16 ಅಂತಂದರೆ ಮೇಜರು ಅಂತ ಅರ್ಥ. ಈಗ ನಾವು 18ಕ್ಕೆ ಮೇಜರು ಅಂತ ಅಂದ್ಕೊಳ್ಳುವ ಹಾಗೆ ಆ ಕಾಲದಲ್ಲಿ 16 ಆಯಿತು ಅಂದರೆ ಅವನೊಬ್ಬ ಪರಿಪೂರ್ಣ ವ್ಯಕ್ತಿ ಅಂತ ಲೆಕ್ಕ. ಯಾಕೆಂದರೆ ಅವನಿಗೆ ಅಷ್ಟು ಜವಾಬ್ದಾರಿ ಬಂದಿರಬೇಕು. ಈಗ ಎಷ್ಟಾದರೂ ಬಂದಿರಲ್ಲ ಬಿಡಿ, ಕೊನೆಗೆ ಏನೋ ಜೀವನದ ಯಾವುದೋ ಒಂದು ಕೆಲವು ಘಟನೆಗಳು ಕಲಿಸ್ಬೋದು ಅಷ್ಟೇ, ಬಿಟ್ಟರೆ ಬರುವುದೇ ಇಲ್ಲ. ಯಾಕೆಂದರೆ ಅಪ್ಪ ಈ ಡಿಗ್ರಿ ತನಕ ಹೋಗುವಾಗಲೂ ಮನೆ ತನಕ ಅವನನ್ನು ಶಾಲೆ ತನಕ ಬಿಟ್ಟು ಬಂದು ಅವನ ಪುಸ್ತಕ ಕೊಟ್ಟು ತಿಂಡಿ ಕೊಟ್ಟು ಅವನನ್ನು ಪುತ ಅಂತ ಮಾಡಿಯೇ ಕರ್ಕೊಂಡು ಬರೋದಾದ್ರಿಂದಾಗಿ ಅಲ್ಲಿಂದ ಮುಗಿಸಿ ಕೆಲಸಕ್ಕೆ ಬಾ ಅಂದರೂ ಕೆಲಸಕ್ಕೆ ಆಫೀಸಿಗೆ ಇವನೇ ಕರ್ಕೊಂಡೋಗಿ ಬಿಟ್ಟು ಬರಬೇಕು. ಆ ಸ್ಥಿತಿಗೆ ನಾವು ಮಕ್ಕಳನ್ನು ಅಷ್ಟು ದುರ್ಬಲರನ್ನಾಗಿ ಮಾಡಿರ್ತೇವೆ. ಸ್ವಂತಿಕೆಯನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಯಾವಾಗ ನಾವು ಮಕ್ಕಳಿಗೆ ಅಭ್ಯಾಸ ಮಾಡಿಸೋದಿಲ್ವೋ ಅಲ್ಲಿ ತನಕ ನಾವು ಯಾವತ್ತೂ ಕೂಡ ಅವರಿಂದ ಒಳ್ಳೆಯ ಜವಾಬ್ದಾರಿಯ ಕೆಲಸವನ್ನು ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಮಿತ್ರ ಬಂದು 16 ತುಂಬಿದೆ, ಅದರಿಂದಾಗಿ ಮೇಜರ್, ಇವನನ್ನು ಕೆಲಸಕ್ಕೆ ಕರ್ಕೊಂಡು ಹೋಗಬಹುದು ಅಂತ ಅಂದುಕೊಂಡು ಬಂದು ಕೇಳ್ತಾನೆ, ರಾಕ್ಷಸರ ಸಂಹಾರಕ್ಕಾಗಿ ನನಗೆ ರಾಮನನ್ನು ಕಳುಹಿಸಿಕೊಡು ಅಂತ. ದಶರಥ ಸುತರಾಮ್ ಒಪ್ಪಲ್ಲ, ಏನು ಮಾಡಿದರೂ ಆಗಲ್ಲ, ನಾನೇ ಬೇಕಾದರೆ ಲಕ್ಷೋಪಲಕ್ಷ ಸೈನ್ಯವನ್ನು ಹೊತ್ತುಕೊಂಡು ಬಂದು ಮಾಯೆಯಿಂದ ಯಾರೆಲ್ಲ ಕೂಟ ಯುದ್ಧ ಮಾಡ್ತಾರೋ ಅಂಥ ರಾಕ್ಷಸರನ್ನು 10 ದಿಕ್ಕುಗಳಿಗೂ ರಥವನ್ನು ಓಡಿಸಿ ನನಗೆ ಅಭ್ಯಾಸ ಇದೆ. ಅದರಿಂದಾಗಿ ಅವನ ಹೆಸರೇ ದಶದಿಗ್ರಥ ಅಂತ. ನಾವು ದಶರಥ ಅಂತ ಕರಿತೇವೆ, ಅವನ ಹತ್ರ 10 ರಥ ಇತ್ತು ಅಂತ ದಶರಥ ಅಂತ ಹೆಸರಲ್ಲ. 10 ದಿಕ್ಕುಗಳಿಗೂ ರಥವನ್ನು ಓಡಿಸುವ ಸಾಮರ್ಥ್ಯ ಅವನಿಗಿತ್ತು. ಅದರಿಂದಾಗಿ ಮಾಯಾ ವಿದ್ಯೆಗಳನ್ನೆಲ್ಲ ಅರಿತ ರಾಕ್ಷಸರ ಎಲ್ಲ ಅಸ್ತ್ರಗಳನ್ನು ನಾನು ಸೆದೆಬಡಿಯಬಲ್ಲೆ, ರಾಮನನ್ನೊಂದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು, ನಾನೇ ಬಂದು ಸಹಾಯ ಮಾಡ್ತೇನೆ ಅಂತ. ಆಗ ವಸಿಷ್ಠರು ಬಂದು ವಿಶ್ವಾಮಿತ್ರರ ಬಗ್ಗೆ ಅವರ ಹೆಗ್ಗಳಿಕೆಯನ್ನು ಹೇಳುತ್ತಾರೆ. ಯಾರಾದರೂ ತನ್ನ ಮನೆತನವೇ ನಾಶ ಆಗುವಂತೆ ಮಾಡಿದವನ ಬಗ್ಗೆ ಮುಂದೊಂದು ದಿವಸ ಸಭೆಯಲ್ಲಿ ನಿಂತು, ಅಥವಾ ಬೇಡ ಯಾವುದೋ ಒಂದು ಎದುರುಗಡೆ ಸಿಕ್ಕಿದಾಗ ಮುಖದಲ್ಲಿ ನಕ್ಕು ಮಾತಾಡಿಸ್ಲಿಕ್ಕೆ ನಂಬಾದರೆ ಸಾಧ್ಯ ಆಗ್ತಿತ್ತಾ? ನಾವು ಅವರಿಬ್ಬರು ಕಿತ್ತಾಡಿದ್ದಕ್ಕೆ ಭಕ್ತರೇ ಕಿತ್ತಾಡ್ತೇವೆ. ನಾವು ನಮಗಿಬ್ಬರಿಗೆ ಏನು ಜಗಳ ಆಗಿರಲ್ಲ. ಅವರಿಬ್ಬರು ಕಿತ್ತಾಡಿದ್ರು ಅಂತ ನಮ್ಮ ಯಜಮಾನನನ್ನು ಇವನು ಹೀಗಳಿದ ಬೈದಿದ್ದಾನೆ, ಇವನು ಅವನ ಯಜಮಾನನ ಬೈದಿದ್ದಾನೆ ಅಂತ ಇಬ್ಬರು ಕಿತ್ತಾಡ್ತೇವೆ ನಾವು. ಆದರೆ ಮೂಲತಃ ಅವರಲ್ಲಿ ಯಾವತ್ತೂ ಆ ಭಿನ್ನ ಅಭಿಪ್ರಾಯ ದೊಡ್ಡವರಲ್ಲಿ ಇರುವುದೇ ಇಲ್ಲ. ನಾವು ದೊಡ್ಡವರ ಮಧ್ಯದಲ್ಲಿ ಕೆಷ್ಟೋ ಸರ್ತಿ ಬೇಕು ಅಂತ ಹುಲ್ಲು ಹಾಕಿ ಅದು ಸಿಡಿಯುವ ಹಾಗೆ ಮಾಡುವುದು, ವಸ್ತುತಃ ಅದು ಬೇಕಾಗಿರುವುದಿಲ್ಲ ನಮಗೆ. ನಾವು ಒಂದು ಮಾಡುವುದಕ್ಕೆ ಪ್ರಯತ್ನ ಮಾಡದೆ ಭಿನ್ನ ಮಾಡುವುದಕ್ಕೆ ಮಾಡಿದ ಪ್ರಯತ್ನ ಇದೆಯಲ್ವಾ, ಅದು ಯಾವತ್ತು ನಮ್ಮನ್ನು ಹೇಗೆ ಸುಡತ್ತೆ ಅಂತಂದರೆ ಜೀವನದುದ್ದಕ್ಕೂ ನೆನಪಿಸಿಕೊಂಡ್ರೂ ಅದು ಕಳೆದು ಹೋಗುವುದಿಲ್ಲ. ಅಂತಹ ಪ್ರಾರಬ್ಧವಾಗಿ ನಮ್ಮನ್ನು ನಾಶ ಮಾಡಿಬಿಡುತ್ತೆ. ಸಾಧ್ಯ ಆದರೆ ಒಟ್ಟು ಮಾಡುವ ಪ್ರಯತ್ನ ಮಾಡಬೇಕು, ಇಲ್ಲ ಅಂದರೆ ಸುಮ್ಮನಿರ್ಬೇಕು ನಮ್ಮ ಹತ್ರ ಆಗೋದಿಲ್ಲ ಅಂತ ಗೊತ್ತಾದಾಗ. ಯಾಕೆಂದರೆ 2 ದೊಡ್ಡ ಕಲ್ಲುಗಳ ನಡುವೆ ಸಿಕ್ಕಿ ಹಾಕಿಕೊಳ್ಳುವುದು ಅಂದರೆ ಅದು ಅಪ್ಪಚ್ಚಿ ಆಗೋದು ಅಂತಲೇ ಅರ್ಥ. ಆದಷ್ಟು ಸುಮ್ಮನಿದ್ರೆ ಎಷ್ಟೋ ಬೆಟರ್. ಅಲ್ಲೇನೋ ನಮ್ಮದು ಒಂದು ಮೆಣಸಿನಕಾಯಿ ಪುಡಿ ಮಾಡಿಕೊಂಡು ಒಂದಿಷ್ಟು ಒಗ್ಗರಣೆ ಹಾಕ್ಕೊಳ್ತೇವೆ ಅಂತ ಹೋದರೆ ನಾವೇ ಮೆಣಸಿನಕಾಯಿ ಆಗಿ ಅಪ್ಪಚ್ಚಿ ಆಗ್ತೇವೆ. ಅದರಿಂದಾಗಿ ತುಂಬ ಜಾಗ್ರತೆಯಾಗಿರಬೇಕು. ಆದರೆ ವಸಿಷ್ಠರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟು ವಿಶ್ವಾಮಿತ್ರರ ಬಗ್ಗೆ ಅವರು ಮಾಡಿದ ಅಷ್ಟೂ ಸಾಧನೆಯನ್ನು ಒಂದೂ ಬಿಡದೆ ದಶರಥನಿಗೆ ಮನವರಿಕೆ ಆಗುವಾಗ ಹೇಳ್ತಾರೆ. ಒಪ್ಪಿಕೊಳ್ತಾನೆ ದಶರಥ, ವಿಶ್ವಾಸ ಬರುತ್ತವನಿಗೆ. ಅಂದರೆ ವಸಿಷ್ಠರ ಹೃದಯ ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡಿ. ತನ್ನ ಮನೆತನವೇ ನಾಶ ಆಗುವುದಕ್ಕೆ ಕಾರಣವಾಗುವ ಸ್ಥಿತಿಯಲ್ಲಿದ್ದ ವಿಶ್ವಾಮಿತ್ರ, ಅದು ಕಥೆ ಮುಂದೆ ನಿಮಗೆ ಬರುತ್ತೆ, ಗೊತ್ತಾಗುತ್ತೆ. ಎಷ್ಟೆಲ್ಲ ಆಪತ್ತು ಒದಗಿದ್ರೂ ದ್ವೇಷ ಮಾಡದೆ ಹೀಗೊಬ್ಬ ಬದುಕಬಹುದು, ಅದಕ್ಕೆ ಈ ರೀತಿ ವಾಸ ಮಾಡಬಹುದು ಅಂತನ್ನುವ ವ್ಯಕ್ತಿತ್ವ ನಿಮಗೆ ಯಾರಲ್ಲೂ ಕಾಣಲಿಕ್ಕೆ ಸಿಗುವುದಿಲ್ಲ. ಅದರಿಂದಾಗಿ ಇವರೇ ವಸಿಷ್ಠ. ಇವರ ಹಾಗೆ ವಾಸ ಮಾಡುವ, ಇವರ ಹಾಗೆ ತಾಳ್ಮೆಯಿಂದ ಬದುಕುವಂತಹ ವ್ಯಕ್ತಿತ್ವ ನಮಗೆ ಇನ್ನೊಂದರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ ವಸಿಷ್ಠರ ಬಗ್ಗೆ ಮತ್ತು ವಿಶ್ವಾಮಿತ್ರರ ನಡುವಿನ ವೈರಕ್ಕೆ ಕಾರಣ ಏನು ಅಂತ ನನಗೆ ಬಿಡಿಸಿ ಹೇಳಿ ಅಂತ ಕೇಳಿದಾಗ, ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದಿ, ನಾನು ಖಂಡಿತ ಇದಕ್ಕೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾ, ಗಾಧಿ ಅಂತ ಒಬ್ಬ ರಾಜ ಇದ್ದ. ಅವನು ಇಂದ್ರನ ಅಂಶ, ಇಂದ್ರನೇ ಗಾಧಿಯಾಗಿ ಹುಟ್ಟಿದ್ದ. ಅಂದರೆ ಕುಶನಾಭ, ಕುಶ ಅದು ಕೌಶಿಕ ಅಂತ ಹೆಸರು ಬರಲಿಕ್ಕೆ ಕಾರಣ ಇವರ ಪೂರ್ವಜರೆಲ್ಲ ದೊಡ್ಡ ರಾಜರ್ಷಿಗಳು. ಆ ರಾಜರ್ಷಿಯ ಮನೆತನದಲ್ಲಿ ಹುಟ್ಟಿದಂತಹ ಗಾಧಿ ಅವನಿಗೊಬ್ಬ ಮಗ ಹುಟ್ಟಿದ. ಇದರ ಕಥೆ ಹಿಂದೆ ಮತ್ತೆ ತುಂಬ ಕಥೆ ಹೋಗುತ್ತೆ. ಇಲ್ಲೆಲ್ಲ ಬರೀ ಒಂದು ಶಬ್ದದಲ್ಲಿ ಹೇಳಿ ಮುಗಿಸ್ತಾರೆ. ನಾನು ಅಷ್ಟೇ ಹೇಳಿದ್ರೆ ನಿಮಗೇನು ಸಂಬಂಧ ಅಂತ ಗೊತ್ತಾಗೋದಿಲ್ಲ. ಆದರೂ ಒಂದು ಸಂಬಂಧ ಹೇಳಲೇಬೇಕಿಲ್ಲ ಅಂದರೆ ಏನು ಅಂತ ಗೊತ್ತಾಗಲ್ಲ. ಇದಕ್ಕೆ ಹಿಂದೆ ಗಾಧಿಯ ಮಗಳು ಒಬ್ಬಳಿದ್ಲು, ಸತ್ಯವತಿ ಅಂತ. ಆ ಸತ್ಯವತಿ ಎನ್ನುವ ಮಗಳನ್ನು ಋಚೀಕ ಅನ್ನುವವನಿಗೆ ಮದುವೆ ಮಾಡಿ ಕೊಡ್ತಾರೆ. ಋಚೀಕ ತನ್ನ ಹೆಂಡತಿಗೆ ಒಳ್ಳೆಯ ರೀತಿಯಾದ ಒಂದು ಮಗು ಹುಟ್ಟಬೇಕು ಅಂತ ಅಭಿಮಂತ್ರಣ ಮಾಡಿದ ಚರುವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಗಾಧಿಯ ಹೆಂಡತಿ ಕೂಡ ಬಂದು ಕೇಳ್ತಾಳೆ, ನನಗೂ ಕೂಡ ಅಂಥದ್ದೇ ಏನಾದರೂ ಮಾಡಿಕೊಡು, ನಾನು ಒಂದು ಪುತ್ರ ರತ್ನವನ್ನು ಹೆರಬೇಕು ಅಂತ ನನಗೆ ಆಸೆ ಇದೆ ಅಂತ. ಸರಿ, ಇಬ್ಬರಿಗೂ ಒಂದೇ ಸಮಯದಲ್ಲಿ ಅಭಿಮಂತ್ರಣ ಮಾಡಿಕೊಟ್ಟು ಆಚೆ ಹೋದರೆ ತಾಯಿ ಮಗಳ ಹವಿಸ್ಸನ್ನು ಬದಲಾಯಿಸಿಕೊಂಡು ಮಗಳಿಗೆ ತನ್ನ ಹವಿಸ್ಸನ್ನು ಕೊಟ್ಟು ಮಗಳ ಹವಿಸ್ಸನ್ನು ತಾನು ತಗೊಳ್ತಾಳೆ.
ರುಚಿಕ ಒಬ್ಬ ಋಷಿಯಾಗಿ ತನ್ನ ಹೆಂಡತಿಗೆ ಬ್ರಾಹ್ಮ ತೇಜಸ್ಸನ್ನು ಅಭಿಮಂತ್ರಿಸಿಕೊಟ್ರೆ ಅವಳು ಕ್ಷತ್ರಿಯಳಾದ್ರಿಂದಾಗಿ ಅವಳಿಗೆ ಕ್ಷತ್ರಿಯೋಚಿತವಾದಂತಹ ಕ್ಷಾತ್ರ ತೇಜಸ್ಸನ್ನು ಅಭಿಮಂತ್ರಿಸಿಕೊಟ್ಟಿರ್ತಾನೆ. ಬದಲಾದ ಈ ಹವಿಸ್ಸು ಅವಳಲ್ಲಿ ಬದಲಾವಣೆ ಕಾಣುತ್ತೆ. ಮೈ ನೋಡಿದರೆ ಸಂಜೆ ಬಂದಾಗ ತನ್ನ ಹೆಂಡತಿಯ ಮೈಯಲ್ಲಿ ಕ್ಷಾತ್ರ ತೇಜಸ್ಸು ಉರಿಯುವ ಹಾಗೆ ಕಂಡದ್ದನ್ನು ನೋಡಿ, ತಪ್ಪು ಮಾಡಿದ್ದೀರಿ ನೀವು, ನಾನೇನು ಹೇಳಿದ್ನೋ ಅದನ್ನು ಮಾಡದೆ ನೀವು ನಿಮಗೆ ಇಷ್ಟ ಬಂದಂತೆ ಮಾಡಿದ್ದೀರಿ, ಅನುಭವಿಸಲೇಬೇಕಾಗತ್ತೆ, ರಕ್ತದೋಕುಳಿಯ ಚೆಲ್ಲುವಂತಹ ಮಗನೊಬ್ಬ ನಿನಗೆ ಮಗನಾಗಿ ಹುಟ್ಟುತ್ತಾನೆ, ಮಗು ನಿನಗೆ ಹುಟ್ಟತ್ತೆ ಅಂತ. ಅವಳು ಗಾಬರಿ ಆಗ್ತಾಳೆ. ಅಯ್ಯೋ, ಸಾತ್ವಿಕವಾದ ಪರಂಪರೆಯನ್ನು ನೋಡಿ ಅಭ್ಯಾಸ ಇರುವಂತಹ ನನಗೆ ರಕ್ತ ನೋಡಿದರೆ ತಲೆ ತಿರುಗಿ ಬೀಳುವಂಥ ಸ್ಥಿತಿ, ಅಂಥದ್ರಲ್ಲಿ ನನಗೆ ಈ ಮಗನನ್ನು ಪಡೀಲಿಕ್ಕೆ ಇಷ್ಟ ಇಲ್ಲ, ಇದನ್ನು ಉಫಿ ಅನ್ನು ಅಂತ. ಹಾಗೆಲ್ಲ ಬದಲಾಯಿಸ್ಲಿಕ್ಕಾಗೋದಿಲ್ಲ. ಅವಳು ತುಂಬ ಗೋಗರಿತಾಳೆ. ಕೊನೆಗೆ ಇದು ನೇರ ನಿನಗೆ ಮಕ್ಕಳಾಗದೇ ಇದ್ದರೂ ಇದನ್ನು ಪೋಸ್ಟ್ಪೋನ್ ಮಾಡ್ಬೋದು, ನಿನ್ನ ಮುಂದಿನ ಪೀಳಿಗೆಗೆ, ಅಂದರೆ ಜೆನೆಟಿಕ್ ಫೋರ್ಸ್ ಹೇಗೆ ಹರಿಯತ್ತೆ ಅಂತ ಅನ್ನೋದು. ನಾವು ಎಷ್ಟೋ ಸರ್ತಿ ಈ ಮಗುವಿನ ಎಲ್ಲ ಲಕ್ಷಣ ಅಜ್ಜನ ಹಾಗೆ ಹೊಂದತ್ತೆ ಅಂತ ಹೇಳ್ತೇವೆ ನಾವು. ಅಂದರೆ ಅದು ಎಲ್ಲೋ ಒಂದು ಅಂಶ ಆಸೆ, ಅದು ನನಗೆ ಮಗನಾಗಿ ಮೊಮ್ಮಗನಾಗಿ ಬರಬೇಕು ಅಂತ ಇದ್ದದ್ದು ಈ ಥರ ಕೆಲವೊಂದು ಸರ್ತಿ ಮುಂದಿನ ಪೀಳಿಗೆಯಲ್ಲಿ ಹುಟ್ಟಿಕೊಳ್ಳುತ್ತೆ ಎನ್ನುವ ಹಾಗೆ ತನಗೆ ಹುಟ್ಟದೇ ಇದ್ದರೂ ತನ್ನ ಮೊಮ್ಮಗನಾಗಿ ಹುಟ್ಟತ್ತೆ ಅಂತ ಹೇಳಿದ ಮೇಲೆ ಅವಳು ಸಮಾಧಾನ ಪಡ್ತಾಳೆ. ಅವನೇ ಜಮದಗ್ನಿ. ಆ ಜಮದಗ್ನಿಗೆ ಮುಂದೆ ಹುಟ್ಟುವ ಮಗನೇ ಪರಶುರಾಮ. ಈ ಕಡೆಯಿಂದ ಗಾಧಿಗೆ ಹುಟ್ಟಬೇಕಾದಂತಹ ಕ್ಷಾತ್ರ ತೇಜಸ್ಸು ಅದು ಬ್ರಾಹ್ಮ ತೇಜಸ್ಸಾಗಿ ಬದಲಾಗಿತ್ತಲ್ವ. ವಿಶ್ವರಥ ಅಂತ ಅವನ ಹೆಸರು. ವಿಶ್ವರಥ ಕ್ಷತ್ರಿಯನಾಗಿ ಶಸ್ತ್ರಶಾಸ್ತ್ರ ಎರಡನ್ನು ಚೆನ್ನಾಗಿ ಕಲಿತು ಇಡೀ ಜಗತ್ತನ್ನೇ ತನ್ನ ವಶ ಮಾಡಿಕೊಳ್ಳಬೇಕು ಅಂತನ್ನುವ ಆಸೆಯಿಂದ ಎಲ್ಲ ಕಡೆಗೆ ಓಡಾಡ್ತಾ ಇದ್ದ ಹಾಗೆ ಮೃಗಯ ಬೇಟೆಗೋಸ್ಕರ ವಿಶ್ವಾಮಿತ್ರರು, ಅಂದರೆ ವಿಶ್ವಾಮಿತ್ರರಾಗುವ ಮುಂಚೆ ವಿಶ್ವರಥನಾಗಿ ವಸಿಷ್ಠರ ಆಶ್ರಮಕ್ಕೆ ಬರ್ತಾನೆ. ಮೃಗಲಿಪ್ಸುಹು ಪಿಪಾಸಿತಃ. ಪ್ರಾಣಿಗಳನ್ನು ಬೇಟೆಯಾಡಲಿಕ್ಕೆ ಬಂದಾಗ ಪ್ರಾಣಿಗಳು ಹೆಚ್ಚು ಸಿಗಲೇ ಇಲ್ಲ, ಆದರೆ ತುಂಬ ಸೈನ್ಯವನ್ನು ಹಿಡಿದುಕೊಂಡು ಬಂದಿದ್ದ. ಜೊತೆಗೆ ದಿಗ್ವಿಜಯದ ಕಾರ್ಯವೂ ನಡೆಯುತ್ತೆ, ಬೇಟೆಯೂ ಆಗುತ್ತೆ ಅಂತ. ಆದರೆ ಬಾಯಾರಿಕೆ ಮತ್ತು ಹಸಿವು ತುಂಬ ತಡೆಯಿತು ಅವನನ್ನು, ಮುಂದೆ ಹೋಗ್ಲಿಕ್ಕಾಗಲಿಲ್ಲ. ಎಲ್ಲಿ ಆದರೂ ಆಶ್ರಮ ಸಿಗುತ್ತೆ ಅಂತ ನೋಡಿದಾಗ ಆಜಗಾಮ ನರಶ್ರೇಷ್ಠ ವಸಿಷ್ಠಸ್ಯಾಶ್ರಮಂ ಪ್ರತಿ. ವಸಿಷ್ಠರ ಆಶ್ರಮಕ್ಕೆ ಬಂದು ನಿಂತಿದ್ದಾನೆ. ವಿಶ್ವಾಮಿತ್ರರನ್ನು ಕಂಡು ವಿಶ್ವರಥ ರಾಜನನ್ನು ಗೌರವಿಸಬೇಕಾದದ್ದು ತನ್ನ ಕರ್ತವ್ಯ ಅಂತ ಹೇಳಿ ವಸಿಷ್ಠರು ತನ್ನ ಗೋಷ್ಠದಲ್ಲಿದ್ದಂತಹ ನಂದಿನಿಯನ್ನು ಮಾತನಾಡಿಸಿ ಇಲ್ಲಿ ಬಂದಿರುವಂತಹ ಸಾವಿರಾರು ಸಂಖ್ಯೆಯ ಅಷ್ಟೂ ಜನಕ್ಕೆ ಬೇಕಾದ ವ್ಯವಸ್ಥೆ ಆಗಬೇಕು ಅಂತ ಕೇಳಿಕೊಂಡ ತಕ್ಷಣವೇ ಎಲ್ಲ ವ್ಯವಸ್ಥೆ ಆಯಿತು. ಸಮಯವೇ ಇರಲಿಲ್ಲ. ಈ ವ್ಯವಸ್ಥೆಯನ್ನು ಕಂಡಾಗ ವಿಶ್ವಾಮಿತ್ರಂ ನರಶ್ರೇಷ್ಠಂ ಪ್ರತಿ ಜಗ್ರಾಹ ಪೂಜೆಯ. ಅವನ ಪೂಜೆಯಿಂದ ವಿಶ್ವರಥನಿಗೆ ಬಹಳ ಆಶ್ಚರ್ಯ ಆಯಿತು. ಎಷ್ಟು ತ್ವರಿತವಾಗಿ, ಒಂದು ಸ್ವಲ್ಪವೂ ಯಾರೂ ಮುಖ ಬಾಡಿಸದೆ, ಬಿಸಿ ನೀರು ಬೇಕು ಅಂತನ್ನೋರಿಗೆ ಎಲ್ಲ ಬಿಸಿ ನೀರು ತಯಾರಿದೆ, ಆಹಾರ ಇಂಥದ್ದೇ ಬೇಕು ಅಂತನ್ನೋರಿಗೆ ಅಂಥದ್ದೇ ಆಹಾರ ಇದೆ, ನಮ್ಮ ಜೊತೆಗೆ ಬಂದ ಕುದುರೆಗಳಿಗೆ ಆನೆಗಳಿಗೆ ಬೇಕಾದ ಮೇವು ಅಷ್ಟೂ ವ್ಯವಸ್ಥೆ ಸಿಕ್ಕಿದೆ. ನಾವು ಎಲ್ಲೆಲ್ಲಿ ಎಂಥೆಂಥ ಯೋಗ್ಯತೆಯ ಮಂದಿ ಇದ್ದಾರೋ ಅಂಥ ಮಂದಿಗೆ ಎಲ್ಲದಕ್ಕೂ ಮನೆ ರೆಡಿಯಾಗಿದೆ. ಆ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ಬೇಕಾದಂತಹ ಅತ್ಯಂತ ಉದ್ದವಾದಂತಹ ಹಂಸತೂಲಿಕಾ ತಲ್ಪಗಳೆಲ್ಲ ವ್ಯವಸ್ಥಿತವಾಗಿ ನೆಲೆಗೊಂಡಿದೆ. ಬಟ್ಟೆ ಬರೆ, ಹೊಸ ಬಟ್ಟೆಯನ್ನು ಉಡಬೇಕು ಅಂತಂದಾಗ ಅದಕ್ಕೆ ಬೇಕಾದ ವ್ಯವಸ್ಥೆ, ಏನು ಬೇಕು ಏನು ಬೇಡ ಎಲ್ಲವೂ ವ್ಯವಸ್ಥೆ ಆಗಿದೆ. ಇದನ್ನು ನೋಡಿ ಆಶ್ಚರ್ಯ ಆಯಿತು. ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ವಸಿಷ್ಠ ಒಳಗೆ ಕಳುಹಿಸಿ, ತಸ್ಯಾತ ಕಾಮಧೇನುರ್ ಕಾಮದುಗ್ಧೇನು ವಸಿಷ್ಠಸ್ಯ ಮಹಾತ್ಮನಃ ಉಕ್ತ ಕಾಮಾನ್ ಪ್ರಯಚ್ಛೇತಿ ಸಾ ಕಾಮಾನ್ ದುದುಹೇ ತತಃ. ಇವನ ಕಣ್ಣ ಮುಂದೆಯೇ ಬಯಸಿದ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸಿದಾಗ ಅವನು ಕೇಳ್ತಾನೆ, ನಿಷ್ಠಿತಾನಿ ಚ ಸೂಪಾಂಶ್ಚ. ಒಂದಿಷ್ಟು ಲಿಸ್ಟ್ ಕೊಡ್ತಾರೆ ಅವ್ರಿಗೇನೇನಿತ್ತು ಅಂತ ಆಹಾರದ್ದು. ಸೂಪ ಇತ್ತಂತೆ. ಸೂಪ ಅಂದರೆ ಸೂಪ್. ವಿಶೇಷ ಏನು ಅಂದರೆ ಸಂಸ್ಕೃತದಲ್ಲಿ ಅಡಿಗೆ ಅವನಿಗೆ ಹೆಸರು ಸೂಪಕಾರ ಅಂತ. ಸೂಪ ಅಂದರೆ ನಮಗೂ ಒಂದೇ ಗೊತ್ತಿರದೆ, ಆದರೆ ನಿಜವಾಗಿ ನೂರಾರು ಥರದ ಸೂಪಗಳಿವೆ. ಯಾರಿಗೆ ನಿಜವಾಗಿ ಸರಿಯಾಗಿ ಸೂಪ್ ಮಾಡಲಿಕ್ಕೆ ಬರುತ್ತೋ ಅವನು ಒಳ್ಳೆ ಅಡಿಗೆಯವನು ಅಂತ ಲೆಕ್ಕ. ಅದಕ್ಕೆ ಈ ವಿರಾಟ ನಗರದ ಪರ್ವದ ಸಂದರ್ಭದಲ್ಲಿ, ವಿರಾಟ ಪರ್ವದಲ್ಲಿ ಬರುವಾಗ ಭೀಮಸೇನ ತನ್ನ ಬಗ್ಗೆ ಹೇಳ್ಕೊಳ್ಳುವಾಗ, ನನಗೆ ಯಾವ ಥರದ ಸೂಪ್ ಬೇಕು ನಿನಗೆ ಎಲ್ಲವನ್ನೂ ಮಾಡಿಕೊಡ್ತೇನೆ ಅಂತ ಹೇಳ್ತಾನೆ. ಆಗ ವಿರಾಟ, ಶಭಾಷ್ ಬಾ, ನೀನು ನಮಗೆ ಅಡಿಗೆಯವನು ಬೇಕು, ಇಂಥವನು ಬೇಕು. ಅಂದರೆ ಸೂಪ್ ಯಾರಿಗೆ ಚೆನ್ನಾಗಿ ಮಾಡಲಿಕ್ಕೆ ಬರುತ್ತೋ ಅವನು ಒಳ್ಳೆಯ ಸೂಪಕಾರ, ಅವನು ಒಳ್ಳೆಯ ಅಡಿಗೆಯವನು ಅಂತ. ಅಂದರೆ ಪ್ರತಿಯೊಂದು ತರಕಾರಿಯನ್ನು, ಪ್ರತಿಯೊಂದು ಧಾನ್ಯವನ್ನು ಒಂದು ವ್ಯವಸ್ಥೆಯಲ್ಲಿ ಬೇಯಿಸಿ ಅದಕ್ಕೆ ಬೇಕಾದ ಏನು ಮಸಾಲೆ ಬೇಕೋ ಅಂಥದ್ದನ್ನು ಉಪಯೋಗಿಸಿಕೊಂಡಾಗ ಅದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಅದರ ಫ್ಲೇವರ್ ಹೋಗಬಾರ್ದು, ಆದರೆ ಅದರಿಂದ ಆಹಾರ ಹೊಟ್ಟೆ ತುಂಬಲಿಕ್ಕೆ ಬೇಕಾದ ವ್ಯವಸ್ಥೆ ಆಗಬೇಕು. ಇದನ್ನು ವ್ಯವಸ್ಥೆ ಮಾಡಿದ್ರಂತೆ. ಬಗೆ ಬಗೆಯ ಸೂಪಗಳು. ಆಮೇಲೆ ಅನ್ನದ ರಾಶಿ, ಬಿಸಿ 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 ಹೊಗೆ ಬರ್ತಾ ಇರುವಂತಹ ಅನ್ನದ ರಾಶಿ.
ಆಮೇಲೆ ಘೃತ ಸಂಪೂರ್ಣಾನ್, ದೊಡ್ಡ ದೊಡ್ಡ ಗಡಿಗೆಯಲ್ಲಿ ದೊಡ್ಡ ದೊಡ್ಡ ಕಡಾಯಿಯಲ್ಲಿ ಪೂರ್ತಿ ತುಂಬಿದ ದೇಸಿ ತುಪ್ಪ. ಯಾವುದು? ದನವಲ್ಲದ ತುಪ್ಪ ಅಲ್ಲ, ಶುದ್ಧ ದನದ ಶುದ್ಧ ತುಪ್ಪ. ಆಮೇಲೆ ಇಕ್ಷೂನ್ ಮಧೂನಿ ಲಾಜಾಂಶ್ಚ ಮೈರೇಯಾಂಚ ವರಾಸವಾನ್, ಬಗೆ ಬಗೆಯ ಪಾನೀಯ. ಅದರಲ್ಲೂ ರಾಜರಿಗೆ ಬೇಕಾದ ಪಾನೀಯ ಅಂದರೆ ಮಧು. ಮಧು ಅಂತಂದರೆ ಮಧುಶಾಲ, ಅಲ್ಲಿ ಸಿಗುವಂತಹ ಮಧು, ಮದ್ಯ. ದೇಹಕ್ಕೆ ಸ್ಟ್ರೆಂತ್ ಕೊಡುವಂತಹ, ತನ್ನ ಎಡಗಾಲಿ ಯಾವುದು ಬಲಗಾಲಿ ಯಾವುದು ಅಂತ ಗೊತ್ತಾಗದಿರುವಷ್ಟಲ್ಲ, ಅದರದ್ದೊಂದು ವ್ಯವಸ್ಥೆ ಇದೆ. ಅಲ್ಲಿ ಏನು ಬೇಕೋ ಅಂಥ ವ್ಯವಸ್ಥೆ ಇರುತ್ತೆ. ಕುಡಿದು ತೂರಾಡಿ ಎಲ್ಲೋ ರಸ್ತೆಯಲ್ಲಿ ಬೀಳುವಂಥದ್ದಲ್ಲ. ರಾಜರಿಗೆ ಯೋಗ್ಯವಾದ ರೀತಿಯ ಆಸವಗಳನ್ನೆಲ್ಲ, ಆಸವ ಅಂದರೆ ವಸ್ತುತಃ ಮದ್ಯವೇ. ನಾವು ಆಯುರ್ವೇದದಲ್ಲಿ ಬಳಸುವ ಅನೇಕ ಔಷಧಿಗಳಲ್ಲಿ ಪುಷ್ಕರ ಮೂಲಾಸವ ಅಂತಿದ್ರೆ ಆ ಸಸ್ಯದಿಂದಲೇ ಜನ್ಯವಾದಂತಹ ಒಂದು ಮದ್ಯ ವಸ್ತು ಅದರಲ್ಲಿ ಇರುತ್ತೆ. ಅದರ ಕಂಟೆಂಟ್ ಬಹಳ ಕಮ್ಮಿ ಇರುತ್ತೆ. ಅದು ದೇಹಕ್ಕೆ ವಿಶ್ರಾಂತಿ ಕೊಡಲಿಕ್ಕೋಸ್ಕರ ಬೇಕು. ಅದರಿಂದಾಗಿ ಆಸವ ಮದ್ದಾಗಿ ಬಳಸುವುದಕ್ಕೂ ದೇಹಕ್ಕೆ ಅದರಲ್ಲಿ ಕ್ಷತ್ರಿಯನಿಗೆ ಅದು ಪರ್ಮಿಷನ್ ಇದೆ ಅನ್ನುವ ದೃಷ್ಟಿಯಿಂದ ಅವನಿಗೆ ಬೇಕಾದ್ದೆಲ್ಲ ಕೊಟ್ಟರು. ಖುಷಿಯಿಂದ ಯಥೇಚ್ಛಸಿ ತಥಾ ಕ್ಷಿಪ್ರಂ ಕುರುಮಾತ್ವಂ ವಿಚಾರಯ. ನಿನಗೇನು ಬಯಕೆಗಳು ಇಲ್ಲಿ ಈಡೇರಿಸಿಕೊಳ್ಳಬೇಕು ಅಂತ ಆಸೆ ಇದೆಯೋ, ಏನು ಕೇಳಿದರೂ ಇಲ್ಲಿ ವ್ಯವಸ್ಥೆ ಆಗುತ್ತೆ. ಯಾರೂ ಕೂಡ ನೀವು ಹೆಸಿಟೇಷನ್ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಕೇಳಬಹುದಾ ಬೇಡವಾ, ಯಾರದ್ದೋ ಮನೆ, ಇದು ನಿಮ್ಮ ಮನೆ, ನೀವು ನನಗೆ ರಾಜನಾದವನಿಗೆ ಆತಿಥ್ಯವನ್ನು ಮಾಡುವುದು ನಿಮ್ಮ ಪ್ರಜೆಯಾಗಿ ನನ್ನ ಕರ್ತವ್ಯ, ಏನು ಬೇಕಾದರೂ ಕೇಳಿ ಅಂತ ಹೇಳಿದಾಗ, ಹೀಗೆ ಹೇಳಿದ್ದಾಗ ಎಲ್ಲದಕ್ಕಿಂತ ಹೆಚ್ಚು ಅವನಿಗೆ ತಲೆಗೆ ಹೋದದ್ದು ಇಷ್ಟು ವ್ಯವಸ್ಥೆ, ಇಷ್ಟು ಸುವ್ಯವಸ್ಥಿತವಾಗಿ ಕ್ಷಣ ಮಾತ್ರದಲ್ಲಿ ನಡೆದಂಥದ್ದು ಹೇಗೆ, ಅದಕ್ಕೆ ಕಾರಣವಾದ ಗೋವು ನನಗೆ ಬೇಕು ಅಂತ ಅವನ ತಲೆಗೆ ಹೋಯಿತು. ಸಾ ತದಾ ಹ್ರಿಯಮಾಣಾಚ ವಿಶ್ವಾಮಿತ್ರ ಬಲೈರ್ಬಲಾತ್ ಕಷಾದಂಡ ಪ್ರಣುದಿತ ಕಾಲ್ಯಮಾನ ಇತಸ್ತತಃ. ಸೀದ ಗೋಷ್ಠಕ್ಕೆ ಹೋದ. ಅದರ ಕುತ್ತಿಗೆಗೆ ಹಾಕಿದ್ದ ಹಗ್ಗವನ್ನು ತನ್ನ ಕೈಗೆ ಎಳೆದುಕೊಂಡ, ಕೊಂಬನ್ನು ಗಟ್ಟಿಯಾಗಿ ಹಿಡಿದು ಎಳಿಲಿಕ್ಕೆ ಶುರು ಮಾಡಿದ. ಎಳೆದು ಹೇಳಿದ, ಇದು ನನಗೆ ಸಂಬಂಧಪಟ್ಟದ್ದಾದ್ರಿಂದಾಗಿ ನಾನು ಇದನ್ನು ತೆಗೆದುಕೊಂಡು ಹೋಗ್ತೇನೆ. ರತ್ನಹಾರೀಚ ಪಾರ್ಥಿವ. ರಾಜನಿಗೆ ಎಲ್ಲಿ ಅಪೂರ್ವವಾದ ವಸ್ತು ಇದ್ರೂ ಅದನ್ನು ತನ್ನ ವಶಕ್ಕೆ ತಂದುಕೊಳ್ಳಬಹುದು ಅಂತ ಒಂದು ಮಾತಿದೆ. ಅದೇನು ಅಂದರೆ ಪ್ರಜೆಗಳು ಸಂತೋಷದಿಂದ ಕೊಟ್ಟರೆ ಬಲಾತ್ಕಾರವಾಗಿ ತೊಗೊಂಡು ಹೋಗುವುದು ಅಂತ ಅರ್ಥ ಅಲ್ಲ. ಅಥವಾ ಯಾರೋ ಒಬ್ಬ ದುಷ್ಟನ ಕೈಯಲ್ಲಿ ಅಂಥದ್ದಿದ್ದಾಗ ಬಲದಿಂದ ತೆಗೆದುಕೊಂಡು ಹೋಗುವುದಕ್ಕೆ ಪರ್ಮಿಷನ್ ಇದೆ. ಆದರೆ ಇಲ್ಲಿ ನನಗಿದನ್ನು ಕೊಡಿ ಅಂತ ಕೇಳಿದಾಗ ವಸಿಷ್ಠರು ಹೇಳ್ತಾರೆ, ದೇವತಾತಿಥಿ ಪಿತ್ರ್ಯರ್ಥಂ ಯಾಜ್ಞಾಂಶ್ಚ ಯಶಸ್ವಿನಿ ಅದೇಯ ನಂದಿನೀಯಂ ವೈ ರಾಜ್ಯೇನ ಪಿತವಾನಘ. ಅವನು ಏನು ಮೊದಲು ಪುಸಲಾಯಿಸ್ತಾನೆ, ನಿನಗೆ 10 ಕೋಟಿ ಹಸುವನ್ನು ಕೊಡ್ತೇನೆ, ಬೇರೆ ರಾಜ್ಯದಲ್ಲೇ ಒಂದು ಭಾಗವನ್ನು ನಿನಗೆ ಆಡಳಿತಕ್ಕೆ ನೀನೇನು ಮಾಡ್ತೀಯೋ ಅದನ್ನು ನಿನಗೆ ಇಟ್ಟುಕೋ, ನಿನಗೆ ಈ ಭಾಗವನ್ನು ಕೊಡ್ತೇನೆ, ನನಗೆ ಈ ಹಸುವನ್ನು ಕೊಡು ಅಂತ ಕೇಳ್ತಾನೆ. ಆವಾಗ ದೇವತೆಗಳು ದೇವತಾ ಅತಿಥಿ ಪಿತ್ರ್ಯರ್ಥಂ, ದೇವತೆಗಳ ಆರಾಧನೆಗೆ, ಅತಿಥಿಗಳ ಆರಾಧನೆಗೆ, ಪಿತೃಕರ್ಮಕ್ಕಾಗಿ ನ್ಯಾಸವಾಗಿ, ನ್ಯಾಸ ಅಂದರೆ ಸ್ವಲ್ಪ ಹೊತ್ತು ನಿಮ್ಮ ಹತ್ರ ಇರಲಿ ಆಮೇಲೆ ಬಂದು ನಾನು ತಗೊಳ್ತೇನೆ ಅಂತ ನಾವು ಕೊಟ್ಟರೆ ಅದನ್ನು ನ್ಯಾಸ ಅಂತೀವಿ. ದೇವತೆಗಳು ನನ್ನ ಹತ್ರ ಇದನ್ನು ನ್ಯಾಸವಾಗಿ ಇಟ್ಟದ್ದು, ನನ್ನ ಯಜ್ಞಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ ಹೊರತು ನನಗೋಸ್ಕರ ಅಂತ ಇದನ್ನು ಕೊಟ್ಟಿಲ್ಲ. ಇದು ನನಗೆ ವರವಾಗಿ ಸಿಕ್ಕಿದ್ದಲ್ಲ. ನನ್ನ ಮನೆಯಲ್ಲಿ ಯಾಗ ಎಲ್ಲಿಯ ತನಕ ನಡೆಯುತ್ತೋ ಅಲ್ಲಿಯ ತನಕ ಇದು ನನ್ನ ಮನೆಯಲ್ಲಿ ಇರುತ್ತಷ್ಟೇ. ನಾನು ಯಾವತ್ತು ಯಾಗವನ್ನು ನಡೆಸಲಿಕ್ಕಾಗೋದಿಲ್ಲ ಅಂತ ನಿಲ್ಲಿಸ್ತೇನೋ ಅವತ್ತು ಅದು ನನ್ನ ಸೊತ್ತಲ್ಲ, ಮತ್ತೆ ವಾಪಸ್ ಅವರಿಗೆ ನಾನು ಕೊಡಬೇಕಾದದ್ದು ಅದೇಯ. ದಾನ ಯಾವತ್ತು ಕೊಡಬೇಕಾದ್ರೆ ನನ್ನ ವಸ್ತು ಕೊಡಬೇಕು. ಅವ್ರು ಯಾರು ನಮ್ಮ ವಸ್ತುವನ್ನು ಇಟ್ಕೊಳ್ಳಿ ಅಂತ ಕೊಟ್ಟು ಹೋದ್ಮೇಲೆ ಇನ್ನೊಬ್ಬ ಬಂದು ಆ ವಸ್ತು ಕೊಡಿ ಅಂತ ಕೇಳಿದ ತಕ್ಷಣ ತಗೊಳ್ಳಿ ನಿಮಗೆ ಅಂತ ಎತ್ತಿ ಕೊಡಲಿಕ್ಕಾಗುತ್ತಾ? ನಾವು ಅವ್ನು ಬಂದು ವಾಪಸ್ ಕೇಳಲ್ವಾ? ಹಾಗೇನು ಉತ್ತರ ಹೇಳಬೇಕು? ನನ್ನ ಪರಿಸ್ಥಿತಿಯು ಹೀಗೇನೆ, ಆದ್ದರಿಂದಾಗಿ ನಾನು ಇದನ್ನು ದಾನವಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಕ್ಷಮಿಸಬೇಕು, ನಿಮ್ಮನ್ನು ಮನನೋಯಿಸಬೇಕು ಅಂತ ನಾನು ನಿಮಗೆ ಏನಾದರೂ ಕೇಳಿ ಅಂತ ಹೇಳಿದೆ. ನನ್ನದಾದದ್ದನ್ನು ಕೇಳಿ ಅಂತ ಹೇಳಿದೆ ಹೊರತು ನನ್ನದಲ್ಲದೆ ಇದನ್ನು ಕೊಡಲಿಕ್ಕೆ ನನ್ನ ಹತ್ರವೂ ಶಕ್ತಿ ಇಲ್ಲ, ನಾನು ಇದರಲ್ಲಿ ಅಸಹಾಯಕನಾಗಿ ಕೊಡ್ತಾ ಇಲ್ಲ ಹೊರತು ನಿಮಗೆ ಕೊಡಬಾರ್ದು, ನನಗೇನೋ ನಷ್ಟ ಆಗುತ್ತೆ ಅಂತ ಅನ್ನುವ ದೃಷ್ಟಿಯಿಂದ ಈ ಮಾತು ನಾನು ಹೇಳಲಿಲ್ಲ ಅಂತ ಪರಿಪರಿಯಾಗಿ ವಸಿಷ್ಠರು ಬೇಡಿಕೊಳ್ತಾರೆ. ಆದರೂ ಕ್ಷತ್ರಿಯ ಆದಾಗ ಅದೊಂದು ಕೆಚ್ಚು ಇರುತ್ತೆ, ದರ್ಪ ಇರುತ್ತೆ. ಎಲ್ಲಿ ಪ್ರಜ್ಞೆ ಇಲ್ಲದೆ ಅಧಿಕಾರ ಇರುತ್ತೋ ಅಲ್ಲಿ ಅದು ದುರುಪಯೋಗ ಆಗುವುದೇ ಜಾಸ್ತಿ. ನಾವಂತೂ ದಿನ ನೋಡ್ತೇವೆ. ಅದರಿಂದಾಗಿ ಪ್ರಜ್ಞೆ ಇಲ್ಲದೆ ಇರುವ ಅಧಿಕಾರ ಯಾವತ್ತೂ ದುರ್ಬಳಕೆ ಆಗುವುದು ಸಹಜ. ವಿಶ್ವರಥನಲ್ಲೂ ಕೂಡ ಅಂಥದ್ದೇ ಒಂದು, ಅಂದರೆ ಕೆಲವೊಂದು ಸರ್ತಿ ಕೆಲವು ಘರ್ಷಣೆ ಒಳ್ಳೆಯದಕ್ಕೋಸ್ಕರನೇ ಆಗುತ್ತೆ. ನಾವು ಅಂದ್ಕೊಳ್ಳೋದೇನು ಅಂದರೆ ಎಲ್ಲ ಕೆಟ್ಟದಾಗೋಯಿತು ಅಂತ. ಕೆಟ್ಟದಾಗೋಗುವುದಲ್ಲ, ಮಥನ ಮಾಡುವಾಗ ಅನಿವಾರ್ಯವಾಗಿ ಅದನ್ನು ತಿಕ್ಕಲೇಬೇಕು.
ತಿಕ್ಕುವಾಗಲೇ ಬೆಂಕಿ ಹುಟ್ಟುವುದು ಸಾಧ್ಯ. ಅರಣಿಮಥನ ಆಗುವಾಗ ಅದನ್ನು ತಿಕ್ಕದೇ ಇದ್ದರೆ ಅಲ್ಲಿ ಕೆಂಡ ಹುಟ್ಟುವುದು ಸಾಧ್ಯ ಇಲ್ಲ. ಕೆಂಡ ಹುಟ್ಟಿತು ಅಂತ ಭಯಪಡಬೇಕಾದ ಅಗತ್ಯ ಇಲ್ಲ. ಅದು ಮತ್ತಷ್ಟು ಆಹಾರದ ಪಚನಕ್ಕೆ ಕಾರಣ ಆಗುವ ಅಥವಾ ಯಜ್ಞಕ್ಕೆ ಆಹುತಿಗೆ ದೇವತೆಗಳನ್ನು ಕರೀಲಿಕ್ಕೆ ಯೋಗ್ಯವಾದ ಯಾಗದ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನುವ ಹಾಗೆ ಇಲ್ಲಿ ನಡೆದ ತಿಕ್ಕಾಟ ವಿಶ್ವರಥನಿಗೂ ವಸಿಷ್ಠರಿಗೂ ಮಾತಿನ ಚಕಮಕಿಯಾಯಿತು. ಕೊನೆಗೆ ಹಠಕ್ಕೆ ಬಿದ್ದು ತನ್ನ ಸೈನ್ಯವನ್ನೆಲ್ಲ ಅದರ ಮೇಲೆ ನಿಯೋಜಿಸಿ ಅದನ್ನು ಎಳೆದು ಹೋಗಲಿಕ್ಕೆ ಪ್ರಯತ್ನ ಪಡ್ತಾನೆ. ಬಲಸ್ತಶ್ಚಾಸಿ ರಾಜಾಚ ಬಾಹುವೀರ್ಯಶ್ಚ ಕ್ಷತ್ರಿಯ ಯಥೇಚ್ಛಸಿ ತಥಾ ಕ್ಷಿಪ್ರಂ. ನಾನು ಹೇಳಿದ್ದಂತೂ ಹೇಳಿದ್ದೇನೆ, ಇದರ ಮೇಲೆ ನಿನ್ನಿಷ್ಟ, ನಾನು ನಿನ್ನನ್ನು ತಡೆಯುವುದಿಲ್ಲ, ಆದರೆ ಇದು ಕೊಡುವಂಥದ್ದಲ್ಲ. ಇದರ ಮೇಲೂ ನೀನು ಪ್ರಜ್ಞೆ ಕಳ್ಕೊಂಡು ತಪ್ಪು ಮಾಡ್ತೀನಿ ಅಂತಂದರೆ ಇದರ ಕೆಟ್ಟ ಪರಿಸ್ಥಿತಿಯನ್ನು ನೀನು ಅನುಭವಿಸಬೇಕಾಗತ್ತೆ ಅಂತ ಹೀಗೆ ಹೇಳಿ ಮುಂದೆ ಕ್ಷತ್ರಿಯರ ಆ ಯಾಗಕ್ಕೆ ಒಬ್ಬ ರಾಜನಾಗಿ ಏನೆಲ್ಲ ಕರ್ತವ್ಯ ನಿರ್ವಹಿಸಬೇಕಿತ್ತೋ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ ಅನ್ನುವ ಕಾರಣಕ್ಕೆ ಅವನಿಗಾದ ತೊಂದರೆಯನ್ನು ವಿಶ್ವಾಮಿತ್ರರ ಮತ್ತು ವಸಿಷ್ಠರ ನಡುವೆ ಮತ್ತಷ್ಟು ಈ ವೈರುಧ್ಯ ಬೆಳೀಲಿಕ್ಕೆ ಕಾರಣವಾದ ಸಂಗತಿಯನ್ನು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.